ನಮ್ಮ ಮನೆಯಲ್ಲಿ ಚಹಾ ನಾವೆಲ್ಲ ಮದುವೆ ಆಗೋರ್ಗಂತೂ ಚಹಾ ಕುಡಿಯೋಂಗಿಲ್ಲ, ಗ್ಯಾಲರಿಯಿಂದ ನೋಡೋದು. ಮತ್ತೆ ಮನೆಗೆ ಬಂದ್ಮೇಲೆ ಆಮೇಲೆ ಕಮೆಂಟ್ ಮಾಡೋದು, ನೀವು ಹಿಂಗಾಗಿ ಭಾಷಣ ಮಾಡಿದ್ರಿ, ಅವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ ಅಷ್ಟೇ. ಹುಬ್ಬಳ್ಳಿ ಅವ್ರು ಏನು ಮಾಡಿದ್ರು ಅಂದ್ರೆ ಕರಾಟೆ ಕ್ಲಾಸ್ ಅಂತೇಳಿ ರಾಜ್ಯದಲ್ಲಿ ಸುದ್ದಿ ಆಯಿತು. ಆಂಟಿ ಮಗ ನೋಡು ಸ್ಟೇಟ್ ಸೆಕ್ರೆಟರಿ ಅಂತ. ಸ್ಟೇಟ್ ಸೆಕ್ರೆಟರಿ ಒಂದು ಸೈಕಲ್ ಮೇಲೆ ಹೋಗ್ತಾ ಇದ್ದಾನಲ್ಲ ಅಂತ ನಾನು ಅವಳಿಗಂದೆ ಅಂದರೆ ಇದು ಮಾಡಿದ್ದು. ಹೀಗಾಗಿ ಮೊದಲ ಬಾರಿಗೆ ನಾನು ಇವ್ರು ಅನಂತಕುಮಾರ್ ಅಂತ ನೋಡಿದ್ದು ಸೈಕಲ್ ಮನೆಯಿಂದ ಹಿಂಗೆ ಅವ್ರು ಪಾಸ್ ಹೋದ್ರು, ಆಂಟಿ ಮಗ ಅನಂತಕುಮಾರ್ ಅಂತ. ಅವಾಗನೇ ಎಮರ್ಜೆನ್ಸಿ ಅನೌನ್ಸ್ ಆಗುತ್ತೆ 76ನೇ ಇಸ್ವಿ. ಅವಾಗ ಅವರು ವಿದ್ಯಾರ್ಥಿ ಪರಿಷತ್ ಸೇರಿದ್ರು, ಜೈಲಿಗೆ ಹೋದರು. 16ನೇ ವಯಸ್ಸಿನ ಹುಡುಗ ಜೈಲಿಗೆ ಹೋಗಿದ್ದು. ನನ್ನ ಮಗ ಅಂದರೆ ನಿಮಗೆ ಗೊತ್ತಿಲ್ಲ, ಇನ್ನೊಂದು 10 ವರ್ಷಕ್ಕೆ ಗೂಟದ ಕಾರಲ್ಲಿ ಓಡಾಡ್ತಾನೆ ಅಂತಂದ್ರು. ಅವಾಗ ಸ್ಕೂಟ್ರ್ ಇರಲಿಲ್ಲ ಅನಂತಕುಮಾರ್ ಅವ್ರ ಹತ್ರ. ನನಗಂತೂ ನಗು ತಡೆಯೋಕ್ಕಾಗಲಿಲ್ಲ. ಎಲ್ಲಿ ಗೂಟದ ಕಾರು, ಎಲ್ಲಿ ಸರ್ಕಾರ ಬರುತ್ತೆ. 98 ಮೇ ಅಲ್ಲಿ ಅನಂತಕುಮಾರ್ ಅವರು ರಾಷ್ಟ್ರಪತಿ ಭವನದಿಂದ ಗೂಟದ ಕಾರಲ್ಲಿ ಬಂದ್ವಿ, ನಾನು ಇದ್ದೆ. ಅದೆಲ್ಲ ಸ್ಲಮ್ಗಳು ಜಾಸ್ತಿ ಬೆಂಗಳೂರಿನಲ್ಲಿ. ಒಂದು 40-45 ಸ್ಲಮ್ಗಳಿದ್ದು ಅವಾಗ. ಕಂಪ್ಯೂಟರ್ ಕ್ಲಾಸಸ್ ಯಾರಿಗೆ ಅಂದರೆ SSLCಯಲ್ಲಿ ಫೇಲ್ ಆಗಿರೋ ಹುಡುಗಿ, ಪಾಸ್ ಆಗಿರೋರು ನಮಗೆ ಬೇಡ, ಹೋಗಿ ಕಾಲೇಜಿಗೆ ಹೋಗಿ ಓದಿ ನೀವೇನೋ ಮಾಡಿ. ಫೇಲ್ ಆಗಿರೋರು ಏನು ಮಾಡ್ತಾರೆ, ನೀವು ಎಷ್ಟೇ ಒಳ್ಳೆ ಕತೆ ಹೇಳಿ, ಎಷ್ಟೇ ಹಾಡು ಹೇಳಿ, ಹಿಂಗೆ ಕೂತಿರೋರು ಹುಡುಗರು. ಅವಾಗ ಗೊತ್ತಾಯ್ತು ಇವರು ಸರಿಯಾಗಿ ಊಟನೇ ತಿಂದಿರಲ್ಲ. ಕೊನೆಗೆ ಎಲ್ಲ ಪ್ರಾಜೆಕ್ಟು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಒಂದು 2,000 ಮಕ್ಕಳಿಗಾದರೂ ಊಟ ಕೊಡಬೇಕು ಅಂತ ನಿರ್ಣಯ ಮಾಡಿದ್ವಿ. ಈಗ ನಾವು 1,60,000 ಮಕ್ಕಳಿಗೆ ದಿನ ಊಟ ಕೊಡ್ತಾ ಇರೋದು. 1,60,000 ಪ್ರತಿದಿನ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರವೂ ಕೂಡ ವಿಶಿಷ್ಟ ವ್ಯಕ್ತಿತ್ವದ ವ್ಯಕ್ತಿಗಳು ನಮ್ಮ ಜೊತೆ ಇರ್ತಾರೆ, ಅವರ ಜೀವನಾನುಭವವನ್ನು ಸಮಾಜಕ್ಕೆ ನೀಡ್ತಾ ಇರ್ತಾರೆ. ಇವತ್ತು ಅಂತಹದ್ದೇ ಒಂದು ವಿಶಿಷ್ಟ ವ್ಯಕ್ತಿತ್ವ ನನ್ನ ಜೊತೆ ನನ್ನ ಪಾಡ್ಕಾಸ್ಟ್ನಲ್ಲಿದ್ದಾರೆ. ನನಗೆ ಇವರ ಕೆಲಸಗಳನ್ನು ನೋಡಿದಾಗ ಅನಿಸೋದು, ಒಬ್ಬ ವ್ಯಕ್ತಿ ಇಷ್ಟು ಬದ್ಧತೆಯನ್ನು ಸಮಾಜಕ್ಕೆ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ. ಹೀಗೆ ಕೆಲವು ವರ್ಷಗಳ ಹಿಂದೆ ಹಾಲಿನ ಪ್ಯಾಕೆಟ್ನ ಒಂದು ಸಣ್ಣ ಚೂರು ಪರಿಸರಕ್ಕೆ ಮಾಡಬಹುದಾದ ಹಾನಿ ಎಷ್ಟು ಅಂತ ಅವರು ತಿಳಿ ಹೇಳಿದ ರೀತಿ ಇವತ್ತಿಗೂ ನನಗೆ ನೆನಪಿದೆ. ಇದರ ಜೊತೆಗೆ ಪ್ರತಿ ವಾರವೂ ಕೂಡ ಪರಿಸರ ಸಂರಕ್ಷಣೆಗೆ ಒಂದು ಕೈ ಬಂದೇ ಬರುತ್ತೆ. ಹಾಗೆ ಮಕ್ಕಳ ಆಟಪಾಠದ ಬಗ್ಗೆ ಕೂಡ ಅವರಿಗೆ ಗಮನ ಇದ್ದೇ ಇರುತ್ತೆ. ನಿರಂತರವಾಗಿ ತಮ್ಮ ಅಭಿಯಾನವನ್ನು ಹೀಗೂ ಮುಂದುವರಿಸಬಹುದು. ಪರಿಸರಕ್ಕೆ ಮತ್ತು ಸಮಾಜಕ್ಕೆ ತನ್ನದು ಅನ್ನೋದನ್ನು ಏನನ್ನು ಕೊಡಬಹುದು ಅನ್ನೋದಕ್ಕೆ ಒಂದು ಉತ್ತರವಾಗಿ ಇವರಿದ್ದಾರೆ. ಇವರು ಮತ್ತಾರೂ ಅಲ್ಲ, ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು. ಹೆಸರು ಹೇಳಿದ ತಕ್ಷಣ ನಿಮ್ಮೆಲ್ಲರಿಗೂ ಅವರ ಸಾಮಾಜಿಕ ಕಳಕಳಿ, ಸಮಾಜ ಸೇವೆ ಗೊತ್ತೇ ಇರುತ್ತೆ. ಹೆಚ್ಚಾಗಿ ನಾನು ಏನು ನಿಮಗೆ ಹೇಳಬೇಕಾಗಿಲ್ಲ. ಇವತ್ತು ಅವರು ನಮ್ಮ ಜೊತೆ ನಮ್ಮ ಪಾಡ್ಕಾಸ್ಟ್ನಲ್ಲಿದ್ದಾರೆ. ಅವರನ್ನು ಮಾತನಾಡಿಸೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಭಾವನಾ ಅವರೇ, ಹೇಗಿದ್ದೀರಿ? ಕಳೆದ ಬಾರಿ ಅಯೋಧ್ಯದಲ್ಲಿ ಭೇಟಿಯಾಗಿದ್ದೆ. ಅಲ್ಲಿ ಅನ್ನಪ್ರಸಾದ ನಿಮ್ಮ ಜೊತೆನೇ ಬಂದು ಅನ್ನಪ್ರಸಾದ ಸ್ವೀಕರಿಸಿದ್ದೆ. ನನಗೆ ಯಾವಾಗಲೂ ನೀವೊಂದು ಆಶ್ಚರ್ಯ ಹುಟ್ಟಿಸ್ತಿರ್ತೀರಿ. ಅಂದರೆ ಈ ಬದ್ಧತೆ ಅನ್ನೋದು ಬಹಳ ಕಷ್ಟದ ಪದ. ಅದನ್ನು ಅಷ್ಟು ಸ್ಟ್ರಾಂಗಾಗಿ ನಾವು ಕೊಡೋದಕ್ಕಾಗೋದಿಲ್ಲ. ಆದರೆ ನಾನು ಬಹಳ ವರ್ಷಗಳಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಾನು ನೋಡ್ತಾನೇ ಇದ್ದೀನಿ. ಅದಮ್ಯ ಚೇತನ, ಪ್ರತಿ ವಾರವೂ ಅಪ್ಡೇಟ್ಸನ್ನು ನಾನು ನೋಡ್ತಾ ಇರ್ತೀನಿ. ಹೇಗೆ ಒಬ್ಬ ವ್ಯಕ್ತಿ ಇಷ್ಟು ಬದ್ಧತೆಯನ್ನು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಅನ್ನೋದೊಂದು ಆಶ್ಚರ್ಯ ನನಗೆ. ಆದರೆ ನಿಮ್ಮನ್ನು ನೋಡಿದಾಗ ಅನಿಸುತ್ತೆ ಅದು ಸಾಧ್ಯ. ಸಮಾಜಕ್ಕೆ, ಪರಿಸರಕ್ಕೆ ಎಷ್ಟೆಲ್ಲ ನಾವು ಕೊಡಬಹುದು. ಒಂದು ಸಣ್ಣ ಪ್ರಯತ್ನ, ಒಂದು ಸಣ್ಣ ಹೆಜ್ಜೆ, ಏನೇನನ್ನು ನಾವು ಕೊಡಬಹುದು ಅಂತ ಒಂದು ಉದಾಹರಣೆಯಾಗಿ ನೀವಿದ್ದೀರಿ. ಹೆಂಗೆ ಶುರು ಮಾಡಿದ್ರಿ ನಿಮ್ಮ ಈ ಕೆಲಸನ? ಇನ್ನು ವೆರಿ ಯಂಗ್ ಏಜ್ ನೀವು ಶುರು ಮಾಡಿದ್ದೀರಾ ಅಂತ ಅನ್ಸೋದಾದರೆ ಏನು ಆಲೋಚನೆ ಇಟ್ಕೊಂಡು ಆರಂಭ ಆಯಿತು ನಿಮ್ಮ ಎಲ್ಲ ಕೆಲಸಗಳು? ನಾನು ಒಂದೊಂದು ಸಲ ತಿರುಗಿ ನೋಡಿದ್ರೆ ಎಲ್ಲಿ ಯಾವಾಗ ಅಂದರೆ ಈ ಪರಿಸರ ಸ್ನೇಹಿ ಚಟುವಟಿಕೆಗಳಿಗೆ ಯಾವಾಗ ಬಂದೆ ಅಂತಂದರೆ ನಾನು ದಿನಾಂಕ ನೆನಪಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದಮ್ಯ ಚೇತನ ಶುರು ಮಾಡಿದಾಗ ಇದೇನು ಮುಖ್ಯ ಉದ್ದೇಶ, ಪರಿಸರ ರಕ್ಷಣೆ ಉದ್ದೇಶ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಸಣ್ಣ ಅವೇರ್ನೆಸ್ಸಿಂದ ಶುರು ಆಗಿರುತ್ತೆ ಅದು. ಇಲ್ಲ, ಅವಾಗ ಇದ್ರ ಬಗ್ಗೆ ಚರ್ಚೆನೂ ಅಷ್ಟೊಂದು ಇರಲಿಲ್ಲ. ನಾವು ಶುರು ಮಾಡಿದ್ದು 97ನೇ ಇಸ್ವಿ. ಆವಾಗ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ, ಮಹಿಳೆಯರ ಉದ್ಯೋಗದ ಬಗ್ಗೆ ಆ ಥರದ ವಿಷಯಗಳು ಜಾಸ್ತಿ ಇತ್ತು. ಈಗ 27 ವರ್ಷದ ಹಿಂದಿಂದು, 26 ವರ್ಷದ ಹಿಂದೆ. ಹಾಗೆ ನಾನು ಶಾಲಾ ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ಬಂದಿರೋರು. ಸ್ವಲ್ಪ ನಮ್ಮ ಶಾಲೆಯಲ್ಲಿ ನಾನು 3ನೇ ತರಗತಿಯಲ್ಲಿದ್ದಾಗ ಡಿಬೇಟ್ ಕಾಂಪಿಟೇಷನ್ ಅಲ್ಲಿಂದ ಶುರುವಾಯಿತು. ಅಂದರೆ ಇದು ವಿಷಯ ಏನಿತ್ತು ಅದು? ಡಿಬೇಟ್ ಕಾಂಪಿಟೇಷನ್, ಹಾಲು ಮತ್ತು ಚಹಾ. ನನಗೆ ಚಹಾ ಬಂದುಬಿಟ್ಟಿತ್ತು. ನಮ್ಮ ಮನೆಯಲ್ಲಿ ಚಹಾ ನಾವೆಲ್ಲ ಮದುವೆ ಆಗೋರ್ಗಂತೂ ಚಹಾ ಕುಡಿಯೋಂಗಿಲ್ಲ ಅಂತ ನಮ್ಮ ತಂದೆ ಹೇಳೋರು. ಕೆಲಸಕ್ಕಾದ್ರೂ ಆಫೀಸ್ಗಾದ್ರೂ ಹೋದರೆ ಚಹಾ ಕುಡಿಬೇಕು, ಇಲ್ಲಾಂದರೆ ಮದುವೆ ಆಗಬೇಕು. ಅವೆರಡು ಮೊದಲು ಇಲ್ಲ, ಶಾಲೆ ಕಾಲೇಜಲ್ಲೆಲ್ಲೂ ಇಲ್ಲ ಅಂತ. ಆದರೆ ಚಹಾ ಬಗ್ಗೆ ಮಾತಾಡಬೇಕು ಅಂತ
ಹೀಗೆ ಈ ಥರದಂದರೆ ಸಾಮಾಜಿಕ ವಿಷಯದ ಬಗ್ಗೆ ಮತ್ತು ವಿಷಯದ ಸ್ವಲ್ಪ ತಿಳ್ಕೊಳ್ಳೋದು ಬಹುಶಃ ನನಗೆ ಅಲ್ಲಿ ಶುರುವಾಗಿದೆ ಅಂದರೆ ನಮ್ಮ ಹಳ್ಳಿ ಯಾವ ಸ್ಕೂಲು? ಹಳ್ಳಿ ಸರ್ಕಾರಿ ಶಾಲೆ. ಇದು ಅಳಗವಾಡಿ ಅಂತ ಊರು, ಹಾಂ. ನವಲಗುಂದ ಹತ್ರ ಬರುತ್ತೆ, ನವಲಗುಂದ ತಾಲೂಕು, ಧಾರವಾಡ ಜಿಲ್ಲೆ. ಸೊ ನಾನು ಓದಿದ್ದೆಲ್ಲ ಹಳ್ಳಿಯಲ್ಲೇ ಓದಿರೋದು. ನಂತರ ಹುಬ್ಬಳ್ಳಿಗೆ ಬಂದ್ವಿ. ಹೈಸ್ಕೂಲ್ ಹುಬ್ಬಳ್ಳಿಯಲ್ಲಿ ಮಾಡಿದೆ, ಕಾಲೇಜು ಹುಬ್ಬಳ್ಳಿಯಲ್ಲೇ ಓದಿದ್ದು. ನಂತರ ವಿದ್ಯಾರ್ಥಿ ಪರಿಷತ್, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸೇರಿದ ಮೇಲೂ ಈ ಥರದ ಚಟುವಟಿಕೆಯಲ್ಲಿ ಸೇರೋದ್ರಿಂದ ನಾನು ಹಾಗೆ ABVPಯಿಂದಾಗಿ ನಮ್ಮ ಶಿಕ್ಷಣ, ನನ್ನ ಮನೆ, ನನ್ನ ಕಾಲೇಜು ಬಿಟ್ಟು ಈ ಹೊರಗಿನ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಶುರು ಆಗಿದ್ದು ಅವಾಗಿಂದನೇ. ಆದರೆ ಮತ್ತೆ ಮದುವೆ ಆದಮೇಲೆ ಮತ್ತೆ ಮನೆ ಮಕ್ಕಳು, ಅನಂತಕುಮಾರ್ ಅವರು ಭಾಳ ವ್ಯಸ್ತರಾಗಿರ್ತಿದ್ರು. ಹೀಗಾಗಿ ನಾನು ಮದುವೆ ಆದಮೇಲೆ ಸುಮಾರು ಒಂದು 8-10 ವರ್ಷ ಹೆಚ್ಚಾಗಿ ನನ್ನ ಆಫೀಸು, ನನ್ನ ಮಕ್ಕಳು ನೋಡ್ಕೊಳ್ಳೋದು, ಅವ್ರು ಯಾರಾದರೂ ಮನೆಗೆ ಬಂದರೆ ನೋಡುವಂಥದ್ದು. ನಾನು ನನ್ನ ಹತ್ರ ಒಂದು ಕೈನೆಟಿಕ್ ಹೊಂಡ ಇತ್ತು. ಅನಂತಕುಮಾರ್ ಅವರು ಸಾರ್ವಜನಿಕ ಕಾರ್ಯಕ್ರಮ, ಈ ಥರದ್ದೆಲ್ಲ ಪಬ್ಲಿಕ್ ಮೀಟಿಂಗು, ಅಟಲ್ಜಿಯವ್ರು ಬರ್ತಾರೆ, ಅಥವಾ ಅವಾಗ ಪ್ರಮೋದ್ ಮಹಾಜನ್ ಜಾಸ್ತಿ ಬರ್ತಾಯಿದ್ರು. ಅವ್ರು ಬಂದಾಗ ಮಲ್ಲೇಶ್ವರಂ ಗ್ರೌಂಡಲ್ಲೇ ಕಾರ್ಯಕ್ರಮ ಇದ್ದರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಸ್ಕೂಟ್ರಲ್ಲಿ ಹೋಗ್ತಿದ್ದೆ. ಕೊನೆ ಲೈನಲ್ಲಿ ಹಿಂದೆ ನಿಲ್ತಿದ್ದೆ, ಗ್ಯಾಲರಿಯಿಂದ ನೋಡೋದು. ಮತ್ತು ಮನೆಗೆ ಬಂದಮೇಲೆ ಆಮೇಲೆ ಕಮೆಂಟ್ ಮಾಡೋದು, ನೀವು ಹಿಂಗೆ ಯಾಕೆ ಭಾಷಣ ಮಾಡಿದ್ರಿ, ಅವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ. ಅಷ್ಟಕ್ಕೆ ಸೊ ABVP ಇಸ್ ಅ ಟರ್ನಿಂಗ್ ಪಾಯಿಂಟ್. ನಿಮಗೆ ಇದ್ರ ಬಗ್ಗೆ ಒಂದು ಆಲೋಚನೆನೂ ಬಂತು, ಅನಂತಕುಮಾರ್ ಅವರು ಸಿಕ್ಕರು, ದಿಕ್ಕು ಬೇರೆ ಕಡೆ ತಿರುಗ್ತು ಜೀವನದ್ದು. ಅಲ್ಲ, ನಾನು ತಿರ್ಗಾ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ನಾನು ನಮ್ಮ ಮದುವೆ ಸಂದರ್ಭದಲ್ಲೂ ಇತ್ತು, ನೀವು ನಿಮ್ಮ ದೇಶ ಕಾರ್ಯ ಮಾಡ್ತೀರಿ, ಮನೆಯವ್ರ ನೋಡಬೇಕಲ್ಲ. ನಾನು ನನ್ನ ಆಲೋಚನೆ ಶುರು ಆಗಿದ್ದೆ ABVPಯಿಂದ. ಅಂದರೆ ಇದ್ರ ಬಗ್ಗೆ ಏನಾದರೂ ದೇಶಕ್ಕೆ ಇವತ್ತು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ಇದ್ದೇ ಇರುತ್ತೆ, ನಾವು ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋದು ಇತ್ತು. ಅದು ಸಹಜವಾಗೇ ಇತ್ತು. ಹೀಗಾಗಿ ನಾನು ABVP ಸೇರಿದ್ದೆ. ನನಗೆ ಹೇಗಿದ್ವು ABVP ದಿನಗಳು? ABVP ದಿನಗಳು ಅವಾಗಿನ್ನೂ ಅಂದರೆ ನಾವು ಹುಬ್ಬಳ್ಳಿ ಊರಿನಲ್ಲಿ ಸಣ್ಣ ಸಂಖ್ಯೆ, ಆದ್ರೂ ಅಂದರೆ ವಿದ್ಯಾರ್ಥಿ ಪರಿಷತ್ತಿನ ಮುಖಾಂತರ ನಮಗೆ ಬೇರೆ ವಿಷಯಗಳು ಗೊತ್ತಾಗಕ್ಕೆ ಶುರು ಆಯಿತು. ಅಂದರೆ ಒಂದು ಆರ್ಟ್ಸ್ ಕಾಲೇಜಲ್ಲಿ ಹೇಗಿರುತ್ತದೆ. ನಾನು ಅವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗಿಂದನೇ ABVPಯಲ್ಲಿ ಇದ್ದಿದ್ದು. PUC ಆದಮೇಲೆ ನಾನು ABVP ಸೇರಿದ್ದು. ಸ್ವಲ್ಪ ಕೆಲಸ ಒತ್ತಡ ಇರ್ತಿತ್ತು, ಯಾಕಂದರೆ ಇಂಜಿನಿಯರಿಂಗ್ ಓದುವಂಥದ್ದು ಜೊತೆಗೆ ನಂತರ ABVP ಕೆಲಸ ಅಂದರೆ. ಆದರೆ ಒಂದು ಅಲ್ಲಿವರೆಗೆ ನಮಗೆ ಈ ಥರದ್ದು ಅಂದರೆ ನಮ್ಮ ಮನೆ, ನಮ್ಮ ರಿಲೇಟಿವ್ಸು, ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಬಿಟ್ಟರೆ ಬೇರೆಯವರ ಜೀವನ, ಅವರು ಓದು, ಅಲ್ಲಿಯ ಸಮಸ್ಯೆಗಳು, ಇವೆಲ್ಲನೂ ಗೊತ್ತಿರ್ತಿರ್ಲಿಲ್ಲ. ಬಟ್ ABVPಯಲ್ಲಿ ಹೋದಾಗ ಅದು ಗೊತ್ತಾಯಿತು. ನಾವೇ ಏನಾದರೂ ಒಂದು ಮಾಡಬೇಕು, ಹೋರಾಟ ಇರ್ಬೋದು, ಅಥವಾ ಒಂದೇನಾದರೂ ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡಬೇಕು. ಆವಾಗ ನಾವು ಮಹಿಳೆಯರಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಏನಾದರೂ ಒಂದು ರಜದಲ್ಲಿ ಸಮರ್ ಕ್ಯಾಂಪ್ ಅಂದರೆ ಕರಾಟೆ ಕ್ಲಾಸ್. ಸಂಖ್ಯೆ ಎಷ್ಟಿರ್ತಿತ್ತು ಹೆಣ್ಮಕ್ಳದು ABVP ಇನ್ವಾಲ್ವ್ಮೆಂಟಲ್ಲಿ? ಅಂದರೆ ವಿದ್ಯಾರ್ಥಿನಿಯರ್ ಅಂದರೆ ಆಗಿನ ಟೈಮಲ್ಲಿ ಹೆಣ್ಮಕ್ಳು ಬರೋದೇ ಕಷ್ಟ ಇತ್ತು ಹೊರಗಡೆಗೆ. ನಾವು ಆ್ಯಕ್ಟಿವ್ ಆಗಿ ಪ್ರತಿ ಭಾನುವಾರ ಒಂದು ಅಧ್ಯಯನ ಕೇಂದ್ರ ಅಂತ ಮಾಡ್ತಾಯಿದ್ವಿ, ಎವ್ರಿ ಸಂಡೇ. ಸೊ ಅವಾಗ ನಾವು ಒಂದು 6-7 ಜನ ಇರ್ತಿದ್ವಿ. ನಾವು ಹೆಣ್ಮಕ್ಳು 6-7 ಇದ್ದರೆ ಪುರುಷರು ಒಂದು 10-15 ಜನ. ಅದೇ ಇನ್ನೂ ಕಡಿಮೆನೇ. ಒಂದೊಂದ್ಸಲ ನಾವು 4 ಜನ ಹಿಂಗೆ, ಅಥವಾ ನನ್ನ ಜೊತೆಗೆ ಒಬ್ಬರು ಕರ್ಕೊಂಡೋದ್ರೆ ನಾವಿಬ್ಬರೇ, ಒಬ್ಬಳೇ ಹೋಗ್ತಿರ್ಲಿಲ್ಲ, ನನ್ನ ಸ್ನೇಹಿತ ಯಾರಾದರೂ ಜೊತೆಗೆ ಹೋಗ್ತಿದ್ವಿ. ಹಂಗೆ ಕಡಿಮೆ ಇತ್ತು ನೋಡಿದ್ದು. ಆದರೆ ಒಂದು ದೊಡ್ಡದಾಗಿ ನಾನಿದ್ದ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿನಿ ಪ್ರಮುಖ ಅದೇ. ಆಮೇಲೆ ಅವಾಗ ಒಂದು ವಿದ್ಯಾರ್ಥಿನಿಯರದೊಂದು ದೊಡ್ಡ ರ್ಯಾಲಿ ಮಾಡಿದ್ವಿ. ಮೊದಲ ಬಾರಿಗೆ ಕ್ಲಾಸು ಇದನ್ನು ಹೊಡೆದು ಗಂಟೆ ಬಾರಿಸಿ ಕ್ಲಾಸಿಂದ ಕಾಲೇಜ್ ಹುಡುಗಿಯರನ್ನು ಕರ್ಕೊಂಡು ಬಂದು 500 ಜನರದ್ದು ಒಂದು ರ್ಯಾಲಿ ಮಾಡಿತ್ತು, ದೊಡ್ಡ ರ್ಯಾಲಿ ಅದು. ಅಂದರೆ ಹಾಗೆ ಆ ಸಂದರ್ಭದಲ್ಲಿ ಯಾವ ವಿಷಯಕ್ಕೆ? ಇದು ಅಶ್ಲೀಲ ಭಿತ್ತಿ ಚಿತ್ರಗಳ ಬಗ್ಗೆ. ಭಾಳ ಒಮ್ಮೆಗಲೇ ಒಂದ್ಸಲ ಭಾಳ ಆಗೋಗ್ಬಿಟ್ಟಿತ್ತು. ನೋಡಿದಾಗ ಎಲ್ಲ ಕಡೆ, ಎಲ್ಲ ಥಿಯೇಟ್ರ್ ಮುಂದೆ ಒಟ್ಟು ಹಾಕಿದ್ವಿ. ಆ ವಿಷಯ ತೆಗೆದುಕೊಂಡಿದ್ವಿ. ಮತ್ತು ಬೇರೇನೂ ವರದಕ್ಷಿಣೆ ಪಿಡುಗು, ಆ ಸಂದರ್ಭದಲ್ಲಿ ವರದಕ್ಷಿಣೆ ಪಿಡುಗುದ ಬಗ್ಗೆನೂ ಒಂದಿಷ್ಟಿತ್ತು. ಸ್ವಲ್ಪ ಮಹಿಳಾ ಸ್ವಾಭಿಮಾನ, ಸ್ವಾತಂತ್ರ್ಯ, ಇದ್ರ ಬಗ್ಗೆ. ಹೀಗಾಗಿ ಕರಾಟೆ ಕ್ಲಾಸ್ ಮಾಡಿದ್ವಿ ಫಸ್ಟ್ ಟೈಮ್ ನಾವು. ಅದಕ್ಕೆ ಎಲ್ಲ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಬೇರೆ ವಿದ್ಯಾರ್ಥಿಗಳೆಲ್ಲ ಎಲ್ಲ ಹುಬ್ಬಳ್ಳಿಯವರು ಏನು ಮಾಡಿದ್ರು ಅಂದರೆ ಕರಾಟೆ ಕ್ಲಾಸ್ ಅಂತ ಇಡೀ ರಾಜ್ಯದಲ್ಲಿ ಸುದ್ದಿ ಆಯಿತು. ಅಂದರೆ ಸಮರ್ ಕ್ಯಾಂಪ್ ಏನೋ ಒಂದು ಆಯೋಜನೆ ಮಾಡ್ತಾಯಿದ್ವಿ. ಸೊ ಯಾಕೆ ಹೆಣ್ಮಕ್ಳು ಕರಾಟೆ ಕಲಿಬಾರ್ದು ಅಂತ ನನಗೆ ಇವತ್ತಿಗೂ ಅನಿಸುತ್ತೆ. ಇವತ್ತಿಗೂ ತರಬೇಕು ಅದನ್ನು. ಎಲ್ಲ ಸೆಲ್ಫ್ ಡಿಫೆನ್ಸು ಇಷ್ಟು ಅವಶ್ಯಕತೆ ಇದೆ. ನಾವು ಮಾತಾಡ್ತೀವಿ, ಅಂದ್ಕೊಡ್ತೀವಿ. ನಾನು ಭಾಳ ಸಲ ಅಂದ್ಕೊಂಡೆ ಅದರದ್ದೊಂದು ಇದು ಒಂದು ವಿಷಯವನ್ನು ಹೋಗಬೇಕು. ಒಂದು ನನಗೂ ಭಾಳ ಸಂತೋಷ ಆಗಿದೆ, ನೀವು ಹೇಳಿದ್ರಲ್ಲ ಹಾಲಿನ ಕವರಿಂದಾಗಿ. ಪರಿಣಾಮಕಾರಿಯಾಗಿರುವಂಥ ವಿಷಯವನ್ನು, ಸರಿಯಾಗಿರೋ ವಿಷಯ ಜನರ ಮುಂದಿಟ್ಟರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಈ ಕರಾಟೆ ವಿಷಯ ಬಂದಾಗ ನನಗೆ ಈಗ ಅನ್ನಿಸ್ತು,
ಬೇಕಾಗಿದೆ. ಅದು ಇವತ್ತಿಗೂ ಅಂದ್ರೆ ಅದು ಕೆಲವೊಂದು ಕಡೆ ಆಗ್ತಾ ಇದೆ ಅನ್ನೋದು ಬಿಟ್ಟರೆ ಎಲ್ಲ ಕಡೆನೂ ಆಗ್ತಿಲ್ಲ. ಅದು ಮಸ್ಟ್ ಆ್ಯಂಡ್ ಶುಡ್ ಆಗ್ಬೇಕು ಹೆಣ್ಮಕ್ಳಿಗೆ. ಅಂದರೆ ಅವರ ಸ್ಕೂಲು ಕಾಲೇಜಿನ ಜೀವನದಲ್ಲೇ ಸೆಲ್ಫ್ ಡಿಫೆನ್ಸ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಕಲಿಸ್ಬೇಕು ಅನ್ನೋದು ನನಗೆ ಯಾವಾಗಲೂ ಅನಿಸುತ್ತೆ. ಕಾನ್ಫಿಡೆನ್ಸು ಬರುತ್ತೆ. ಎಲ್ಲರಿಗೂ ಏನೋ ಥರದ ಸಿಚುವೇಶನ್ ಫೇಸ್ ಆಗಿಬಿಡುತ್ತೆ ಅಂತಿಲ್ಲ, ಆದರೆ ಕಾನ್ಫಿಡೆನ್ಸ್ ಬರುತ್ತೆ. ಒಬ್ಬಳೇ ಹೋಗುವಾಗ ಅದು ಕೂಡ ಒಂಥರ ಮುಜುಗರ, ಅದು ಕೂಡ ಏನೂ ಇರೋದಿಲ್ಲ, ಭಯ ಇರೋದಿಲ್ಲ. ನನ್ನನ್ನು ನಾನು ಮಾಡಬಲ್ಲೆ, ಇನ್ನೊಬ್ರಿಗೂ ಏನಾದರೂ ಆದರೆ ಅವ್ರನ್ನೂ ಉಳಿಸ್ಬಲ್ಲೆ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಇದೆ ಅಲ್ಲ, ಅದು ಮಾಡಬಹುದು, ತರಬೇಕದು. ಮನೆಯ ವಾತಾವರಣ ಹೇಗಿತ್ತು? ಯಾಕಂದರೆ ಅಪ್ಪ ವಾಸ್ ವೆರಿ ಪರ್ಟಿಕ್ಯುಲರ್. ನೀವು ಟೀ ಕುಡಿಯೋಂಗಿಲ್ಲ ಅನ್ನೋದ್ರ ಬಗ್ಗೆನೂ ಒಂದು ಕಟ್ಟುನಿಟ್ಟಿನ ನಿಯಮ ಇತ್ತು. ನಿಮ್ಮ ABVP ಪಾರ್ಟಿಸಿಪೇಷನ್, ರ್ಯಾಲೀಸ್, ಪ್ರತಿಭಟನೆ, ಇದರ ಬಗ್ಗೆ ಮನೆಯಲ್ಲಿ ಏನು ಅಭಿಪ್ರಾಯ ಇತ್ತು? ನನ್ನ ಮನೆಯಲ್ಲಿ ಅಂದರೆ ನನ್ನ ತಂದೆ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಯಾವಾಗಲೂ ಅಂದರೆ ಸುಧಾರಕರ ಇದರಲ್ಲಿದ್ದವರೇನೆ. ಅಂದರೆ ನನ್ನ ತಂದೆಯ ಸೋದರ ಮಾವ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥವ್ರು. ನನ್ನ ಅಜ್ಜಿ ನರಗುಂದದವರು, ಅಂದರೆ ನನ್ನ ತಾಯಿಯ ಅಜ್ಜಿ, ಅಂದರೆ ನನ್ನ ಮುತ್ತಜ್ಜಿ ನರಗುಂದದ ಬಾಬಾ ಸಾಹೇಬ್ ಭಾವೆ ಅಂಥೇಳಿ, ನರಗುಂದ ಬಾಬಾ ಸಾಹೇಬ್ ಅಂತಲೇ ಬ್ರಿಟಿಷರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದಂಥವ್ರು. ಸೊ ಅವರ ಮನೆತನದವರು. ಅವರು ನಾವು ಚಿಕ್ಕವರಿದ್ದಾಗೆಲ್ಲ ಕತೆಗಳನ್ನೆಲ್ಲ ಹೇಳೋರು. ಅವರು ಕುದುರೆ ಮೇಲೆಲ್ಲ ಹೋಗಿದ್ರಂತೆ ಅವರು ನಮಗೆ ಹೇಳೋರು. ಅಂದರೆ ನನ್ನ ಅಜ್ಜಿಗೆ 70 ವರ್ಷ ಇದ್ದಾಗ, 72 ಒಟ್ಟು, ಅಂದರೆ ವಯಸ್ಸಾಗಿತ್ತು, ನನಗೆ ಅಷ್ಟು ನೆನಪಿಲ್ಲ, ನಾನಿನ್ನು ಸಣ್ಣ ವಯಸ್ಸು. ಒಂದು ಸಲ ಯಾರಿಗೂ ಊರಿಂದ ಒಂದು ಮೆಸೇಜ್ ಬರುತ್ತೆ ಅವ್ರಿಗೆ, ಅಲ್ಲಿಂದ ನರಗುಂದದಲ್ಲಿ ಅವ್ರ ರಿಲೇಟಿವ್ಸ್ ಇರ್ತಾರೆ, ತಕ್ಷಣ ಬರಬೇಕು, ಅವ್ರು ಹುಷಾರಿಲ್ಲಂತೆ, ಯಾರೂ ಇಲ್ಲ ಮನೆಯಲ್ಲಿ ಅಂತ. ಹಾಗೆ ನನ್ನ ಮುತ್ತಜ್ಜಿ ಯಾರು ಕರೆದ್ರು ಅವ್ರ ಮನೆಗೆ ತಕ್ಷಣ ಹೋಗಿ ಅವ್ರ ಮನೇಲಿದ್ದು ಸಹಾಯ ಮಾಡಿ ಇರೋ 15 ದಿನ, 1 ತಿಂಗಳು ಹಿಂಗಿರೋವಂಥವ್ರು. ಅಷ್ಟೊತ್ತಿಗೆ ಊರು ಬಸ್ ಹೋಗ್ಬಿಟ್ಟಿತ್ತು. ನಮ್ಮದು ಹಳ್ಳಿ, ಅಳಗವಾಡಿಯಿಂದ ನರಗುಂದಕ್ಕೆ ಹೋಗಬೇಕು. ಸೊ ನಮ್ಮ ತಂದೆ ಏನಂದ್ರು, ನೋಡಿ ಬೇಕಾದ್ರೆ ನಾನು ನಿಮ್ಗೆ ಸ್ಕೂಟ್ರಲ್ಲಿ ಬಿಡ್ತೀನಿ ಅಂತ. ಅವಾಗಿಂದ ಸ್ಕೂಟರೂ ಹೊಸದೇ. ಹಾಗೆ ಅವಾಗ ನಮ್ಮ ಅಜ್ಜಿ ಅಂದರು, ನೋಡಿ ಹೋಗಬೇಕು, ಹೋಗೋದಂತೂ ಭಾಳ ಮುಖ್ಯ. ನಾನು ಕುದುರೆನೇ ಹತ್ತಿದವಳು, ಕುದುರೆಗಿಂತ ಇನ್ನೇನು, ನಿಮ್ಮ ಸ್ಕೂಟ್ರ್ ಏನು ಸುಲಭ, ಬಿಡಿ ಹೋಗೋಣ ಅಂಥೇಳಿ ಹೋಗಿದ್ರು. ಅದನ್ನು ನಾವು ನೋಡಿದ್ವಿ ಹತ್ತಿರದಿಂದ. ಹೀಗಾಗಿ ನಮ್ಮನೇಲಿ ಯಾವತ್ತೂ ನಮ್ಮ ಅದೃಷ್ಟವಶಾತ್ ವ್ಯತ್ಯಾಸ ಯಾವತ್ತೂ ಮಾಡಲಿಲ್ಲ. ನನ್ನ ಅಣ್ಣನಿಗೂ, ನಮಗೂ, ನನ್ನ ಅಕ್ಕನಿಗೂ, ತಂಗಿಗೂ, ಹೆಣ್ಮಕ್ಳು ಗಂಡ್ಮಕ್ಳು ಅಂತೆಲ್ಲ ಯಾವತ್ತೂ ಇಲ್ಲ. ನಮಗೆ ಅದೆಲ್ಲ ವಿಷಯಗಳು ನಂತರ ಹೀಗೂ ಇರುತ್ತೆ ಅಂತ ನನಗೆ ಗೊತ್ತಾಗಿದ್ದು ABVPಯಿಂದ ಹೊರಗಡೆ ಬಂದಾಗ. ಅಲ್ಲಿವರೆಗೆ ಇಲ್ಲ, ನಮ್ಮ ಕುಟುಂಬದಲ್ಲಿ ಇಲ್ಲ. ಅದು ಒಂದು ಅದೃಷ್ಟ. ಮತ್ತು ಎಲ್ಲರೂ ಓದಬೇಕು, ಶಿಕ್ಷಣ ಪಡಿಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನೋದು ಒತ್ತಾಸೆ ನಮ್ಮ ತಾಯಿ ಕಡೆಯಿಂದನೂ ಇತ್ತು, ನಮ್ಮ ತಂದೆ ಕಡೆಯಿಂದನೂ ಇತ್ತು. ತೇಜಸ್ವಿನಿ ಅವ್ರು ಏನು ಅಂದ್ಕೋತಾ ಇದ್ರು ಬಾಲ್ಯದಲ್ಲಿ ಮತ್ತು ಕಾಲೇಜಿನ ಜೀವನದಲ್ಲಿ? ಏನಿತ್ತು ಥಾಟು? ಎಜುಕೇಟೆಡ್ ಆಗಬೇಕು, ನಾನು ಒಂದು ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತಾನಾ, ಅಥವಾ ಸಮಾಜ ಸೇವೆಗೆ ಹೋಗಬೇಕು, ಅಥವಾ ರೆವಲ್ಯೂಷನರಿ ಹೆಜ್ಜೆಗಳನ್ನ ಇಡಬೇಕು ಅಂತಾನೆ? ಯಾಕಂದರೆ ABVP ಸೇರಿದ ನಂತರ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾ ಇದ್ರಿ, ರ್ಯಾಲೀಸನ್ನು ನಡೆಸ್ತಾ ಇದ್ರಿ. ನಿಮ್ಮ ಫೋಕಸ್ ಯಾವ ಕಡೆ ಇತ್ತು? ನನಗೆ ಪ್ರಾರಂಭದ ನನ್ನ ಸ್ಕೂಲ್ ದಿನ, ನೀವು ಈ ಪ್ರಶ್ನೆ ಕೇಳಿದ ಮೇಲೆ ಯೋಚನೆ ಮಾಡ್ತಾ ಇದ್ದೀನಿ. ಸ್ಕೂಲ್ ದಿನದಲ್ಲಿ ಸ್ವಲ್ಪ ಗಣಿತ, ಸೈನ್ಸ್ ನನಗೆ ಇಂಟ್ರೆಸ್ಟ್ ಜಾಸ್ತಿ. ಹೀಗಾಗಿ ಶಿಕ್ಷಣದಲ್ಲಿ ನನಗೆ ಏವಿಯೇಷನ್ನು, ವೈಮಾನಿಕ ಕ್ಷೇತ್ರ, ಇದಕ್ಕೆಲ್ಲ ಹೋಗಬೇಕು ಅನ್ನೋದು ಇತ್ತು. ಏರ್ಕ್ರಾಫ್ಟ್ ಡಿಸೈನಿಂಗು, ಈ ಥರದ್ದೆಲ್ಲ ಸ್ವಲ್ಪ ತಲೆಯಲ್ಲಿತ್ತು, ಸ್ಪೇಸು ಅಂತೆಲ್ಲ. ಈ ರೆವಲ್ಯೂಷನರಿ ಥಿಂಗ್ಸ್ ಇವೆಲ್ಲ ಬಂದಿದ್ದು PUC ನಂತರ. ನಾನು ಒಂದು 3-4 ತಿಂಗಳು ಸಮಯ ಇತ್ತು PUC. ನನಗೆ ಇಂಜಿನಿಯರಿಂಗ್ ಮಾಡಬೇಕಂತ ಇತ್ತು. ಹೀಗಾಗಿ ನಾನು, ನಮ್ಮ ತಂದೆಗೆ ಸ್ವಲ್ಪ ಡಾಕ್ಟರ್ ಆಗಲಿ ಅಂತಿತ್ತು ಮನಸ್ಸಲ್ಲಿ, ಬಟ್ ನಾನು ಬಯಾಲಜಿನೇ ತೊಗೊಳ್ಳಿಲ್ಲ. ಇನ್ನು ಮತ್ತು ಆಮೇಲೆ ಒತ್ತಾಯ ಮಾಡ್ಬೋದು ಅಂತ. ಹೀಗಾಗಿ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೆ. ಇಂಜಿನಿಯರಿಂಗ್ ಹೋಗೋದಕ್ಕೆ CET ಪರೀಕ್ಷೆ ಆದಮೇಲೆ ಒಂದು 3 ತಿಂಗಳು ಟೈಮ್ ಇತ್ತು, ಇನ್ನು ಮಾಡೋಕ್ಕೇನು ಇರಲಿಲ್ಲ. ಸೊ ಆವಾಗ ನಾನೊಂದಿಷ್ಟು ಪುಸ್ತಕ, ಅಜೇಯ, ಅದಮ್ಯ ಅಂತ ರೆವಲ್ಯೂಷನರಿ ಪುಸ್ತಕ ಓದಿದ್ದು. ಆಮೇಲೆ ಅವಾಗನೇ ವೀರ್ ಸಾವರ್ಕರ್ ಅವರ ಜನ್ಮಶತಮಾನೋತ್ಸವ ವರ್ಷ, ಅದು 83. ಸೊ ಅವಾಗ 1-2 ಭಾಷಣ ಕೇಳಿದ್ದೆ ಅವ್ರ ಬಗ್ಗೆ. ಸೊ ಹೀಗಾಗಿ ನನಗೆ ವಿದ್ಯಾರ್ಥಿ ಪರಿಷತ್ ಸೇರಬೇಕು ಅಂತ ಅನ್ನಿಸ್ತು. ಅಸ್ಸಾಂ ಉಳಿಸಿ ಹೋರಾಟ ನಡೀತಾ ಇತ್ತು. ಅವಾಗ ಅನಂತಕುಮಾರ್ ಅವರ ಭಾಷಣನೂ ಕೇಳಿದ್ದೆ. ಅಂದರೆ ನನ್ನ ಅಣ್ಣ ಕಲಬುರಗಿಯಲ್ಲಿದ್ದರು, ಅವರು ನಾನು ಅಸ್ಸಾಂಗೆ ಹೋಗಬೇಕು ಅಂತ ಒಂದು ಪತ್ರ ಬರೆದಿದ್ರು. ನಮ್ಮ ತಾಯಿ, ಏನಿದು ಅಸ್ಸಾಂ, ಅವನು ಯಾಕೆ ಅಲ್ಲಿ ಹೋಗ್ತಾ ಇದ್ದಾನೆ ನೋಡು ಅಂತ. ನಾನೇ ಸಾಮಾನ್ಯನವರು ಹೋದ್ಮೇಲೆ ನಾನೇ ಉತ್ತರ ತಾಯಿ ಬರೀತಾರೆ, ಅದಕ್ಕೇನಿಲ್ಲ. ಆದರೆ ಅವರು ನನಗೆ ಹೇಳೋರು, ನಾನು ಉತ್ತರ ಬರಿತಾ ಇದ್ದೆ ಪತ್ರಕ್ಕೆ ನಮ್ಮ ಅಣ್ಣನಿಗೆ. ಸೊ ರೆಗ್ಯುಲರ್ ಪ್ರತಿ ತಿಂಗಳು 1-2 ಪತ್ರ ಬರ್ತಿತ್ತು ನಮ್ಮ ಅಣ್ಣಂದು. ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದಾನೆ ಅಂದರು. ನನಗೂ ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಕಾಲೇಜಲ್ಲಿ ಒಂದು ಪ್ಯಾಂಪ್ಲೆಟ್ ಬಂದಿತ್ತು, ಅಸ್ಸಾಂ ಉಳಿಸಿ ಹೋರಾಟದ ಬಗ್ಗೆ ವಿದ್ಯಾರ್ಥಿ ಪರಿಷತ್ತಿನವರ ಅದ್ರ ಬಗ್ಗೆ ಭಾಷಣ ಇದೆ ಅಂತ.
ಅದಕ್ಕೆ ನಾನಂದೆ ನಮ್ಮ ತಾಯಿಗೆ ನೀನು ಬಾ ಹಿಂಗೊಂದು ಭಾಷಣ ಇದೆ ಅಂತ ಕೇಳೋಣ ಅಂತ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಅನಂತಕುಮಾರ್ ಅವ್ರದ್ದೇ ಭಾಷಣ ಇತ್ತು. ನಾವು ಹಿಂದಿನ ಸಾಲಲ್ಲಿ ದೊಡ್ಡ ಹಾಲ್ ಅದು, ಹಿಂದಿನ ಸಾಲಿನಲ್ಲಿ ಕೂತ್ಕೊಂಡು ಕೇಳಿ ಮನೆಗೆ ಬಂದೆ. ಮುಖಾಮುಖಿ ಅನಂತಕುಮಾರ್ ಅವ್ರು ನೋಡಿದ್ದು ಅದೇ ಮೊದಲ ಅಥವಾ ಭೇಟಿ? ಇಲ್ಲ, ದೂರದಿಂದ. ಅಂದರೆ ನನಗೇನು ಅವರಷ್ಟು ಯಾರು ನನಗಷ್ಟು ಹೆಸರು ಅವಾಗ ಇದಿರಲಿಲ್ಲ, ಅಂದರೆ ಕೇಳಿದ್ದೆ ದೂರದಿಂದ ಒಂದು 400-500 ಜನ ಇದ್ರೇನು ಹಾಲಲ್ಲಿ. ಆದರೆ ಎಷ್ಟು ಪರಿಣಾಮಕಾರಿ ಅಂತಂದರೆ ನಮ್ಮ ತಾಯಿ ಅಲ್ಲಿ ತನಕ ಅಲ್ಲಿ ಯಾಕೆ ಹೋಗ್ತಾರೆ, ಯಾಕೆ ಏನು ಇಲ್ಲ ಅನ್ನೋಕ್ಕೂ ಆಗಲ್ಲ. ಈಗೆಲ್ಲ ತಂದೆ ತಾಯಿಗಳಿಗೆ ಅಷ್ಟು ಸುಲಭ ಅಲ್ಲ ಮಕ್ಕಳಿಗಿಲ್ಲ ಅನ್ನೋದು. ಆದರೆ ಹೇಗೆ ಏನು ಗೊತ್ತಿಲ್ಲ, ಅಲ್ಲಿ ಹೋಗಿ ಏನಾಗುತ್ತೆ ಏನು ಅನ್ನೋದಿತ್ತು. ಸೊ ಭಾಷಣ ಕೇಳಿದ್ಮೇಲೆ ಮನೆಗೆ ಬಂದೆ. ನನಗಂತೂ ಕನ್ವಿನ್ಸ್ ಆಗಿತ್ತು ಹೋಗಬೇಕು ಅನ್ನೋದು. ನಮ್ಮ ತಾಯಿ ಕೇಳಿದೆ ಏನು ಬರೀಲಿ ಅಂತ. ಪರವಾಗಿಲ್ಲ ಹೋಗಿ ಬಾ ಜೋಪಾನ ಅಂತ ಹೇಳು ಅಂತ ನಮ್ಮ ತಾಯಿ ಹೇಳಿದರು. ಅದು ದಟ್ ವಾಸ್ ಅನಂತಕುಮಾರ್. ಅನಂತಕುಮಾರ್ ಅವರು ಯಾವುದೇ ವಿಷಯದ ಬಗ್ಗೆ ಯಾರಾದರೂ ಒಂದು ಸಲ ಅವ್ರ ಭಾಷಣದಿಂದ ಇರ್ಬೋದು ಅಥವಾ ಎದುರುಗಡೆ ಇದ್ದದ್ದು ಕನ್ವಿನ್ಸಿಂಗ್ ಕೆಪಾಸಿಟಿ ಭಾಳ ಚೆನ್ನಾಗಿರ್ತಿತ್ತು. ಇದಂತೂ ದೊಡ್ಡ ಗುಂಪಿನಲ್ಲಿ ನಾವು ಯಾರೋ ಗೊತ್ತಿಲ್ಲ ಹಿಂದೆ ಕೇಳ್ಕೊಂಡು ಬಂದವರು. ಅವಾಗ ನಾನು ಮೊದಲ ಬಾರಿಗೆ ಅವ್ರ ಭಾಷಣ ಕೇಳಿದ್ದು. ನಂತರ ABVPಯಲ್ಲಿರೋ ನಾನು ABVP ಸೇರಿದಾಗ ಅವಾಗಲೇ ಅವರು ರಾಜ್ಯ ಕಾರ್ಯದರ್ಶಿ ಆಗಿದ್ದರು. ಹೀಗಾಗಿ ನಮಗೇನು ಭಾಳ ನೇರವಾಗಿ ಅಂಥದ್ದೇನು ಹೆಚ್ಚು ಸಂಪರ್ಕ ಬರೋದು ಕಡಿಮೆ. ಯಾವಾಗಾದರೂ ಹುಬ್ಬಳ್ಳಿಗೆ ಅವರು ಬಂದಾಗ ಹಾಗೆ ಪರಿಚಯ ಅಷ್ಟೇ. ಮುಖಾಮುಖಿ ಹಿಂಗೆ ಪರಿಚಯ ಆಗುವ ಭೇಟಿ ಯಾವಾಗಾಗಿತ್ತು ಅನಂತಕುಮಾರ್ ಅವ್ರ ಜೊತೆ? ಅದೇ 83 ನಾನು ವಿದ್ಯಾರ್ಥಿ ಪರಿಷತ್ ಸೇರಿದ ಮೇಲೇನೋ ಒಂದು ಸಲ ಏನು ಅಭ್ಯಾಸ ವರ್ಗ ಇದ್ದಾಗ ಅವಾಗೂ ನೋಡಿದ್ದೆ. ನನಗೇನಂತಂದರೆ ಅಷ್ಟು ಗೊತ್ತಿರಲಿಲ್ಲಲ್ಲ ABVP ಬಗ್ಗೆ ಎಲ್ಲ. ಆವಾಗ ಸೈಕಲ್ ಮೇಲಿಂದ ಹೋಗ್ತಾಯಿದ್ರು. ನನ್ನ ಸ್ನೇಹಿತ ಹೇಳಿದರು, ಇವರೇ ರಾಜ್ಯ ಕಾರ್ಯದರ್ಶಿಯವರು ಅನಂತಕುಮಾರ್ ಅಂತ. ಅವಳು ರೈಲ್ವೆ ಕಾಲನಿ ಅವಳು. ಅನಂತಕುಮಾರ್ ಅವರು ಅವ್ರ ತಂದೆ ರೈಲ್ವೆಯಲ್ಲಿದ್ದರು, ರೈಲ್ವೆ ಕಾಲನಿಯಲ್ಲಿದ್ದರು. ರೈಲ್ವೆ ಆಂಟಿ ಅಂತ ಇದ್ರು ನಮ್ಮ ಅತ್ತೆಯವ್ರಿಗೆ. ಆಂಟಿ ಮಗ ನೋಡು ಸ್ಟೇಟ್ ಸೆಕ್ರೆಟ್ರಿ ಅಂತ. ಸ್ಟೇಟ್ ಸೆಕ್ರೆಟ್ರಿ ಅಂತ ಸೈಕಲ್ ಮೇಲೆ ಹೋಗ್ತಾ ಇದ್ದಾನಲ್ಲ ಅಂತ ನಾನು ಅವಳಿಗಂದೆ. ಅಂದರೆ ನಾವು ಸ್ಟೇಟ್ ಸೆಕ್ರೆಟ್ರಿ ಅಂದರೆ ಏನೋ ಕಾರ್ಗಿರ ದೊಡ್ಡ ಕಾರ್ಗಳು ಅಂತ ಅಂದ್ಕೊಂಡಿದ್ದೆ. ಅಲ್ಲೇನೋ ನೋಡಿದರೆ ಎಲ್ಲರೂ ಕೆಳಗೆ ಕೂತಿದ್ದಾರೆ, ಕುರ್ಚಿ ಸಹ ಇರಲಿಲ್ಲ. ಆ ಅಭ್ಯಾಸ ವರ್ಗದಲ್ಲಿ ಜಮಖಾನೆ ಮೇಲೆ ಕೂತ್ಕೊಳ್ಳೋದು ಸ್ವಲ್ಪ ನನಗೆ ಇದೇನೋ ಅಂತ ಅನಿಸಿತ್ತು. ಆದರೆ ವಿಚಾರಗಳು ಮಾತಾಡೋ ರೀತಿ ಅವೆಲ್ಲ ಭಾಳ ವಿಶಾಲತೆ ನನಗೆ ಇದು ಮಾಡಿದ್ದು. ಹೀಗಾಗಿ ಮೊದಲ ಬಾರಿಗೆ ನಾನು ಇವ್ರು ಅನಂತಕುಮಾರ್ ಅಂತ ನೋಡಿದ್ದು ಸೈಕಲ್ ಮನೆಯಿಂದ ಹಿಂಗೆ ಅವ್ರು ಪಾಸ್ ಹೋದರು. ಆಂಟಿ ಮಗ ಅನಂತಕುಮಾರ್ ಅಂತ ಹೇಳಿದ್ದು. ಹಾಗೆ ದೂರಿಂದ ಭಾಷಣಗಳು ಕೇಳ್ತಾ ಇದ್ವಿ. ಯಾವಾಗಾರು ಬಂದು ಬೈಠಕ್ ತೊಗೊಳ್ಳೋರು ಅಷ್ಟೇನೆ. ನಂತರ ನಾನು 3rd ಇಯರ್ ನಂತರ ಸ್ವಲ್ಪ ಕೆಲಸ ಕಡಿಮೆ ಮಾಡಿದೆ. ಯಾಕಂದರೆ ನನ್ನ ಶಿಕ್ಷಣದ ಮೇಲೇನೂ ಸ್ವಲ್ಪ ಅಂದರೆ ಓದಿನ ಒತ್ತಡನೂ ಜಾಸ್ತಿ ಆಗ್ತಿತ್ತು. ಇಂಗ್ಲೀಷ್ ಮೀಡಿಯಮದು, ನಾವೆಲ್ಲ ಕನ್ನಡ ಮೀಡಿಯಮಿಂದ ಓದಿ ಬಂದಿರೋರು. ಹಿಂಗಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಇಂಜಿನಿಯರಿಂಗಲ್ಲಿ ಮತ್ತು ಅವಾಗೆಲ್ಲ ಭಾಳ ಕಷ್ಟ ಇತ್ತು. ಇಷ್ಟು ಸುಲಭವಾಗಿ ಈಗೂ ಕಷ್ಟ ಇದೆ, ಬಟ್ ಅವಾಗ ಇನ್ನೂ ಪ್ಲೇಸ್ಮೆಂಟ್ ಆಗೋದು, ಜಾಬ್ ಸಿಗೋದು ಕಷ್ಟನೇ. ಹುಬ್ಬಳ್ಳಿ ಅಂತ ಊರಿಂದ ನಂತರ ಬಂದು ಬೆಂಗಳೂರಿಗೆ ಬಂದು ಇಲ್ಲೇ ನಮಗೆ ಭವಿಷ್ಯ ಬೆಂಗಳೂರಿನಲ್ಲೇ ಇದ್ದದ್ದು. ಏನೂ ಇರಲಿಲ್ಲ ಆವಾಗ, ಕಾಲೇಜ್ ಇತ್ತು ಬಿಟ್ಟರೆ. ಹೀಗಾಗಿ ನಾವು ಸ್ವಲ್ಪ ಓದಿನ ಕಡೆ ನಾನು 3rd ಇಯರ್ ಆದಮೇಲೆ ನಾನು ವಿದ್ಯಾರ್ಥಿ ಪರಿಷತ್ ಕೆಲಸ ಭಾಳ ಕಡಿಮೆ ಮಾಡಿದೆ. ಕರಿಯರ್ ಓರಿಯೆಂಟೆಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿಮ್ಮದು. ಆದರೆ ಪಾಲಿಟಿಕ್ಸನ್ನೇ ಕರಿಯರ್ ಆಗಿ ತಗೊಂಡ ಅನಂತಕುಮಾರ್ ಹೆಂಗೆ ಫ್ಯಾಮಿಲಿ ಒಪ್ಕೊಂಡಿದ್ದು, ಮದುವೆ ಆಗಿದ್ದು ಹೆಂಗಾಯ್ತದು? ಅನಂತಕುಮಾರ್ ಅವರು ಅದೇ ಅವರು ಒಂಥರ ಮೊದಲಿಂದ ಡಿಸೈಡ್ ಮಾಡಿಬಿಟ್ಟಿದ್ರಂತೆ. ಅಫ್ಕೋರ್ಸ್ ನನಗಿದೆಲ್ಲ ಮದುವೆ ಆದಮೇಲೆ ಡಿಸೈಡ್ ಮಾಡಿದ್ರು ಅಂದರೆ ದೇಶಕ್ಕೆ ಅವರು ತಮ್ಮ 16ನೇ ವಯಸ್ಸಿಗೆನೇ ಅವರು PUC ಫಸ್ಟ್ ಇಯರ್ ಕಾಲೇಜಿಗೆ ಸೇರಿದ್ದು ಸೈನ್ಸ್ ಕಾಲೇಜಿಗೆ. ಅವರು ಆವಾಗನೇ ಎಮರ್ಜೆನ್ಸಿ ಅನೌನ್ಸ್ ಆಗುತ್ತೆ 76ನೇ ಇಸ್ವಿ. ಆವಾಗ ಅವರು ವಿದ್ಯಾರ್ಥಿ ಪರಿಷತ್ ಸೇರಿದರು, ಜೈಲಿಗೆ ಹೋದರು. 16ನೇ ವಯಸ್ಸಿನ ಹುಡುಗ ಜೈಲಿಗೆ ಹೋಗಿದ್ದು. PC ಜಾಬಿನ್ ಕಾಲೇಜಿನ ಏನು ಹೋರಾಟಗಾರದ ಒಂದು ಗ್ರೂಪ್ ಇತ್ತು, ಅದನ್ನು ಲೀಡ್ ಮಾಡಿದ್ದವರು ಫಸ್ಟ್ PUC ಹುಡುಗ. ಆ ಕೆಪಾಸಿಟಿ ಅವ್ರು ಮೊದಲಿಂದ ಇತ್ತು. ಮತ್ತು ಒಂದೇನಂದ್ರೆ ನಮ್ಮ ಅತ್ತೆಯವರು ಅದನ್ನು ಗುರುತಿಸಿದರು. ಉಳಿದವರೆಲ್ಲ ಹೇಳ್ತಾ ಇದ್ರಂತ, ಏನು ಕಾಲೇಜ್ಗೆ ಹೋಗೋ ಹುಡುಗನ ಹೋರಾಟ ಕಳಿಸಿದ್ದೀರಾ ಅನ್ನೋದು. ಆದರೆ ಇಲ್ಲ, ನೀವು ನೋಡಿ ನನ್ನ ಮಗ ದೇಶಕ್ಕೆ ಮಾಡ್ತಾನೆ. ಇಂಥವ್ರು ಇರೋದಿಲ್ಲ, ಎಲ್ಲರೂ ಕಾಲೇಜು ಓದಿ ಕೆಲಸಕ್ಕೆ ಸೇರ್ತಾರೆ, ಆದರೆ ಅವನಲ್ಲಿ ವಿಶೇಷ ಗುಣಗಳಿದೆ ಅಂತ. ಆ ಗುಣಗಳು ಚಿಕ್ಕ ವಯಸ್ಸಿಂದನೇ ಇತ್ತು ಅಂತ ನಮ್ಮ ಅತ್ತೆಯವರು ಹೇಳ್ತಾಯಿದ್ರು. ನಂತರ ನಾವು ಅನಂತಕುಮಾರ್ ಅವ್ರ ಬಗ್ಗೆ ಈಗ ವಿವರ ಪುಸ್ತಕವನ್ನು ಮಾಡ್ತಿದ್ದಾಗ ಅವರ ಟೀಚರ್ ಇರ್ಬೋದು, ರಿಲೇಟಿವ್ಸ್ ಎಲ್ಲ ಭೇಟಿಯಾದಾಗ ಹಿ ವಾಸ್ ಡಿಫ್ರೆಂಟ್ ಅನ್ನೋದು ಅದು ಗೊತ್ತಾಗೋದು. ಅವರ ಸ್ನೇಹಿತರಿಗಿರ್ಬೋದು, ಅವ್ರ ತಾಯಿಯವ್ರಿಗೂ ಇರ್ಬೋದು. ಹೀಗಾಗಿ ಅವ್ರು ಅವಾಗಿಂದನೇ ಕಾಲೇಜಿಗೆ ಹೋಗಿದ್ದಕ್ಕಿಂತ ಅವಾಗಿಂದನೇ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡಿಕೊಂಡು ಬಂದಿರೋರು. ಅವರ 20ನೇ ವಯಸ್ಸಿಗೆ ಸ್ಟೇಟ್ ಸೆಕ್ರೆಟ್ರಿ ಆದರು. ನಂತರ ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟ್ರಿ ಆಗಿ 27ಕ್ಕೆ ಅವರು BJPಗೆ ಬಂದಾಗ ಈ ವಾಸ್ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಅಂತಲೇ ಬಂದಿದ್ದು. ಆವಾಗನೇ ನಾವು ಮದುವೆ ಆಗಬೇಕು ಅಂತ ನಿರ್ಣಯ ಮಾಡಿದ್ದು. ಒಂದು ಕಡೆ ನೀವು ಹೇಳಿದಂಗೆ ಮಿಡಲ್ ಕ್ಲಾಸಿಂದ ಬಂದವರು,
ಹಣಕಾಸಿನ ಕಷ್ಟ ಇದೆ. ನನಗೆ ಯಾಕೆ ನಾನು ಬೆಂಗಳೂರಿಗೆ ಸೀಟ್ ಸಿಕ್ಕರೂ ಬರಲಿಲ್ಲ ಅಂತಂದರೆ ಅಣ್ಣ ಹಾಸ್ಟೆಲಲ್ಲಿದ್ದ, ಇಬ್ಬಿಬ್ಬರಿಗೆ ಹಾಸ್ಟೆಲಿನ ಖರ್ಚನ್ನು ನೀಗ್ಸೋಕ್ಕಾಗಲ್ಲ ಅನ್ನೋದು ನಮ್ಗೆ ಗೊತ್ತಿತ್ತು. ಹೀಗಾಗಿ ನಾನು ಹುಬ್ಬಳ್ಳಿಯಲ್ಲೇ ಸೀಟ್ ತೊಗೊಂಡಿದ್ದು. ಯಾಕೆ ಒಂದು ಕಡೆ ಹಣಕಾಸಿನ ದೃಷ್ಟಿಯಿಂದ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಮನೆಗೂ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು. ಇನ್ನೊಂದು ಕಡೆ ನಮ್ಮ ಕರಿಯರ್ ಮಾಡಬೇಕು, ಇಂಜಿನಿಯರಿಂಗಲ್ಲಿ ಏನೋ ಮಾಡಿ ತೋರಿಸ್ಬೇಕು, ಅದು ಇನ್ನೊಂದು ಕಡೆ. ಮೂರನೇ ಕಡೆ ವಿದ್ಯಾರ್ಥಿ ಪರಿಷತ್ತು, ಸಮಾಜ ಒಂದಿಷ್ಟೇನಾದರೂ ದೇಶಕ್ಕೆ ಕೊಡಬೇಕು, ಈ ಥರದ ಬದಲಾವಣೆ ತರಬೇಕು ಅನ್ನೋದೊಂದು. ಹೀಗೆ ಮೂರೂದರ ಮಧ್ಯ ಕಷ್ಟ. ಅಂದರೆ ನನಗೇನು ಹೆಣ್ಮಗಳಾಗಿ ಕಷ್ಟ ಅಂತ ನನಗೆ ಹಂಗೆ ಅನ್ನಿಸ್ಲಿಲ್ಲ, ನಿಜ ಹೇಳಬೇಕು ಅಂದರೆ. ಲಕ್ಕೀಲಿ ನನಗೆ ಆ ಥರದ್ದು ಯಾವತ್ತೂ ಸಮಸ್ಯೆ ಬರಲಿಲ್ಲ. ಆದರೆ ಇವು ಮೂರೂ ಏನು ಸಾಮಾನ್ಯ ಸಂಗತಿಗಳೇನಲ್ಲಲ್ಲ, ಬ್ಯಾಲೆನ್ಸ್ ಮಾಡಬೇಕಲ್ಲ. ಅನಂತಕುಮಾರ್ ಅವ್ರ ಜೊತೆಗೆ ಯಾವಾಗ ಒಡನಾಟ ಶುರು ಆದಾಗ ಮತ್ತು ಅವರ ಗೋಲ್ಸ್ಗಳು ಗೊತ್ತಿತ್ತು ಅವ್ರಿಗೆ. ಅಂದರೆ ಹೀಗಾಗಿ ಕೊನೆಗೆ ನಾವಿಬ್ಬರು ಮಾತಾಡ್ಕೊಂಡಾಗ, ನೀವು ದೇಶದ ನೋಡ್ಕೊಳ್ಳಿ, ನಾನು ಮನೆ ನೋಡ್ಕೊಳ್ತೀನಿ ಅನ್ನೋ ಥರದ. ಮತ್ತು ಕೆಲವೊಂದು ವಿಚಾರಗಳಂದರೆ ನಾನೇನು ಮಾಡಬೇಕು ಅನ್ನೋದನ್ನು ನೀವೇ ನಿಮ್ಮ ಮುಖಾಂತರನೇ ಆಗಲಿ ಅನ್ನೋದೊಂದು ಆ ಥರದ ಒಂದು ಒಡಂಬಡಿಕೆ ನಮ್ಮಿಬ್ಬರದೂ. ಕಾನ್ವರ್ಸೇಷನ್ ಏನಾಗ್ತಿತ್ತು ನಿಮ್ಮಿಬ್ಬರ ಮಧ್ಯೆ? ಏನು ಕಾನ್ವರ್ಸ್ ಮಾಡ್ತಿದ್ರಿ ಆರಂಭಿಕ ದಿನಗಳಲ್ಲಿ? ಪಾಲಿಟಿಕ್ಸ್ ಮಾತಾಡ್ತಿದ್ರಾ, ಬೇರೆ ಏನಾದರೂ ಇಶ್ಯೂಸ್ ಮಾತಾಡ್ತಿದ್ರಾ? ಯಾಕೆಂದರೆ ಹೋರಾಟಗಳ ಹಿನ್ನೆಲೆಯಿಂದ ಬಂದವರಿಗೆ ಯಾವಾಗಲೂ ತಲೆ ಅಲ್ಲೇ ಓಡ್ತಾ ಇರುತ್ತೆ. ಸೊ ಕಾನ್ವರ್ಸೇಷನ್ ಏನಿರ್ತಿತ್ತು ನಿಮ್ಮ? ಪಾಲಿಟಿಕ್ಸ್ ಇರಲೇ ಇಲ್ಲ, ನಮಗೆ ಪಾಲಿಟಿಕ್ಸ್ ಇರಲೇ ಇಲ್ಲ. ನನಗಂತೂ ಪಾಲಿಟಿಕ್ಸ್ ಏನೂ ಗೊತ್ತೇ ಇರಲಿಲ್ಲ, ನಿಜ ಹೇಳಬೇಕಂದ್ರೆ. ಆದರೆ ಈ ಥರದ ದೇಶದ ಸಮಸ್ಯೆಗಳಿದ್ವಲ್ಲ, ಆರ್ಟಿಕಲ್ 370, ಅಸ್ಸಾಮಿನ ಈ ಬಾಂಗ್ಲಾದೇಶರನ್ನು ಸುಳುವಿಕೆ ಇರ್ಬೋದು, ಕ್ಯಾಪಿಟೇಷನ್ ಹೋರಾಟದ ಬಗ್ಗೆನೂ ಅದರ ಬಗ್ಗೆ ಇರುವಂಥದ್ದು, ಮೆರಿಟ್ ಸೀಟ್ಗಳಿಗೆ ಸರಿಯಾದ ಸೂಕ್ತ ಇದು ಸಿಗೋದಿಲ್ಲ ಅನ್ನೋದು, ಕ್ಯಾಂಪಸ್ಗಳಲ್ಲಿ ಇರುವಂಥದ್ದು ಇರ್ಬೋದು, ಮಹಿಳೆಯರು ವಿದ್ಯಾರ್ಥಿನಿಯರಿಗೆ ಅವಕಾಶ ಸಿಗೋದಿಲ್ಲ, ಈ ಥರದ ಮೇಲೆ ಭಾಳ ಚರ್ಚೆ ಆಗೋದು. ನಂದು ಸ್ವಭಾವತಃ ನಾನು ಹೇಳಿದ್ನಲ್ಲ, 3ನೇ ಕ್ಲಾಸಿಂದನೇ ಡಿಬೇಟ್ ಮಾಡ್ತಿರೋದ್ರಿಂದ ತಕ್ಷಣ ಒಪ್ಕೊಳ್ಳೋ ಸ್ವಭಾವ ನಂದು ಅಲ್ಲ. ಅವರೂ ತಮ್ಮ ವಿಷಯ ಒಪ್ಪಿಸೋವರೆಗೆ ಬಿಡೋ ಸ್ವಭಾವ ಅವ್ರದ್ದಲ್ಲ, ಆದರೂ ಒಪ್ಪಿಸ್ಬಿಡೋರು ಸಾಮಾನ್ಯ. ನನಗೆ ಕೊನೆಗೆ ಅವರೇ ಒಂದು ಅವರ ಬುದ್ಧಿಮತ್ತೆ. ಹಾಗೆ ವಯಸ್ಸಿನಲ್ಲೂ ನನ್ನವರಲ್ಲಿ ಸ್ವಲ್ಪ ಒಂದು 6 ವರ್ಷದ ವ್ಯತ್ಯಾಸ. ಮತ್ತು ಅವ್ರಿಗೆ ಅವರ ವಯಸ್ಸಿನ ಮೀರಿನ ಪ್ರಬುದ್ಧತೆ ಅವ್ರಿಗೆ ಮೊದಲಿಂದನೇ ಇತ್ತದು. ಥ್ರೂಔಟ್ ಕೊನೆಯ ತನಕ ಅವರು ಅದನ್ನು ತೋರಿಸ್ಕೊಟ್ರು. ಇತ್ತು ಅವ್ರಿಗೆ ಆ ಒಂದು ಶಾರ್ಪ್ನೆಸ್ ಇತ್ತು, ಮಾತಿನಲ್ಲೂ ಇತ್ತು, ಬುದ್ಧಿಮತ್ತೆಯಲ್ಲೂ ಇತ್ತು, ಮತ್ತು ಕಮಿಟ್ಮೆಂಟ್ನಲ್ಲೂ ಇತ್ತು. ಸೊ ಅವ್ರು ಒಂದೇ ಹೇಳಿದ್ದು, ನೀನು ಒಪ್ಪಲಿಲ್ಲ ಅಂದರೆ ನಾನು ಪ್ರಚಾರಕನಾಗಿ ಮದುವೆ ಮಾಡ್ಕೊಳ್ಬಾರ್ದು ಅಂತಲೇ ನಾನು ಹೊರಟವನು. ಈಗ ಅನ್ನಿಸ್ಬಿಟ್ಟಿದೆ, ನೀನು ಎಸ್ ಅಂದರೆ ಮುಂದುವರಿತೀನಿ, ಇಲ್ಲಾಂದರೆ ನಾನು ಮತ್ತೆ ನನ್ನ ಜೋಳಿಗೆ, ಅವ್ರು ಯಾವಾಗಲೂ ಒಂದು ಜೋಳಿಗೆ, ಜುಬ್ಬ, ಪ್ಯಾಂಟ್ ಅವಾಗ. ಆಮೇಲೆ ಪೈಜಾಮ ಬಂದಿದ್ದು. ಮೊದಲು ಬ್ಲ್ಯಾಕ್ ಪ್ಯಾಂಟ್, ಬ್ರೌನ್ ಆರ್ ಬ್ಲ್ಯಾಕ್ ಪ್ಯಾಂಟ್, ಮೇಲೆ ಜುಬ್ಬ ಮತ್ತು ಒಂದು ಜೋಳಿಗೆ ಇರೋದು ಅವ್ರದ್ದು ಯಾವಾಗಲೂ. ಮತ್ತು ನನ್ನ ಜೋಳಿಗೆ ತಗೊಂಡು ನಾನು ಹೊರಟೆ ಅಂತ ಹೀಗೆ ಶುರು ಆಗಿದ್ದು. ಸೊ ಪ್ರಪೋಸಲ್ ಅನಂತಕುಮಾರ್ ಅವರಿಂದನೇ ಬಂದಿದ್ದು? ಹೌದು, ಅದು ಒಂದು ಪುಸ್ತಕದಲ್ಲಿ ಬರೆದಿದ್ದೀವಿ ಸ್ವಲ್ಪ ಡೀಟೇಲ್ಸ್ ಎಲ್ಲ. ಅಂದರೆ ಇವೆಲ್ಲ ಎಷ್ಟು ಅವ್ರು ಅನಂತಕುಮಾರ್ ಅವ್ರು ಭಾಳ ನಾಜೂಕು, ಸಣ್ಣ ಸೂಕ್ಷ್ಮ ಭಾಳ ಅವರು. ಕೆಲವೊಂದು ಅವ್ರು ಮೊದಲೇ ಯಾವಾಗಾದ್ರು ಪತ್ರ ಬರಿತಾಯಿದ್ರು AVP-ಯಲ್ಲಿದ್ದಾಗ. ಸೊ ನನ್ನ ಡಿಗ್ರಿ ಮುಗಿದ ಮೇಲೇನೂ ಒಂದು ಸಲ ಪತ್ರ ಬಂದಾಗ ನನಗೆ ಯಾಕೋ ಒಕ್ಕಣಿಕೆ ಬೇರೆ ಅನ್ನಿಸ್ತು, ಏನೋ ಶಬ್ದಗಳಲ್ಲಿ ಬೇರೆ ಇರಲಿಲ್ಲ. ಎಲ್ಲಿ ವ್ಯತ್ಯಾಸ? ನಾನು ಹಳೆ ಪತ್ರ ತೆಗೆದೆ, 2-3 ಹಳೆ ಪತ್ರ. ಇದನ್ನು ನೋಡಿದಾಗ ನಿಮ್ಮವನೇ ಅಂತ ಬರೆದಿದ್ರು ಕೆಳಗಡೆ. ಹಳೆಯ ಪತ್ರದಲ್ಲಿ ನಿಮ್ಮವನೇ ಇರಲಿಲ್ಲ, ಬರೀ ಅಂತಿತ್ತು. ನನಗೆ ಇದೇನೋ ಇದೆ ಅಂತ ಅನ್ನಿಸ್ತು. ಬಟ್ ನಾನು ಸುಮ್ಮನಾಗ್ಬಿಟ್ಟೆ, ಯಾಕಂದ್ರೆ ನಂದು ಇನ್ನು ಕೆಲಸ ಸಿಗಬೇಕು. ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿದ್ದೆ ಕೆಲಸ. ಅವರಷ್ಟೊತ್ತಿಗೆ ಸ್ಟೇಟ್ ಸೆಕ್ರೆಟರಿ ಆಗಿದ್ದರು, ವಿದ್ಯಾರ್ಥಿ ಪರಿಷತ್ತಿಂದ ಹೊರಗೆ ಬಂದಿದ್ದರು. ಅಂದರೆ ಅವರೊಂದು ಕರಿಯರ್ ಆಗಾಗಲೇ ಗುರುತಿಸ್ಕೊಂಡಿದ್ರು. ನಾನು ಒಂದು ಕೆಲಸ ಹುಡುಕಿ ಏನೋ ಮಾಡಬೇಕಲ್ಲ ಅಂತ ನಾನು ಇದರಲ್ಲಿದ್ದೆ. ಅಂದರೆ ಮನೆಯವ್ರದ್ದು ಪ್ರತಿಕ್ರಿಯೆ ಹೇಗಿತ್ತು? ಅವ್ರ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ? ಅವ್ರ ಮನೆಯಲ್ಲಿ ಏನಂತ ಅಂದರೆ, ಅನಂತಕುಮಾರ್ ಮಾಡಿದ್ಮೇಲೆ ಅವರೆಲ್ಲ ಯೋಚನೆ ಮಾಡೇನೆ ಹೇಳಿರ್ತಾರೆ ಅಂತ. ಅವ್ರ ಮನೇಲಿ ಏನೂ ಇದಿಲ್ಲ. ಒಟ್ಟು ನನಗೆ ಮದುವೆ ಬೇಡ ಅಂದಿದ್ದು ಹುಡುಗ ಮದುವೆ ಆಗ್ತೀನಿ ಅಂತ ಇದ್ದಾರಲ್ಲ ಅಂತ ಅವ್ರ ಮನೇಲಿ ಏನೇನೋ ಇದಾಗಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಮ ತಂದೆಗೆ ಅನಿಸ್ತಿತ್ತು, ಏನೂ ಮಾಡಲ್ಲ ಅಳಿಯ, ಏನು ಮುಂದೆ ಏನು. ಯಾಕಂದರೆ ಅವತ್ತಿನ ದಿನದಲ್ಲಿ ರಾಜ್ಯದಲ್ಲಿ ಒಬ್ಬರೇ BJP ಒಬ್ಬರೇ ಶಾಸಕರು. ಹೌದು, ಪಕ್ಷಕ್ಕೆ 2% ವೋಟ್ ಶೇರ್ ಇತ್ತು ಅವಾಗ, ಅವರು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಸೇರಿಕೊಂಡ ದಿನ. ಮತ್ತು ಕೇಂದ್ರದಲ್ಲೂ ಅದು ಆ ವರ್ಷ ಅಟಲ್ಜಿ ಅದ್ವಾನಿಜಿಯವರು ಸೋತ ವರ್ಷ. ಅದು ನಮ್ಮ ಮದುವೆ ಆಗಿರೋ ವರ್ಷ. ಆ ಸಂದರ್ಭದಲ್ಲಿ ನಮ್ಮ ಎಂಗೇಜ್ಮೆಂಟ್ ಆಗಿದ್ದು 88ಕ್ಕೆ. ಇನ್ನೊಂದು ಕಡೆ ನಾನು ಇಂಜಿನಿಯರಿಂಗಲ್ಲಿ ಡಿಸ್ಟಿಂಕ್ಷನಲ್ಲಿ ಇಂಜಿನಿಯರಿಂಗು ಪಾಸ್ ಮಾಡಿದ್ದೆ. ಸ್ವಲ್ಪ ಅಂದರೆ ಆವಾಗಿನ ಕಾಲಕ್ಕೆ ಹೆಣ್ಮಕ್ಳು ಇಂಜಿನಿಯರಿಂಗ್ ಮಾಡೋದು ಸ್ವಲ್ಪ ಸಂಖ್ಯೆ ಕಡಿಮೆ ಇತ್ತು.
ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನನಗಿನ್ನೂ ನೆನಪಿದೆ. ಅಂದರೆ ಆ ಘಟನೆ ದಾಖಲೆ ಮಾಡುವಂಥದ್ದು. ನಮ್ಮ ಅತ್ತೆಯವ್ರಿಗೆ ಅದು ಹೇಗೆ ಅನಂತಕುಮಾರ್ ಅವ್ರಿಗೂ ಒಂದು ಅಂದರೆ ಕಮಿಟ್ಮೆಂಟ್ ಆ್ಯಂಡ್ ಒಂದ್ರ ಬಗ್ಗೆ ದೃಢ ವಿಶ್ವಾಸ ಏನಿತ್ತು ಅದು ಅವ್ರಿಗೆ ತುಂಬ. ಎಂಗೇಜ್ಮೆಂಟು ನಡೆದು ಸಣ್ಣ ಹಾಲ್ ನಮ್ಮ ಮನೆಯಲ್ಲಿ. ಆವಾಗ ಅವ್ರಿಗೇನು ಅನ್ನಿಸ್ತೇನೋ, ನೀವೇನು ನನ್ನ ಮಗ ಅಂದರೆ ನಿಮಗೆ ಗೊತ್ತಿಲ್ಲ, ಇನ್ನೊಂದು 10 ವರ್ಷಕ್ಕೆ ಗೂಟದ ಕಾರಲ್ಲಿ ಓಡಾಡ್ತಾನೆ ಅಂತಂದರು. ಅವಾಗ ಸ್ಕೂಟ್ರ್ ಇರಲಿಲ್ಲ ಅನಂತಕುಮಾರ್ ಅವ್ರ ಹತ್ರ. ನನಗೂ ನಗು ಬಂತು, ನಗು ಹಂಗಿಲ್ಲಲ್ಲ, ಇನ್ನು ನಾನೇ ನಕ್ರೆ ಎಲ್ಲರಿಗೂ ಸ್ವಲ್ಪ ನಗು ಬಂತು, ಹೇಳೋ ಹಂಗಿಲ್ಲ. ಒಂದು 10 ವರ್ಷದಲ್ಲಿ ಗೂಟದ ಕಾರಲ್ಲಿ ಓಡಾಡ್ತಾನೆ. ಎಲ್ಲರೂ ಸುಮ್ಮನೆ ಕೂತಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ ಅವರು. ಬೆಂಗಳೂರಲ್ಲ, ದೆಹಲಿಯಲ್ಲಿ ಗೂಟದ ಕಾರಲ್ಲಿ ಓಡ್ತಾನೆ, ನಿಮಗೆ ಗೊತ್ತಿಲ್ಲ ಅವನ ಇದು ಅನ್ನೋ ಥರ, ನಾನಿರ್ತೀನೋ ಇಲ್ಲೋ ಅಂತ ಇದನ್ನು ಹೇಳಿದ್ದು ನಾವೆಲ್ಲರೂ ಕೇಳಿದ್ವಿ. ನನಗಂತೂ ನಗು ತಡೆಯೋಕ್ಕಾಗಲಿಲ್ಲ. ಎಲ್ಲಿ ಗೂಟದ ಕಾರು, ಎಲ್ಲಿ ಸರ್ಕಾರ ಬರುತ್ತೆ? ನಮ್ಮೊಂದು ವಿರೋಧ ಪಕ್ಷದ ಇದು ಈಗ ಒಬ್ಬರು MLA ಇದ್ದಾಗ ಯಾವ ಸರ್ಕಾರ? ಕೇಂದ್ರದಲ್ಲಿ 2 MP, ರಾಜ್ಯದಲ್ಲಿ 1 MLA. ಏನಪ್ಪ ಅಂದರೆ ಅವ್ರಿಗೆ ಎಷ್ಟು ಪ್ರೀತಿ ಮಗನ ಮೇಲೆ ಅಂತ ಅನಿಸಿತ್ತಷ್ಟೇ. ಇದು 88. 98 ಮೇಯಲ್ಲಿ ಅನಂತಕುಮಾರ್ ಅವರು ರಾಷ್ಟ್ರಪತಿ ಭವನದಿಂದ ಗುಟ್ಟದ ಕಾರಲ್ಲಿ ಬಂದ್ವಿ. ನಾನು ಇದ್ದೆ. 10 ವರ್ಷ. ಅವ್ರು ಇರಲಿಲ್ಲ, ನಮ್ಮ ಅತ್ತೆ ಇರಲಿಲ್ಲ. ಭಾಳ ಪ್ರಬಲ ಇಚ್ಛಾಶಕ್ತಿ ಯಾಕೆಂದ್ರೆ ಮತ್ತು ಯಾವಾಗಲೂ ಹೇಳೋರು, ನನ್ನ ಮಗ ಮಂತ್ರಿ ಆಗ್ತಾನೆ. ನಮಗೆಲ್ಲ ನಗು, ಸರ್ಕಾರನೇ ಬಂದಿಲ್ಲ, ಇವ್ರು ಯಾವ ಮಂತ್ರಿ ಆಗ್ತಾರೆ, ಸ್ಕೂಟ್ರೇ ಇಲ್ಲ, ಕಾರ್ ಎಲ್ಲಿಂದ ಅಂತ. ಸೊ ಹೀಗೆ ನಮ್ಮ ಮನೆ ಮತ್ತು ಅವ್ರ ಮನೇಲಿ ಅವರು ನಮ್ಮ ಅತ್ತೆಯವ್ರಿಗೆ ರಾಜಕಾರಣದ ಬಗ್ಗೆ ಇವೆಲ್ಲ ವಿಷಯಗಳು ಅಥವಾ ಆ ಥರದ ಇತ್ತು ಇಂಟ್ರೆಸ್ಟ್ ಇತ್ತು, ಇನ್ವಾಲ್ವ್ ಆಗ್ತಿದ್ರು. ಆ ಮಹತ್ವಾಕಾಂಕ್ಷೆ ಮತ್ತು ದೊಡ್ಡದನ್ನು ಮಾಡಬೇಕು, ಮಾಡಿ ತೋರಿಸ್ಬೇಕು ಅನ್ನೋ ಛಲ ಆ ಥರದ್ದು. ನಮ್ಮದು ಮಧ್ಯಮ ವರ್ಗದ ಒಂದು ಕುಟುಂಬ, ಒಳ್ಳೆ ಕೆಲಸ ತಗೊಂಡು ಪೆನ್ಷನ್ ಬರೋ ಕೆಲಸ ಸಿಕ್ಕಿದ್ರೆ ಅದು ಸ್ವಲ್ಪ ನಮ್ಮ ಆ ಥರ. ಆದರೆ ಪೂರ್ತಿ ಆ ಥರ ಅಂತ ಹೇಳೋಕ್ಕಾಗಲ್ಲ. ನನ್ನ ತಂದೆಯವರು ಅವ್ರು ರಿಟೈರ್ ಆದಮೇಲೆ ಭಾಳಷ್ಟು ಸಾಮಾಜಿಕ ಕೆಲಸದಲ್ಲಿ ಜೋಡಿಸ್ಕೊಂಡು ಹಿನ್ನೆಲೆಯೇ ಆಗಿತ್ತು. ಅಂದರೆ ಅದೇ ಅವರ ಸೋದರ ಮಾವ ಇರ್ಬೋದು, ಸ್ವಲ್ಪ ಹಾಗೆ ಇತ್ತು. ಮತ್ತು ಆವಾಗಿನ ಕಾಲದಲ್ಲಿ ಓದಿರೋ ಕುಟುಂಬದಿಂದ ಬಂದಿರೋರಿಗೆ ಮತ್ತು ಸ್ವಲ್ಪ ನಮಗೆ ಮಹಾರಾಷ್ಟ್ರದ ಆ ಕಡೆ ಮೊದಲು ಬಾಂಬೆ ಸ್ಟೇಟಲ್ಲಿತ್ತು. ನಮ್ಮ ತಂದೆ ಓದ್ತಿದ್ದಾಗ ಧಾರವಾಡ ಬಾಂಬೆ ಸ್ಟೇಟಲ್ಲಿತ್ತು. ಸ್ವಲ್ಪ ಪುಣೆ ಮತ್ತು ಮುಂಬೈಯ ಪರಿಣಾಮ ಅಂದರೆ ಪ್ರಭಾವನೂ ಧಾರವಾಡ ಜಿಲ್ಲೆ ಮೇಲಿದೆ ಇತ್ತು, ಅವಾಗ ಜಾಸ್ತಿ ಇತ್ತು. ಸೊ ಇಂಜಿನಿಯರಿಂಗ್ನಲ್ಲಿ ಕರಿಯರ್ ಕಟ್ಕೋಬೇಕು ಅಂತ ಇದ್ದವರು ರಾಜಕಾರಣದಲ್ಲಿ ಮುಂದುವರಿಯುವಂತಹ ವ್ಯಕ್ತಿನ ವಿವಾಹ ಆದ್ರಿ, ಬೆಂಗಳೂರಿಗೆ ಬಂದ್ರಿ. ಸೊ ಬೆಂಗಳೂರಿಗೆ ಬರೋದು ನಿಮ್ಮ ಇಚ್ಛೆಗಳಲ್ಲಿ ಒಂದಾಗಿತ್ತು. ಎಲ್ಲಿ ಇದ್ರಿ ಮೊದಲಿಗೆ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನಾವು ಮೊದಲಿದ್ದು ಮಲ್ಲೇಶ್ವರಮಲ್ಲಿ, ಸಣ್ಣ ಮನೆ. ಅದು ಒಂದು ಕಂಡೀಷನ್ ನಮ್ಮ ಮದುವೆಯಲ್ಲಿ. ನಮ್ಮ ತಂದೆ ಅಂದರೂ ಹೋಗ್ಲಿ, ಕೆಲಸ ಇಲ್ಲ ಅಂದರೆ ಹೋಗ್ಲಿ, ಹೇಳೋಕ್ಕೆ ಪರ ಇಲ್ಲ, ಮನೆ ಆದರೂ ಬೇಕು. ಮದುವೆ ಆದಮೇಲೆ ಹೋಗಿ ಎಲ್ಲಿ ಇರ್ತಾರೆ, ಏನು LHL ಇರೋಕ್ಕಾಗತ್ತೆ? ಅವ್ರು LHL ಯಾರೋ ಬೇರೆ MLC ಅವರ ರೂಮಲ್ಲಿ ಇರ್ತಿದ್ರು, ಅದೇ ವಿಳಾಸ ಹಾಕಿದ್ರು. ಏನು LHL ಹೋಗ್ತೀರಾ ಮದುವೆ ಆದಮೇಲೆ ಅಂತ ಅನ್ನೋರು ನಮ್ಮ ತಂದೆ. ಅದಕ್ಕೆ ಒಂದು ಮನೆ ಹುಡುಕಿದ್ರು ಅನಂತಕುಮಾರ್ ಅವರು ಎಷ್ಟು ದೊಡ್ಡ ಸ್ನೇಹಿತರ ಬಳಗ ಅವ್ರದ್ದು. ಸೊ ಆ ಮನೆ ಹುಡುಕಿ ಅದಕ್ಕೇನೋ ಬಾಡಿಗೆ ವ್ಯವಸ್ಥೆ ಎಲ್ಲ ಮಾಡಿ ಇಟ್ಟಿದ್ರು. ಆದರೆ ಹೋಗೇ ಇಲ್ಲ ಆ ಮನೆಗೆ, ಹೋಗಿಲ್ಲ. ನೋಡೇ ಒಮ್ಮೆ ನೋಡ್ಕೊಂಡು ಬಂದಿದ್ದಾರೆ, ಮರ್ತು ಬಿಟ್ಟಿದ್ದಾರೆ ವಿಳಾಸ ಎಲ್ಲ. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗ್ತೀನಿ, ಇನ್ನೂ ಮದುವೆಗಿಂತ ಒಂದು ತಿಂಗಳು ಮೊದಲು ನಾನು ಬೆಂಗಳೂರಿಗೆ ಏನಕ್ಕೋ ಬಂದಿದ್ದೆ. ಯಾವುದೋ ಒಂದು BEL ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದೆ. ಅವಾಗೆಲ್ಲ ಇಲ್ಲಿಗೆ ಬರಬೇಕಾಗಿತ್ತು ನಾವು, BHEL BEL ಈ ಥರದ್ದು ಇವೆಲ್ಲ ಎಂಟ್ರೆನ್ಸ್ಗೆ, ಇಂಟರ್ವ್ಯೂಗೆ ಎಲ್ಲದಕ್ಕೂ ಬೆಂಗಳೂರು ಬರಬೇಕಾಗಿತ್ತು. ಸೊ ಅವಾಗ ಅವರು ಮನೆ ತೋರಿಸ್ತೀನಿ ಬಾ ಅಂದರು. ಹುಡುಕ್ತೀವಿ ಮನೆಯೇ ಸಿಗಲಿಲ್ಲ. ಅವರು ಅವಷ್ಟೊತ್ತಿಗೆ ಸ್ಕೂಟರ್ ತೊಗೊಂಡಿದ್ರು. ಮಲ್ಲೇಶ್ವರಮಲ್ಲಿ 8th ಕ್ರಾಸು, 9th ಕ್ರಾಸು, 10th ಕ್ರಾಸು. ನನಗೆ ಇವ್ರು ಸುಮ್ಮನೆ ನಮ್ಮ ತಂದೆಯವ್ರಿಗೆ ತೊಗೊಂಡಿದ್ದಾರೆ ಅಂತ ಹೇಳಿದಾರ ಅಂತ ಒಂದು ಮನಸ್ಸಲ್ಲಿ ಡೌಟ್ ಬಂತು. ಇನ್ನು ಅಲ್ಲೂ ಹೇಳೋಂಗಿಲ್ಲ, ಇಲ್ಲೂ ಹೇಳೋಂಗಿಲ್ಲ ಅಂತ. ಆಯಿತು ನೋಡೋಣ ಹೇಗೋ. ಒಂದು ಮಾತ್ರ ನಮ್ಮ ಮನೇಲಿ ಅದೊಂದು ಕಾನ್ಫಿಡೆನ್ಸ್, ನನಗೆ ಕೆಲಸ ಸಿಗುತ್ತೆ, ನನ್ನ ಮನೆ ಹುಡ್ಕೋಣ ಬಿಡು, ಇವ್ರ ಮನೆಗೆ ಏನಿರೋದು ಅನ್ನೋದು ನನಗೆ ಮೊದಲಿಂದ ಅದು ಒಂಥರ ಇತ್ತು. ನಾನೇನು ಭಾಳ ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಮ ತಂದೆ ಮನೆ ಅಂದಿದ್ದಕ್ಕೆ ಅಲ್ಲಿ ತಗೊಂಡಿದ್ದು. ಕೊನೆಗೆ ಸಿಗಲೇ ಇಲ್ಲ ಮನೆ. ಆ ದಿನ ಇತ್ತು, ಆದರೆ ಅದು ಪಾಪ ಅವ್ರು ಸುಳ್ಳು ಹೇಳಿರಲಿಲ್ಲ, ಸಿಗಲಿಲ್ಲ. ಹೋಗ್ಲಿ ಬಿಡಿ, ಟೈಮ್ ಆಗ್ತಾಯಿತ್ತು, ಮತ್ತು ನಮಗೇನೋ ಟ್ರೈನೋ ಬಸ್ ಏನೋ ಹೋಗಬೇಕಾಗಿತ್ತು. ಸರಿ ಬಿಡಿ, ಮುಂದಿನ ಸಲ ನೋಡೋಣ ಅಂತ. ಆಮೇಲೆ ಮದುವೆ ಆದಮೇಲೆ ಇತ್ತದು, ಅವ್ರ ಪಾಪ ತಗೊಂಡಿದ್ರು, ನನಗೆ ಡೌಟ್ ಇತ್ತು. ಸೊ ಮಲ್ಲೇಶ್ವರಮಲ್ಲಿ ಭಾಳ ಸಣ್ಣ ಮನೆ, ಅವರೇ ಟ್ಯಾಂಕ್ ಇರಲಿಲ್ಲ, ನೀರು ಕೆಳಗಿಂದ. ಆದರೆ ಒಂದು ಮಾತ್ರ ಭಾಳ ಸಣ್ಣ ವಿಷಯದ ಬಗ್ಗೆನೂ ತುಂಬ ಕಾಳಜಿ ವಹಿಸ್ತಿದ್ರು. ಅದನ್ನು ನಾನೀಗ ಹೇಳಿದ್ರು ಎಷ್ಟೋ ಜನ ಅದನ್ನು ನಂಬಲ್ಲ. ಯಾಕಂದರೆ ಅವ್ರನ್ನ ಜನರಲಿ ಅನಂತಕುಮಾರ್ ಅವ್ರನ್ನ ವೇದಿಕೆ ಮೇಲಿಂದ ನೋಡಿರ್ತಾರೆ, ಇಲ್ಲ ಅಂತಂದರೆ ಇದರಲ್ಲಿ ನೋಡಿರ್ತಾರೆ, ಸ್ಟೇಜ್ ಮೇಲೆ ನೋಡ್ತಾರೆ, ಅಥವಾ TVಯಲ್ಲಿ ನೋಡಿರ್ತಾರೆ. ಒಂದೊಂದು ಸಲ 3 ದಿನದ ಪ್ರವಾಸ ಇದ್ದಾಗ ಕೆಳಗಿಂದ ನೀರು ಮೇಲೆ ತರಬೇಕಾಗಿತ್ತು. 3 ದಿನಕ್ಕೆ ನನಗೆ ಬೇಕಾಗಿರೋ ನೀರು ಒಂದು ಸ್ವಲ್ಪ ಜಾಸ್ತಿನೇ ನೀರು ಎತ್ತಿ ಹಾಕಿ, ಎಷ್ಟೋ ಸಲ ನಾನು ಮಲ್ಕೊಂಡ ಮೇಲೆ ಎದ್ದು ನಾನು ಬೇಡ ಅಂತೀನಿ ಅಂತ ಹಾಕಿಟ್ಟು ಹೋಗೋರು. ಪ್ರವಾಸ
ಒಂದೇ ಫ್ಲೋರ್. ಒಂದೇ ಫ್ಲೋರ್. ಅದ್ರ ಕೆಳಗಿಂದ ಬಳಸೋ ನೀರು ನಲ್ಲಿಯಲ್ಲಿ ನೀರಿಲ್ಲ, ಓಹೋ ಹೋ. ಓವರ್ ಟ್ಯಾಂಕ್ ಇರಲಿಲ್ಲ. ಸೊ ಅದು ಭಾಳ ಸಣ್ಣ ಮನೆ ಬಾಡಿಗೆ, ನಮಗೆ ಭಾಳ ಕಷ್ಟ ಇತ್ತು, ದುಡ್ಡಿಂದ ಕಷ್ಟನೂ ಇತ್ತು. ಆಮೇಲೆ ನಾನು BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸಕ್ಕೆ ಸೇರಿದೆ. ನಾನು ರಾಜಕಾರಣಿಯನ್ನು ಮದುವೆ ಆಗಿದ್ರೂ ನನಗೆ ಕರಿಯರನ್ನು ಅವ್ರಿಗೂ ಗೊತ್ತಿತ್ತದು, ನನಗೂ ಕ್ಲಾರಿಟಿ ಇತ್ತು. ನನ್ನ ಕರಿಯರ್ ಇಂಜಿನಿಯರಿಂಗ್ ಕರಿಯರಲ್ಲಿ ನನಗೆ ಮಾಡಬೇಕು ಅಂತಿತ್ತು. ನಮ್ಮ ಅತ್ತೆಯವ್ರಿಗೂ ನೀನು ಮಾಡು ಅಂತ ಸಪೋರ್ಟ್ ಮಾಡಿದರು. ಅವ್ರೇನು ಮಾಡ್ತಾರೋ ರಾಜಕಾರಣದಲ್ಲಿ ನಾನು ಯಾವತ್ತೂ ತಲೆ ಕೆಡಿಸ್ಕೋತಿರ್ಲಿಲ್ಲ. ಮನೆಗೆ ಯಾರು ಬಂದಾಗ ಸಹಜವಾಗಿ ಮನೆಗೆ ಬಂದಿರೋ ಅವರ ಊಟದ ವ್ಯವಸ್ಥೆ ಏನಾದರೂ ಇದ್ದರೆ ಬಿಟ್ಟರೆ ಅವರು ಚರ್ಚೆ ಮಾಡ್ತಿರಲಿಲ್ಲ. ನಾನು ರಾಜಕಾರಣದ ಬಗ್ಗೆ ಇಲ್ಲ, ರಾಜಕಾರಣದ ಬಗ್ಗೆ ಮಾತಾಡಿಲ್ಲ. ಈ ಥರದ ಸಾಮಾಜಿಕ ಪಿಡುಗುಗಳು ಆ ಥರದ್ದು ಏನಾದರೂ ವಿಷಯ ಬಂದಾಗ ಚರ್ಚೆ ಬಿಟ್ಟರೆ ರಾಜಕಾರಣ ಮಾತಾಡ್ತಿರ್ಲಿಲ್ಲ. ಮತ್ತು ನನಗೂ ನನ್ನ ಕರಿಯರ್, ನಾನು BMS ಕಾಲೇಜು, ನಂತರ ಒಂದು IT ಕಂಪ್ನಿ ಸೇರಿದೆ. ಅದಾದಮೇಲೆ ಇಸ್ರೋಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದೆ. ನಂತರ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಮಕ್ಕಳು ಚಿಕ್ಕವರು ಮನೇನೂ ನೋಡಿಕೊಂಡು ಭಾಳ ಅನಂತಕುಮಾರ್ ಅವ್ರನ್ನ ನೆಚ್ಕೊಂಡು ಆಗ್ತಿಲ್ಲ. ಮತ್ತು ಒಂಥರ ಇಡೀ ಕುಟುಂಬ ಅನಂತಕುಮಾರ್ ಅವರ ಒಂದು ಪ್ರತಿಭೆ ಇದನ್ನು ನೋಡಿರೋದ್ರಿಂದ ಯಾರೂ ಎಕ್ಸ್ಪೆಕ್ಟು ಮಾಡ್ತಿರ್ಲಿಲ್ಲ. ಅವರಾಗೆ ಒಂದಿಷ್ಟು ಮಾಡೋರು. ಆದರೆ ಹಾಗೆ ಮೊದಲಿಂದ ಅವ್ರ ತಂದೆ ತಾಯಿ, ನಂತರನೂ ನಾನು ಅವ್ರ ತಮ್ಮ, ಅವರ ತಂಗಿ ಹಾಗೆ ನೋಡ್ಕೊಂಡು ಬಂದಿದ್ವಿ. ಹೀಗಾಗಿ ನಾನು ಇಷ್ಟಕ್ಕೆ ನನಗೂ ಸಪೋರ್ಟ್ ಇತ್ತು ಮನೆಯಿಂದ, ನನ್ನ ಕರಿಯರ್ ಬೆಳೆಸೋದಕ್ಕೆ. ಮತ್ತು ಅವರು ತುಂಬ ಸಪೋರ್ಟ್ ಮಾಡೋರು. ಹೀಗಾಗಿ ನಾನು ಮಿನಿಸ್ಟ್ರಿ ಆಫ್ ಡಿಫೆನ್ಸಿನ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಕೆಲಸನೂ ಸೇರಿಕೊಂಡು ಎಷ್ಟೋ ಸಲ ಬೆಳಿಗ್ಗೆ ಬೇಗ ಹೋಗಬೇಕಾಗ್ತಿತ್ತು, ಸಾಯಂಕಾಲ ಲೇಟ್ ಆಗೋದು. ಬಟ್ ಆ ವಿಷಯಕ್ಕೆ ಯಾವತ್ತು ಮನೆಯಲ್ಲಿ ಯಾಕೆ ತಡ ಬಂದೆ ಅಂತ ಇಲ್ಲ. ನಾನು ಅವ್ರನ್ನ ಕೇಳ್ತಿರ್ಲಿಲ್ಲ. ನಾನು ಯಾಕಂದರೆ ನಮಗೂ ಗೊತ್ತಿತ್ತು ಅವರೇನೋ ಎಲ್ಲೋ ಸುಮ್ಮನೆ ಯಾವುದೋ ಸಿನಿಮಾನು ನೋಡೋಕ್ಕೆ ಹೋಗಿಲ್ಲ, ಊರು ತಿರ್ಗೋಕ್ಕೆ ಹೋಗಿಲ್ಲ ಅನ್ನೋದು ನಮ್ಗೆ ಗೊತ್ತಿತ್ತು. ಅವರು 2 ರಾತ್ರಿ ಒಂದು ಊರಲ್ಲಿಲ್ಲ ಕೊನೆ ತನಕ. ಅವರು ನನಗೆ ಗೊತ್ತಿದ್ದಂಗೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಆದಾಗ ಮಾತ್ರ 5 ದಿನ ಅಟ್ ಸ್ಟ್ರೆಚ್ ಡೆಲ್ಲಿಯಲ್ಲಿ ಇದ್ದಿದ್ದು. ನಿರಂತರ ಪ್ರವಾಸ ಮಾಡಿದ್ರು ಅವ್ರ ಜೀವನದಲ್ಲಿ. ಅದು ಅವ್ರ 16ನೇ ವಯಸ್ಸಿಂದ ಸೈಕಲ್ ಮೇಲಿಂದ ಶುರುವಾಗಿದ್ದು, ಕೆಂಪು ಬಸ್ಸು, ಟ್ರೇನು, ನಂತರ ವಿಶೇಷ ವಿಮಾನ, ಯಾವುದು ವಾಹನ ಇಸ್ ಇಮ್ಮಟೀರಿಯಲ್. ಅದು ಅಂದರೆ ಆ ಥರನೇ ಕೆಲಸ ಮಾಡಿದ್ದು 18 ಗಂಟೆ. ನಿಮ್ಮ ಕರಿಯರ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಅನಂತಕುಮಾರ್ ಅವರು ಏನು ಹೇಳ್ತಾ ಇದ್ರು? ಅಂದರೆ ಏನು ಚರ್ಚೆ ಆಗ್ತಿತ್ತು ನಿಮ್ಮಿಬ್ಬರ ಮಧ್ಯ? ಒಂದು ಅವ್ರಿಗೆ ಎಲ್ಲ ವಿಷಯವನ್ನು ಕಲ್ಕೊಳ್ಳುವಂಥ ಆಸಕ್ತಿ ತುಂಬಾ ಜಾಸ್ತಿ. ಇನ್ಫ್ಯಾಕ್ಟ್ ಅನಂತಕುಮಾರ್ ಅವ್ರು ಹೋದ್ಮೇಲೆ ಕಸ್ತೂರಿ ರಂಗನ್, ನಮ್ಮ ಖ್ಯಾತ ವಿಜ್ಞಾನಿಗಳಾದ ಡಾಕ್ಟರ್ ಕಸ್ತೂರಿ ರಂಗನ್ ಮನೆಗೆ ಬಂದಾಗ ಹೇಳ್ತಾಯಿದ್ರು. ಅಲ್ಲಿವರೆಗೆ ನಾವು ಅವ್ರ ಜೊತೆಗೇನಂತ ಹತ್ತಿರದಿಂದ ಮಾತಾಡಿರಲಿಲ್ಲ. ಅವರು ಹೇಳ್ತಾಯಿದ್ರು, ಅನಂತಕುಮಾರ್ ಅವ್ರು ಯಾವಾಗಲೂ ವಿಮಾನದಲ್ಲಿ ಹೋಗಿದಾಗ ನಾನು ಎಲ್ಲೋ ಹಿಂದಿನ 4ನೇ ಸೀಟಲ್ಲಿದ್ದರು, ಅವ್ರ ಮಂತ್ರಿಗಳಾಗಿ ಭಾಳ ಸಲ ಮುಂದೆ ಇರೋರು. ಹಿಂದೆ ಬಂದು ಪಕ್ಕದಲ್ಲಿರೋರು ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಪಕ್ಕ ಕೂತ್ಕೊಂಡು ಸ್ಪೇಸಿನ ಬೇರೆ ಬೇರೆ ಸಂಗತಿಗಳ ಬಗ್ಗೆ ಅವರು ಕೇಳ್ಕೊಳ್ತಿದ್ರು ಮತ್ತು ಹಿಂದೆ ಕೇಳಿದ್ದೆಲ್ಲ ಹೇಳ್ತಾಯಿದ್ರು. ಹಾಗೆ ನನ್ನ ಎಲ್ಲ ಕೆಲಸದ ಬಗ್ಗೆನೂ ಏನಿದು ಎಂಬೆಡೆಡ್ ಸಾಫ್ಟ್ವೇರ್ ಅಂದರೆ ಏನು, ಅಡಾ ಲ್ಯಾಂಗ್ವೇಜ್ ಅಂದರೆ ಏನು, ಟೆಸ್ಟಿಂಗ್ ಏನು, ಮಿಷನ್ ಕಂಪ್ಯೂಟರ್ ಏನು ಮಾಡುತ್ತೆ ಎಲ್ಲ ಗೊತ್ತು ತಿಳ್ಕೊಳ್ತಿದ್ರು. ಮತ್ತು ಒಮ್ಮೆ ತಿಳ್ಕೊಳ್ಳುವಂಥ ಶಾರ್ಪ್ನೆಸ್ ಇತ್ತು ಅವ್ರಿಗೆ. ಒಂದು ಸಲ ನಮ್ಮ IISc ಒಂದು ಕಾರ್ಯಕ್ರಮ, ಅವಾಗಿನ್ನೂ ಇಮೇಲ್ಗಳು, ಇಂಟರ್ನೆಟ್ಟಿನ ಹೊಸ ದಿನಗಳು, ಇದು 96. ಅವಾಗ ಇನ್ನೂ MP ಇದ್ರು ಅವರು, ಮಿನಿಸ್ಟರ್ ಆಗಿರಲಿಲ್ಲ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾಗ ಅವ್ರಿಗೆ ಇಂಟರ್ನೆಟ್ದ ಸಂಬಂಧಪಟ್ಟದ್ದು ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಾ ಭಾಷಣ ಅನಂತಕುಮಾರ್ ಅವ್ರದ್ದು. ಸಮಯನೂ ಭಾಳ ಕಡಿಮೆ ಇತ್ತು. ನನಗೂ IISc ಕಾರ್ಯಕ್ರಮ ಅಂದ ತಕ್ಷಣ ಸಹಜವಾಗಿ ನನಗೂ ಇನ್ವಿಟೇಷನ್ ಬಂದಿತ್ತು, ನಾನು ಹೋಗೋಳಿದ್ದೆ. ಮನೆಗೆ ಬಂದಾಗ ಕಾರಲ್ಲಿ ಕೂತಾಗ ನನಗೊಂದು 4-5 ಪ್ರಶ್ನೆ ಕೇಳಿದ್ರು. ಹೇಳು, ಏನದು ಇಂಟರ್ನೆಟ್ ಅಂದರೆ ಏನು, ಹೇಗಾಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಏನು ರಿಸೀವ್ ಹೆಂಗಾಗುತ್ತೆ, ಸೆಂಡಿಂಗ್ ಹೆಂಗಾಗುತ್ತೆ ಎಲ್ಲ ಕೇಳ್ಕೊಂಡ್ರು. 25 ನಿಮಿಷ ಕೇಳ್ಕೊಂಡು, ಒಂದು 20-25 ನಿಮಿಷ ಕಾರಲ್ಲಿ ಹೋಗೋ ಸಮಯ. ನನಗೂ ಸ್ವಲ್ಪ ದುಗುಡ ಶುರು ಆಗ್ಬಿಡ್ತು. ಇವರೆಲ್ಲ ABCDಯಿಂದ ಕೇಳ್ತಾ ಇದ್ದಾರೆ, ಇವ್ರು ಏನು ಮಾತಾಡ್ತಾರೆ ಅಂತ ಸುಮ್ಮನೆ ಕೇಳೋದು. ನಾನು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ರು. 45 ನಿಮಿಷ ಭಾಷಣ ಮಾಡಿದರು. ಇವರು ಡಾಕ್ಟರ್ ಬಾಲಕೃಷ್ಣ ಅಂತ ಡೈರೆಕ್ಟರ್, IISc ನಂತರ ಡೈರೆಕ್ಟರ್ ಆದರು ಅವರಿದ್ರು. ಅವರೆಲ್ಲ ಏನು ಅಂದ್ಕೊಂಡಿದ್ರು, ಇವ್ರಿಗೇನು ಗೊತ್ತಿರ್ತದೆ ಅಂದರೆ BA LLB ಓದಿದ್ದಾರೆ, ಇವೆಲ್ಲ ಟೆಕ್ನಿಕಲ್ ವಿಷಯಗಳು ಎಲ್ಲಿ ಗೊತ್ತಿರ್ತದೆ. ನಾನು ಹೇಳಿದ್ದಕ್ಕಿಂತ ಬೇರೆಯವ್ರ ಹತ್ರನೂ ಕೇಳ್ಕೊಂಡಿದ್ರು, ನನಗೆ ಗೊತ್ತಿಲ್ಲ. ನಾನು ಹೇಳಿರೋದಕ್ಕಿಂತ ಜಾಸ್ತಿ ನನಗೂ ಗೊತ್ತಿಲ್ಲದೆ ಇರೋ ವಿಷಯಗಳು ಬಂದವು ಅಲ್ಲಿ. ಹೀಗೆ ಅವ್ರಿಗೆ ಇವನ್ ನಾನು ಅದಮ್ಯ ಚೇತನದ ಕೆಲಸಗಳು, ನಂತರ ನಾನು ಅದಮ್ಯ ಚೇತನ ಶುರು ಆಗೋಯ್ತು. ಅವರು ಮಂತ್ರಿಗಳಾಗಿದ್ದರು, ನನ್ನ ಅತ್ತೆಯವರು ತೀರ್ಕೊಂಡ್ರು, ನಮ್ಮ ಮಾವನವ್ರಿಗೂ ಅನಾರೋಗ್ಯ ಆಯಿತು. ಆ ಸಂದರ್ಭದಲ್ಲಿ ನಾನು ನಿರ್ಣಯ ಮಾಡಿದೆ, ಆಯಿತು ಇಷ್ಟು ದಿನ ಕರಿಯರ್ ಹಿಂದೆ ಬಿದ್ದೆ, ಈಗ
ಅಂದರೆ ಈಗ ಸಾಧ್ಯನೇ ಇಲ್ಲ ಇದು ಬ್ಯಾಲೆನ್ಸ್ ಮಾಡೋಕ್ಕೆ ಅನ್ನಿಸ್ತು. ಎಷ್ಟೋ ಸಲ ಮನೆಯಲ್ಲಿ ಮಕ್ಕಳು ಚಿಕ್ಕವರು, ನಮ್ಮ ಮಾವನವ್ರಿಗೂ ಹುಷಾರಿಲ್ಲ, ನನ್ನ ತಂದೆಯವ್ರಿಗೂ ಹುಷಾರಿಲ್ಲ ಆಯಿತು, ಅವರು ಬೆಂಗಳೂರಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಟ್ಟೆ. ಭಾಳ ಅಂದರೆ ನನಗೆ ಕೊಡೋದಿರಲಿಲ್ಲ, ಅವ್ರಿಗೂ ಮನಸ್ಸಿರಲಿಲ್ಲ. ಅವರು ಅನ್ನೋರು ಇಲ್ಲ ಮುಂದೆ ಏನಾರ ಮಾಡೋಣ, ಸ್ವಲ್ಪ ದಿನ ಎಲ್ಲ ಸರಿ ಆದಮೇಲೆ ಮತ್ತೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹೋದೆ ಸಹ. ಹೌ ಡಿಫಿಕಲ್ಟ್ ದ ಚಾಯ್ಸಸ್ ಅಂದರೆ ಹೆಣ್ಮಕ್ಳಿಗೆ, ಅಂದರೆ ಇದು ಹೆಣ್ಮಕ್ಳ ಪರವಾಗಿ ನಾನು ಇದು ಮಾತನ್ನು ಕೇಳ್ತಾ ಇದ್ದೀನಿ. ಎಷ್ಟೊಂದು ಜನ ಕೆಲಸ ಮಾಡಬೇಕು ಅನ್ನೋ ತುಡಿತಾ ಇರುತ್ತೆ, ಆದರೆ ರೆಸ್ಪಾನ್ಸಿಬಿಲಿಟೀಸು ಇರುತ್ತೆ. ಹೌ ಡಿಫಿಕಲ್ಟ್ ಆ ಸಿಚುವೇಶನ್ನಲ್ಲಿ ನಿರ್ಧಾರ ತಗೊಳ್ಳೋದು ಕಷ್ಟ ಅನ್ನಿಸ್ತಾ ನಿಮಗೆ? ಅಥವಾ ನಾನು ಇವಾಗ ನಿಲ್ಲಿಸಿದ್ರು ಮುಂದಕ್ಕೆ ನಾನು ಕಂಟಿನ್ಯೂ ಮಾಡಬಹುದು ಅನ್ನೋದು? ಹಾಂ, ಆ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಒಂದು ಮುಂದಕ್ಕೆ ಕಂಟಿನ್ಯೂ ಮಾಡಬಹುದು ಅನ್ನೋವಂಥ ಒಂದು ವಾತಾವರಣ ಇತ್ತು. ಅನಂತಕುಮಾರ್ ಅವರು ಅಂದರೆ ಅಷ್ಟೊತ್ತಿಗಾಗಲೇ ಅವರು MP ಇದ್ದರು, ಅಂದರೆ ಆ ಫ್ರೀಡಮ್ ಇತ್ತು. ಮತ್ತು ನಾನು ಹೋಗ್ಬೋದು, ಅಂದರೆ ಪ್ರೈವೇಟ್ ಸೆಕ್ಟ್ರೇ ಅಲ್ಲ, ಯುದ್ಧ ವಿಮಾನ ಮಾಡೋಕ್ಕೇನು ಅವಕಾಶ ಇರಲಿಲ್ಲ, ಅದು ಮಾತ್ರ ಗೊತ್ತಿತ್ತು ನನಗೆ. ಯಾಕಂದರೆ ಅದು ಪ್ರೈವೇಟಲ್ಲಿ ಸಿಗೋಕ್ಕಾಗೋದೇ ಇಲ್ಲ. ಆದರೆ ಇನ್ನೊಂದು ಕಡೆ ಅನ್ನಿಸ್ತು, ನನ್ನದೇ ಅಲ್ಲಿ ನಾನಿಲ್ಲ ಅಂದರೂ ಆ ಜಾಗದಲ್ಲಿ ಇನ್ನೂ ಯಾರೋ ಬಂದು ಮಾಡ್ತಾರೆ. ನಾನೇನು ಅಂದರೆ ನನ್ನ ಮೇಲೆ ಡಿಪೆಂಡೆಂಟ್ ಆಗಿ ನನ್ನ ಕಂಪ್ನಿಯಲ್ಲಿಲ್ಲ, ಆದರೆ ಇಲ್ಲಿ ನನ್ನ ಮೇಲೆ ಡಿಪೆಂಡೆಂಟ್. ನಾನು ಬರೆದಿದ್ರೆ ನನ್ನ ಮಕ್ಕಳಿಗೆ ತೊಂದರೆ ಆಗುತ್ತೆ, ಅನಂತಕುಮಾರ್ ಅವ್ರಿಗೂ ತೊಂದರೆ ಆಗುತ್ತೆ. ಅಲ್ಲಿ ಬರುವಂಥವ್ರು ಅಂದರೆ ಮನೆಯಾಗಿ ಅವಳೆಲ್ಲ ಸಣ್ಣ ಮನೆಯಲ್ಲಿದ್ವಿ, ಅವರೂ ಭಾಳ ಒತ್ತಡ ಇತ್ತು ಕೆಲಸದ್ದು. ಹೀಗಾಗಿ ನನಗನ್ನಿಸ್ತು ಅವಾಗ, ಅಂದರೆ ಒಂದು ವಯಸ್ಸು ಸಣ್ಣದು, ಅಯ್ಯೋ ಬಿಡಬೇಕಾಯ್ತಲ್ಲ ಅಂತ ಅನ್ನಿಸ್ತು ಅವಾಗ. ಆದರೆ ಆಮೇಲೆ ಇಫ್ ಐ ಲುಕ್ ಬ್ಯಾಕ್, ಇವತ್ತು ನನಗನ್ಸುತ್ತೆ ನಾನು ಖಂಡಿತ ಏನೂ ಬೇಜಾರು ಮಾಡ್ಕೊಳ್ಳೇಬಾರ್ದು ಅಂತ. ನಾನು ಇವತ್ತು ಯಾರು ಬಿಡಬೇಕು ಅಂತನ್ನೋರು ತನ್ನಿಂದ ಏನಾದರೂ ಇನ್ನೂ ದೊಡ್ಡದು ಮಾಡೋಕ್ಕಾಗತ್ತೆ ಅಂತಂದಾಗ ದಾರಿ ನಾವು ಹುಡ್ಕೊಂಡು ಹೋದಾಗ ದಾರಿ ಸಿಗುತ್ತೆ. ಬೇರೆ ಬೇರೆ ಸಂದರ್ಭದಲ್ಲಿ ಇವೆಲ್ಲ ಬೇರೆ ಬೇರೆ ನಮ್ಮ ಜೀವನದ ಏನಂತಾರೆ ಕ್ರಾಸ್ ರೋಡ್ಸಲ್ಲಿ ಎವ್ರಿ ಡಿಸಿಷನ್ ಈಸ್ ಅ ರೈಟ್ ಡಿಸಿಷನ್. ಹೌ ಯು ವಾಕ್ ಈಸ್ ಇಂಪಾರ್ಟೆಂಟ್. ಎವ್ರಿ ರೋಡ್ ಈಸ್ ಅ ಗುಡ್ ರೋಡ್. ಎಲ್ಲವೂ ಒಂದು ಕಡೆ ತೊಗೊಂಡೇ ಹೋಗುತ್ತೆ ನಮ್ಮನ್ನು. ನಾವು ಹೇಗೆ ಇರ್ತೀವಿ ಮತ್ತು ಹೇಗೆ ನಡಿತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಬಿಟ್ಟ ಮೇಲೆ ನಾನೇನು ಸುಮ್ಮನೆ ಮನೇಲಿ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ. ಅದರ ಚೇತನ ಶುರು ಮಾಡಿದ್ವಿ. ಇವತ್ತು ನನ್ನ ಕಲೀಗ್ಸ್ ನಾನು ಇದ್ದಾರೆ, ಅವ್ರು ಕೆಲವೊಬ್ರು ಹೇಳ್ತಾರೆ, ನೀನು ಬಿಟ್ಟು ಹೋಗಿದ್ದು ಒಳ್ಳೇದಾಯಿತು, ಎಷ್ಟೊಂದು ಮಾಡ್ತಾ ಇದೀಯಾ, ನಮಗೆ ನಾವಿನ್ನೂ ಅದನ್ನೇ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಇಲ್ಲ, ಅಫ್ಕೋರ್ಸ್ ಅವ್ರದ್ದು ಪ್ರತಿಯೊಬ್ಬರದ್ದು ಅವ್ರವ್ರ ಫೀಲ್ಡಲ್ಲಿ ಕಾಂಟ್ರಿಬ್ಯೂಷನ್ ಇದೆ, ನಾವೇನು ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ನೀವೇನು ನಿರ್ಣಯ ತೊಗೊಳ್ತೀರಿ ಮತ್ತು ಹೇಗಿರ್ತೀರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅನಂತಕುಮಾರ್ ಅವರು ಹೋದ ಮೇಲೆ ಭಾಳ ಜನ ಯಾಕೆ ಅದನ್ನು ಚಿಂತನೆ ಮಾಡಬೇಕು, ಅವ್ರು ಹೋದ ದಿನವೇ ಇವತ್ತು ಅಡುಗೆ ಕೊಡಬೇಕಾ, ಊಟ ಅಡುಗೆ ಮಾಡಬೇಕೋ ಬೇಡೋ ಅಂಥ ನಿರ್ಣಯದಿಂದ ಹಿಡ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ ಈ ಥರದ ನಿರ್ಣಯಗಳು. ಒಂದು ತಗೊಳ್ಬೇಕು ಮತ್ತು ತಾನು ತೊಗೊಂಡಿರೋ ನಿರ್ಣಯ ಅದು ಸರಿಯಾಗಿದ್ದೆ ಅದನ್ನು ಸರಿ ಮಾಡಬೇಕು, ನಾವೇ ಮಾಡಬೇಕು. ಬೇರೆ ಯಾರು ನಿಮ್ಮ ನಿರ್ಣಯವನ್ನು ಸರಿ ಮಾಡಲ್ಲ. ನಮ್ಮ ನಿರ್ಣಯ ಜನರಲಿ ಯೋಚನೆ ಮಾಡಿ ತೊಗೊಂಡಿರ್ತೀವಿ, ಆದರೂ ಅದನ್ನು ಸರಿಯಾಗೋ ರೀತಿಯಲ್ಲಿ ಪರಿಶ್ರಮನೂ ಪಡಬೇಕಾಗತ್ತೆ. ಪರಿಶ್ರಮ ಇಲ್ಲದೆ ಯಾವುದೇ ಸರಿ ಆಗಲ್ಲ, ಯಾವ ನಿರ್ಣಯಗಳು ಸರಿಯಾಗಲ್ಲ. ನೀವು ಕೆಲಸ ಮತ್ತು ಜೀವನ ಅಂತ ನೋಡಿದ ರೀತಿ ಬೇರೆ, ಕೆಲಸ ಬಿಟ್ಟ ನಂತರ ನೀವು ತೆಗೆದುಕೊಂಡ ಸ್ಟೆಪ್ಸ್ ಬಹಳ ಇಂಟ್ರೆಸ್ಟಿಂಗ್. ಸರ್ಕಾರದಲ್ಲೇ ಮಕ್ಕಳಿಗೆ ಬಿಸಿಯೂಟದ ಬಗ್ಗೆ ಪರಿಕಲ್ಪನೆ ಇರಲಿಲ್ಲ, ಬಟ್ ಅಂತಹ ಕಾಲದಲ್ಲೂ ಕೂಡ ಮಕ್ಕಳಿಗೆ ಊಟದ ಪ್ರಾಮುಖ್ಯತೆ ಏನು ಅಂತ ಅರಿತುಕೊಂಡು ಒಂದು ಹೆಜ್ಜೆ ಇಟ್ರಿ. ಹೆಂಗೆ ಅದು ಹೆಂಗೆ ಶುರುವಾಯಿತು? ಅದೇ ನಾನೀಗ ಕೆಲಸ ಬಿಟ್ಟ ಮೇಲೆ ಸುಮ್ಮನೆ ಮನೇಲಿ ಕೊಡೋಕ್ಕಿರಲಿಲ್ಲಲ್ಲ. ಮೊದಲು ವಿದ್ಯಾರ್ಥಿ ಪರಿಷತ್ತಲ್ಲಿ ಕೆಲಸ ಮಾಡಿದವರು, ಒಟ್ಟು ಯಾವಾಗಲೂ ಏನಾದರೂ ಮಾಡ್ತಾ ಇರೋದು, ಮನೆಯಲ್ಲೂ ಏನಾದರೂ ಚರ್ಚೆ ನಡೀತಾನೆ ಇರ್ತಿತ್ತು. ಯಾರಿಗೇನು ಅನ್ನೋದು. ಅದರಲ್ಲೂ ಅನಂತಕುಮಾರ್ ಅವರು ಲೋಕಸಭಾ ಸದಸ್ಯರಾದಾಗ, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋದಾಗ ನಮ್ಮ ಮಕ್ಕಳು ಚಿಕ್ಕವರಿದ್ದರು ಅವಾಗ ವಯಸ್ಸಲ್ಲಿ. ನಾನು ಯಾವಾಗಲೂ ಚಿಕ್ಕ ಮಕ್ಕಳಿದ್ದಾಗ ಸಹಜವಾಗಿ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಇನ್ನೊಂದು ಚಿಕ್ಕ ಮಗು ನೋಡಿದಾಗ ನನಗೆ ಭಾಳ, ಅದರಲ್ಲೂ ಈ ಸ್ಲಮ್ಗಳಿಗೆ ಹೋದಾಗೆಲ್ಲ, ಅವಾಗೆಲ್ಲ ಸ್ಲಮ್ಗಳು ಜಾಸ್ತಿ ಬೆಂಗಳೂರಿನಲ್ಲಿ. ಸುಮಾರು ನಾವು ಸ್ಲಮ್ಮದೇ ಒಂದು ಪಟ್ಟಿ ನನಗೆ ನೆನಪಿದೆ. ಪ್ರಚಾರಕ್ಕೆ ಹೋದಾಗ ಸುಮಾರು ಒಂದು 40-45 ಸ್ಲಮ್ಗಳಿದ್ದು ಅವಾಗ. ಸೊ ಸ್ಲಮ್ಗಳಿಗೆ ಪ್ರಚಾರಕ್ಕೆ ಹೋದಾಗ ಅನಂತಕುಮಾರ್ ಅವರು ನಮಗೆಲ್ಲ ವಾರ್ನ್ ಮಾಡೋರು, ಯಾಕಂದ್ರೆ ನೀವು ಹಂಗೆ ಅಲ್ಲಿಯೇ ಜನರ, ಅಂದರೆ ಅವರಲ್ಲಿ ನೀವು ಇದಾಗಬೇಕು ಅಂತ, ಅಂದರೆ ಅವರೊಳಗೆ ನೀವು ವಿಶೇಷವಾಗೇನೋ ಒಂಥರ ಹೋಗ್ತಕ್ಕದ್ದಲ್ಲ. ವಾಸನೆ ಇಲ್ಲ, ಯಾವತ್ತೂ ಮೂಗಲ್ಲಿ ಕರ್ಚೀಫ್ ಇಡುವಂಗಿಲ್ಲ, ಇತ್ತ ಸೂಕ್ಷ್ಮ ಎಲ್ಲ ಅನಂತಕುಮಾರ್ ಅವರೇ ನಮ್ಗೆ ಹೇಳ್ಕೊಟ್ಟಿದ್ದು. ಹಾಗೆ ಭಾಳ ವಿಷಯ ಎಲ್ಲರಿಗೂ ಅವ್ರು ಹೇಳ್ತಾಯಿದ್ರು. ಜನರಲ್ಲಿ ಒಂದಾಗಿ ಹೋಗೋದಾದರೆ ಹೋಗಿ, ನಿಮಗೆ ಹಂಗೆ ಮಾಡೋಕ್ಕಾಗಲ್ಲ, ಅಲ್ಲಿ ವಾಸನೆ ನಿಮ್ಗೆ ತಡೆಯೋಕ್ಕಾಗಲ್ಲ ಅಂದರೆ ಹೋಗಬೇಡಿ ಅಂತ. ನಾನೇನು ನಿಮಗೆ ಪ್ರಚಾರಕ್ಕೆ ಅವರು ಒಮ್ಮೆನೂ ಕರೆದಿಲ್ಲ, ನೀವು ಪ್ರಚಾರ ಮಾಡಿ ನಂದು ಸಹಾಯ ಮಾಡಿ ಅಂತ ಕರೆದಿಲ್ಲ, ಯಾವತ್ತೂ ಕರೀಲಿಲ್ಲ. ನಾವೇ ಸ್ವಲ್ಪ ಮೈ ಮೇಲೆ ಬಿದ್ದು ನಾವು ಹೋಗೋಣ, ನಾವು ಒಂದಿಷ್ಟು ಹೋಗೋಣ, ಅವರೊಬ್ಬರೇ ಎಲ್ಲೆಲ್ಲಿ ಓಡಾಡ್ತಾರೆ ಅಂತ ಹೋಗ್ತಾಯಿದ್ವಿ. ನಾನು ನನ್ನ
ನಾದಿನಿ ನನ್ನೋರ್ಗಿತ್ತು ನಾವೆಲ್ಲ ಸ್ವಲ್ಪ ನನ್ನ ಸ್ನೇಹಿತರು ಒಂದು ಗುಂಪು ಮಾಡ್ಕೊಂಡು ಹೋಗ್ತಾಯಿದ್ವಿ. ಅವಾಗ ನಾನು ನೋಡಿದ್ದು ಈ ಮಕ್ಕಳು ನಮ್ಮ ಮಕ್ಕಳು ಅದೇ ಪುಸ್ತಕ ಅಲ್ಲ, ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಮು, ಅವರು ಕನ್ನಡ ಮೀಡಿಯಮ್. ಹೆಂಗಿರ್ತಾರಪ್ಪ ಇಷ್ಟು ಸಣ್ಣ ಮನೇಲಿ. ಅವ್ರ ತಂದೆ ತಾಯಿಗಳಿಗಂತೂ ಓದೋಕ್ಕೆ ಬರೋದಿಲ್ಲ, ಏನೂ ಬರೋಲ್ಲ, ಟ್ಯೂಷನ್ಗೆ ಹೋಗೋಕ್ಕೆ ದುಡ್ಡಿಲ್ಲ, ಶಾಲೆಗೆ ಕಳಿಸೋದೆ, ಒಂದು ಪುಸ್ತಕ ತೊಗೊಳಕ್ಕೆ ದುಡ್ಡಿರೋದಿಲ್ಲ. ಒಂಥರ ಭಾಳ ಮನೆಗೆ ಬಂದಾಗ ಇದಾಗೋದು, ಸಂಕಟ ಆಗೋದು. ಅದೇ ಕಣ್ಮುಂದೆ ಇರೋದು ನನಗೆ ಆ ಸಂದರ್ಭದಲ್ಲಿ ಅನಂತಕುಮಾರ್ ಅವ್ರಿಗೂ ಅನ್ನಿಸ್ತಾ ಇತ್ತು. ಯಾಕೆಂದರೆ ಈಗ BJPಯ ರಾಜ್ಯ ಕಾರ್ಯದರ್ಶಿ ಆಗಿರೋದು ಬೇರೆ, ಅದು ಒಂಥರದ ಬೇರೆ ಟೀಮ್ ಬಿಲ್ಡಿಂಗು, ಮೋಟಿವೇಶನ್ನು, ಕರೆಕ್ಟಾಗಿ ಟಿಕೆಟ್ ಕೊಡೋದು, ಅದು ಒಂದು ರೀತಿಯ ಕೆಲಸ. ಆದರೆ ಒಬ್ಬ ಲೋಕಸಭಾ ಸದಸ್ಯರಾಗಿ ಜನಸಾಮಾನ್ಯರ ಮನೆ ಒಳಗೆ ಹೋಗೋದಿರ್ಬೋದು, ಅವರ ರಸ್ತೆಗಳಿಗೆ ಹೋಗೋದು ಅಥವಾ ಪ್ರಚಾರಕ್ಕೆ ಹೋದಾಗ ಹತ್ತಿರದಿಂದ ನೋಡಿದಾಗ ಅದು ಬೇರೆ, ಹೆಂಗೂ ಇದೆ ಅಲ್ಲ ಜಗತ್ತು, ಹೀಗೂ ಇದಾರಲ್ಲ, ನಾವೇನು ಮಾಡ್ತಿದ್ದೀವಿ ಅನ್ನೋದಕ್ಕೆ ಶುರು ಆಯಿತು. ಆವಾಗ ಈ ಗ್ರೌಂಡ್ ಕನೆಕ್ಟನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಬಿಡಬಾರ್ದು ಅನ್ನೋದೊಂದು ನಮಗೆ ಯಾವಾಗೂ ಇತ್ತು ಆ ದುಡಿತ. ಹೀಗಾಗಿ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳು, ಕನ್ನಡ ಮಾಧ್ಯಮದಲ್ಲಿ ಓದ್ತಿರೋ ಮಕ್ಕಳಿಗೆ, SSLC ಫೇಲ್ ಆಗಿರೋ ಹೆಣ್ಮಕ್ಳಿಗೆ ಮಾತ್ರ ನಮ್ಮ ಮೊದಲನೇ ಪ್ಯಾಂಪ್ಲೇಟಲ್ಲಿ ಬರೆದಿದ್ದು ಕಂಪ್ಯೂಟರ್ ಕ್ಲಾಸಸ್ ಯಾರಿಗೆ ಅಂದರೆ SSLCಯಲ್ಲಿ ಫೇಲ್ ಆಗಿರೋ ಹುಡುಗಿಯರಿಗೆ. ಪಾಸ್ ಆಗಿರೋರು ನಮಗೆ ಬೇಡ, ಹೋಗಿ ಕಾಲೇಜಿಗೆ ಹೋಗಿ ಓದಿ ನೀವೇನೋ ಮಾಡಿ. ಫೇಲ್ ಆಗಿರೋರು ಏನು ಮಾಡ್ತಾರೆ? ಎಲ್ಲಾದರೂ ಪಾತ್ರೆ ತೊಳೆಯೋಕ್ಕೆ ಹೋಗಬೇಕು, ಇಲ್ಲ ಅಂತಂದರೆ ಏನಾದರೂ ಅವರು ಮಾಡ್ಬೋದಲ್ಲ, ಏನು ಅವ್ರು ಕಂಪ್ಯೂಟರ್ ಕಲಿಯೋಕ್ಕಾಗಲ್ವೇ? ಸೊ ಅವ್ರಿಗೆ ಕಂಪ್ಯೂಟರ್ ಕ್ಲಾಸ್ ನಡೆಸಿದ್ವಿ ನಾವು, 1-2 ವರ್ಷ ನಡೆಸಿದ್ವಿ. ಬೇಸಿಕ್ಸ್ ಕಂಪ್ಯೂಟರ್ ಆಪ್ರೇಟ್ ಮಾಡೋದಕ್ಕೇನು, ಫ್ರಂಟ್ ಎಂಡ್ ಆಫೀಸ್ ನಡೆಸೋದಕ್ಕೇನು, ಇಷ್ಟು ಇಂಗ್ಲೀಷ್ ಮಾತಾಡೋದಕ್ಕೆ ಮತ್ತು ಕಂಪ್ಯೂಟರ್ ಆನ್ ಆಫ್ ಮಾಡೋದು ನಾನೇ ಹೇಳ್ಕೊಡ್ತಾಯಿದ್ದೆ. ಕಂಪ್ಯೂಟರ್ ನಾನೇ ಹೇಳ್ಕೊಡ್ತಿದ್ದೆ. ನನ್ನ ಸ್ನೇಹಿತೆ ಹೊಲಿಗೆ ತರಬೇತಿಗೆ ಪೂರ್ಣಿಮಾ ಅಂತ ಅವ್ರು ಹೇಳ್ತಿದ್ರು. ಹೀಗೆ ಶುರು ಮಾಡಿದ್ವಿ. ಆಮೇಲೆ ಶಾಲಾ ಮಕ್ಕಳಿಗೆ ಹೋದಾಗ ಮಧ್ಯಾಹ್ನ ಮೇಲಿನ ಶಾಲೆಯ ಸ್ಥಿತಿನೇ ಬೇರೆ ಇರೋದು. ನೀವು ಎಷ್ಟೇ ಒಳ್ಳೆ ಕತೆ ಹೇಳಿ, ಎಷ್ಟೇ ಹಾಡು ಹೇಳಿ, ಹಿಂಗೆ ಕೂತಿರೋರು ಹುಡುಗರು. ಅವಾಗ ಗೊತ್ತಾಯ್ತು ಇವರು ಸರಿಯಾಗಿ ಊಟನೇ ತಿಂದಿರಲ್ಲ, ಬೆಳಿಗ್ಗೆ ತಿಂದೇ ಶಾಲೆಗೆ ಬರಲ್ಲ. ಒಂದು ಶಾಲೆಯಲ್ಲಂತೂ ಆ ಟೀಚರ್ ದಿನ 20 ಚಪಾತಿ ತೊಗೊಂಡು ಬರೋರು ಪಾಪಕ್ಕೆ. ಏನಕ್ಕೆ ಅಂತಂದರೆ ಪಾಪ ಊಟ ಮಾಡಿಲ್ಲ, ನನಗೊಬ್ಬಳಿಗೆ ಊಟ ಮಾಡೋಕ್ಕೆ ಸರಿಯಾಗಲ್ಲ ಅಂತ. ಹೀಗೆ ಅಂದರೆ ಹತ್ತಿರದಿಂದ ಅವರ ಸಮಸ್ಯೆಗಳನ್ನು ನೋಡುವಂಥ ಒಂದು ಅವಕಾಶ ಆಯಿತು. ಆವಾಗ ಹಿಂಗೆ ಪ್ರಾಜೆಕ್ಟ್ ಬಿಲ್ಡಪ್ ಮಾಡ್ತಾ ಹೋದ್ವಿ. ಆಟ ಪಾಠ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಊಟ ಕೊಡೋದು ಭಾಳ ಕಷ್ಟ. ಒಬ್ಬರೇ ಅಂದರೆ ಒಬ್ಬ ಸಂಸ್ಥೆಯಾಗಿ ಅಷ್ಟೇ, ಅಂದರೆ ದುಡ್ಡು ಇರ್ತಿರ್ಲಿಲ್ಲ. ನೀವೇ ಹೇಳ್ತಾ ಇದ್ರಿ ಅಂದರೆ ಫಿನಾನ್ಷಿಯಲಿ ಅಷ್ಟೇನು ಗಟ್ಟಿ ಇರಲಿಲ್ಲ ಅಂತ. ಅದರ ಜೊತೆಗೆ ಹಿಂಗಿದ್ದೊಂದು ಆಲೋಚನೆ, ಮಕ್ಕಳಿಗೆ ಊಟ ಕೊಡಬೇಕು, ಹೊಲಿಗೆ ಹೊಲಿಯೋದನ್ನು ಕಲಿಸ್ಬೇಕು, ಕಂಪ್ಯೂಟರ್ ಹೇಳ್ಕೊಡ್ಬೇಕು, ಅದು ಏನು ಮಾಡಬೇಕು ಅನ್ನೋ ತುಡಿತ ಅದು. ಮತ್ತು ಇದನ್ನು ಮಾಡ್ತಿದ್ದಾಗ ಈ ಊಟದ ಕೊಡೋಕ್ಕಾಗ್ತಿರ್ಲಿಲ್ಲ. ಕೊನೆಗೆ ಏನು ಮಾಡಿದ್ವಿ, ವಾರಕ್ಕೆ ಒಂದೇನಾದರೂ ಹಣ್ಣು ತೊಗೊಂಡು ಹೋಗೋಣ. 200 ಮಕ್ಕಳು, ನಮಗೂ ಹೆವಿ ಆಗೋದು ಭಾಳ. ಇದನ್ನು ಮಾಡೋಕ್ಕೆ ಅದು ಮಾಡಿದ್ವಿ. ವಾರಕ್ಕೆ ಒಂದಿನ ಉಪ್ಪಿಟ್ಟು ಮಾಡಿಕೊಡೋದು. ಆದರೆ ಊಟದ್ದು ಸರಿಯಾದ ರೀತಿಯಲ್ಲಿ ಮಾಡೋಕ್ಕಾಗಲಿಲ್ಲ. ಆದರೆ ಅಟ್ಲೀಸ್ಟ್ ಆಟ ಪಾಠ ಅಂತ ಒಂದು ಪ್ರಾಜೆಕ್ಟನ್ನು ಹೆಂಗೆ ಬಂದಿತ್ತು ಅಂತಂದರೆ, ಒಂಥರ ಶಾಲೆಯಲ್ಲಿ ಭಾಳ ಡಲ್ ಎನ್ವೈರ್ಮೆಂಟ್, ಟೀಚರ್ಸ್ಗೂ ಒಂಥರ ಅನಾಸಕ್ತಿ, ಮಕ್ಕಳು ಮತ್ತು ಗೋಡೆಗೆ ಬಣ್ಣ ಇಲ್ಲ. ಆಮೇಲೆಲ್ಲ ಶುರು ಆಯಿತು. ಮುರಳಿ ಮನೋಹರ್ ಜೋಶಿ ಅವರು ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಬಂತು. ನಾವು ಒಂದಿಷ್ಟು ಇನ್ಪುಟ್ಸ್ ಕೊಟ್ವಿ. ಅನಂತಕುಮಾರ್ ಅವ್ರು ಕೊಡ್ತಾಯಿದ್ವಿ, ನಾವು ಮತ್ತೆ ಎಲ್ಲೆಲ್ಲಿಲ್ಲ ಅವ್ರಿಗೆ ಮನೆಯಲ್ಲೇ ಹಾಲಲ್ಲಿ ಸರ್ವೆ ಮಾಡಿದ್ವಿ, ಶಾಲೆಗಳ ಸರ್ವೆ ಮಾಡಿದ್ವಿ. 102 ಶಾಲೆಯನ್ನು ನಾವು ಕಂಪ್ಲೀಟ್ಲಿ ವಾಲಂಟಿಯರ್ಸೇ, ಬಸ್ಸು ಆಟೋದಲ್ಲೇ ಹೋಗಿದ್ದು. ಇನ್ನು ಯಾರು ಅವಾಗಿಲ್ಲ, 2 ವೀಲರು, ನಾವು ಕೆಲವೊಬ್ಬರ ಹತ್ರ ಸ್ಕೂಟ್ರ್ ಇಟ್ಟಿರೋದು. ಶಾಲೆಗಳಿಗೆ ಹೋಗಿ ಶೌಚಾಲಯ ಇದೆಯಾ, ಏನಿದೆ, ಮಕ್ಕಳ ಹಿನ್ನೆಲೆ ಏನು, ನೋಟ್ಬುಕ್ ತೊಗೊಂಡು ಬರ್ತಾರಾ, ಬ್ಯಾಗ್ಗಳಿದೆಯಾ, ಈ ಊಟದ ಬಗ್ಗೆ ಏನು, ಈ ಥರದ್ದೆಲ್ಲ ನೋಡಿದಾಗ ಇದು ಒಂದು ಶಾಲೆ, ಸುಲ್ತಾನ್ಪೇಟೆ ಒಂದು ಶಾಲೆಯಲ್ಲಿ ಎದುರುಗಡೆ ಇರುವಂಥ ಒಂದು ಸಿಲ್ಕ್ ಅಂಗಡಿ, ರಾಮಾನುಜಮ್ ಅಂತ ಇದ್ದಾರೆ, ಅವರು ವಯಸ್ಸಾಗಿದೆ ಈಗ ಅವ್ರದ್ದು. ಅವ್ರ ಮನೆಯವರು ಇಬ್ಬರು ಮಧ್ಯಾಹ್ನ ಅಡುಗೆಯವ್ರನ್ನೂ ಕರ್ಕೊಂಡು ಬಂದು ಅಲ್ಲಿ ಕೂತು ಅಡುಗೆ ಮಾಡೋರು, ಅವರೇ ಸಾಮಾನು ತೊಗೊಂಡು ಬಂದು. ಅದನ್ನು ನಾವು ಹತ್ತಿರದಿಂದ ನೋಡಿದ್ವಿ. ಈ ಥರನೂ ಜನ ಇದ್ದಾರೆ. ಪ್ರತಿದಿನ ಬಂದು ಏನು ಅವಶ್ಯಕತೆ ಇತ್ತು, 150 ಮಕ್ಕಳಿಗೆ ಅಲ್ಲಿ ಅಡುಗೆ ಮಾಡಿ ಬಡಿಸಿ ಹೋಗೋರು. ಒಬ್ಬರು ಅಡುಗೆ ಒಂದು 150 ಜನಕ್ಕಾಗಲ್ಲ. ಹಿಂಗಾಗಿ ಅವರ ಗಂಡ ಯಾರೋ ರೇಷ್ಮೆ ಸೀರೆ ಅಂಗಡಿಯ ಮಾಲಕರು, ಅವರ ಹೆಂಡತಿ ಮತ್ತು ಅವರ ಅಡುಗೆಯವರು ಅಲ್ಲಿ ಪ್ರತಿದಿನ ಅಡುಗೆ ಮಾಡಿ ಬಡಿಸಿ ಮಕ್ಕಳಿಗೆ ಊಟ ಕೊಟ್ಟು ಹೋಗೋರು. ಆ ಶಾಲೆನೂ ನೋಡಿದ್ವಿ. ಶೌಚಾಲಯ ಅಂತೂ ಬಹಳಷ್ಟು ಶಾಲೆಗಳಿಗಿರಲಿಲ್ಲ, ಕಂಪೌಂಡ್ ಇಲ್ಲ, ಭಾಳಷ್ಟು ಸಮಸ್ಯೆಗಳಿದ್ದು. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ಗಳಿಗೆ MP ಫಂಡಿಂದ ಕೆಲಸ ಮಾಡ್ಸೋಕ್ಕೆ ಶುರು ಮಾಡಿದ್ವಿ. ಆದರೆ ಊಟದ ಮಾತ್ರ ಮಾಡೋಕ್ಕಾಗಿರಲಿಲ್ಲ, ಅದೊಂದು ಉಳ್ಕೊಂಬಿಟ್ಟಿತ್ತು. ಅದು ಯಾವಾಗ ಸರ್ಕಾರದ ಊಟದ ಯೋಜನೆ ಬಂತು, ಅದರಲ್ಲೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಎಲ್ಲ ಸರ್ಕಾರಿ ಶಾಲೆಗೆ, ಪ್ರೈಮರಿ ಸ್ಕೂಲ್ ಓದ್ತಾ ಇರುವಂಥ ಮಕ್ಕಳಿಗೆ
ಊಟ ಕೊಡಬೇಕು ಅಂತ ಯೋಜನೆ ಅನೌನ್ಸ್ ಮಾಡಿದರು. ಕೆಲವೊಬ್ಬರೆಲ್ಲ ಹೇಳಿದ್ರು ಆಟ ಪಾಠ ಬೇಡ, ಊಟ ಕೊಟ್ಬಿಡಿ ಸಾಕು ಅಂತ. ಆಟ ಪಾಠ ನಾವು ಮಾಡ್ಕೋತೀವಿ, ಊಟ ಕಷ್ಟ ಅಂತ. ಆದರೂ ನಾವು ಹೋಗಲಿಲ್ಲ. 1ನೇ ತಿಂಗಳು ಜೂನು 15-20ರವರೆಗೆ ಪ್ರೆಷರ್ ಶುರು ಆಗಿಬಿಡ್ತು. ಅಂದರೆ ಶಾಲೆಯಲ್ಲಿ ಮಾಡೋದು ಕಷ್ಟ ಆಗಿಬಿಡ್ತು. ಜೂನ್ 1ನೇ ವಾರದಿಂದನೇ ಶುರು ಆಗಬೇಕಾಗಿತ್ತು. ನೀರಿಲ್ಲ, ಎಲ್ಲಿ ಮಾಡ್ತೀರಾ? 2ನೇ ಫ್ಲೋರಲ್ಲಿ ಅವಿನ್ಯೂ ರೋಡಲ್ಲಿ 2nd ಫ್ಲೋರಲ್ಲಿ, ಅಂದರೆ ಚಿಕ್ಕಪೇಟೆಯಲ್ಲಿ 2nd ಫ್ಲೋರಲ್ಲಿ ಒಂದು ಶಾಲೆ, ಪಕ್ಕದಲ್ಲಿ ಸಾರ್ವಜನಿಕ ಶೌಚಾಲಯ. ಅಲ್ಲಿ ಎಲ್ಲ ಅಡುಗೆ ಮಾಡ್ತಾರೆ, ಮಕ್ಕಳಲ್ಲಿ ಕೂತ್ಕೊಳ್ಳೋದೇ ಕಷ್ಟ. ಇಂಥ ಕಡೆ ನಾನು ಊಟದ ಗಾಡಿ ಹೋಗೋದೇ ಕಷ್ಟ. ಈಗ ಊಟ ಹೋಗುತ್ತೆ ನಮ್ದು ಅಲ್ಲಿಗೆ. ಅವರೆಲ್ಲ ಟೀಚರ್ಸ್ ಹೇಳೋರು ಹೇಳ್ಬಿಡ್ತಾರೆ, ಸರ್ಕಾರದವರು. ಹಳ್ಳಿಗಳಲ್ಲಿ ಪರವಾಗಿಲ್ಲ, ಎಲ್ಲರೂ ಪತ್ರಿಕೆಯಲ್ಲಿ ಬಂತು, ಅಲ್ಲೋ ಇಲ್ಲಿ ಬಂತು, ಇದು ಬಂತು, ಫುಡ್ ಪಾಯ್ಸನಿಂಗು, ಆಸ್ಪತ್ರೆಗೆ ಸೇರಿದರು. ಒಂಥರ ದುಗುಡ, ಭಯ. ನಮಗೂ ಏನಾದ್ರು ಮಾಡಬೇಕು ಅನ್ಸೋಕ್ಕೆ ಶುರು ಆಯಿತು. ಕೊನೆಗೆ ಎಲ್ಲ ಪ್ರಾಜೆಕ್ಟು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಒಂದು 2,000 ಮಕ್ಕಳಿಗಾದರೂ ಊಟ ಕೊಡಬೇಕು ಅಂತ ನಿರ್ಣಯ ಮಾಡಿದ್ವಿ. ಆವಾಗ ಅನಂತಕುಮಾರ್ ಅವರು ಅವರ ಅಂದರೆ ಕರಿಯರಿನ ಭಾಳ ಇದರಲ್ಲಿದ್ದರು. ಅಷ್ಟೊತ್ತಿಗೆ ಅವರು ಕೇಂದ್ರ ಮಂತ್ರಿ, ನಗರಾಭಿವೃದ್ಧಿ ಸಚಿವರಾಗಿದ್ದರು 2003. ಅದಕ್ಕಿಂತ ಮೊದಲು ಅವರ ಒಂದು ಅನುಭವದಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆದಾಗನೂ ಅದು ಒಂದು ರೀತಿಯ ಅನುಭವ. ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದು ಒಡಂಬಡಿಕೆ ಮಾಡಿದ್ದು. ಈ HAL ಏರ್ಪೋರ್ಟಲ್ಲಿ ಏರೋ ಬ್ರಿಡ್ಜ್ ತಂದರು, ಹೊಸ ಟರ್ಮಿನಲ್ ತಂದರು. ಕೆಲವೊಂದು ವಿಷಯದ ಬಗ್ಗೆ ಅಂತೂ ಇದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಸಣ್ಣ ಸಣ್ಣ ವಿಷಯಗಳನ್ನೇ ಗಮನಿಸ್ತಾ ಇದ್ರು. ಅಂತಂದರೆ ಈ ಪೆರಿಷಬಲ್ ಕಾರ್ಗೋ ಅಂಥೇಳಿ, ನನಗೂ ಈ ಪದ ಅವಾಗೆಲ್ಲ, ಇವೆಲ್ಲ ಸ್ವಲ್ಪ ಇಂಗ್ಲೀಷ್ ಪದಗಳು, ನಮಗೂ ಸ್ವಲ್ಪ ಕಷ್ಟನೇ. ಅಂದರೆ ಪೆರಿಷಬಲ್ ಕಾರ್ಗೋ, ಅಲ್ಲಿ ಹೂ ಬರುತ್ತೆ, ಹಣ್ಣು ಬರುತ್ತೆ, ಬೆಂಗಳೂರಿನ ಗುಲಾಬಿ ಹೂಗಳು. ಇವೇನಾಗೋದು ಅಂತಂದರೆ ಹೋಗಿ ಏರ್ಪೋರ್ಟಲ್ಲಿ ಇರ್ತಿತ್ತು. ಇಲ್ಲಿಂದ ಅವಾಗನೇ UK ಕಳಿಸುವಂಥ, ಒಟ್ಟು ವಿಮಾನದಲ್ಲಿ ಮುಂಬೈಗೆ ಹೋಗಿ, ನೇರವಾದ ಫ್ಲೈಟ್ ಇರಲಿಲ್ಲ ಆವಾಗ. ಮುಂಬೈಗೆ ಹೋಗಿ ಮುಂಬೈಯಿಂದ UKಗೋ US ಹೋಗ್ತಾಯಿತ್ತು. ಸ್ವಲ್ಪ ತಡ ಆದ ವಿಮಾನ, ಮುಂಬೈ ವಿಮಾನ ತಡ ಆಗಿ ಏನಾದರೂ ಒಂದಿನ ಉಳಿದ್ಬಿಟ್ರೆ ಎಲ್ಲ ಕೆಟ್ಟೋಗ್ಬಿಟ್ಟು ಇಲ್ಲಿ ತೊಗೊಂಡು ಬಂದು ಅಲ್ಲಿಟ್ಟಿದ್ದು ಎಲ್ಲ ವೇಸ್ಟ್ ಆಗಿಬಿಡೋದು. ಹೋದರೆ ಒಳ್ಳೆ ಬೆಲೆ, ಇಲ್ಲಾಂದರೆ ಏನೂ ಇಲ್ಲ, 0. ಮೊದಲನೇ ಕೆಲಸ ಮಾಡಿದ್ದೇನೆ ಅವರು, ಇದು ಗೊತ್ತಾದ ತಕ್ಷಣ ಪೆರಿಷಬಲ್ ಕಾರ್ಗೋ ಟರ್ಮಿನಲ್ಗೆ ಒಂದು ವ್ಯವಸ್ಥೆ ಮಾಡಿದರು. ಅಂದರೆ ಕೂಲಿಂಗ್ ವ್ಯವಸ್ಥೆ, ಇದರಲ್ಲಿಡುವಂಥ ಏರ್ ಕಂಡೀಷನರ್ ವ್ಯವಸ್ಥೆ ಮಾಡಿದರು. ಅಂದರೆ ಸಣ್ಣ ಪ್ರಾಜೆಕ್ಟ್ ಆದರೂ ದೊಡ್ಡ ಪ್ರಮಾಣದಲ್ಲಿ ಸುತ್ತಮುತ್ತಲಿನ ರೈತರಿಗೆ ಸಹಾಯ ಆಯಿತು. ಒಬ್ಬ ಸಿವಿಲ್ ಏವಿಯೇಷನ್ ಮಂತ್ರಿ ರೈತರಿಗೆ ಹೇಗೆ ಸಹಾಯ ಮಾಡಬಹುದು, ಒಬ್ಬ ಕೆಮಿಕಲ್ ಫರ್ಟಿಲೈಸರ್ ಮಂತ್ರಿ ನಿಮ್ಕೋಟೆಡ್ ಯೂರಿಯಾ, ಅದು ಬೆಂಗಳೂರಿಂದ ಹೋಗಿದ್ದವ್ರು ಹೇಗೆ ಮಾಡ್ಬೋದು ಅನ್ನೋದನ್ನು ಅವ್ರು ಹೇಳಿ ಥ್ರೂಔಟ್ ಕರಿಯರ್ ತೋರಿಸ್ಕೊಟ್ಟಿದ್ದಾರೆ, ಈ ಥರದ ವಿಶೇಷತೆಗಳನ್ನು. ಸೊ ಈಗ ಅದನ್ನು ನಾನು ಹತ್ತಿರದಿಂದ ನೋಡ್ತಾ ಇದ್ದೆ. ಅಂದರೆ ಒಂದು ಕಡೆ ನಾವು ಸರ್ಕಾರಿ ಶಾಲೆಯಲ್ಲಿ ಭಾಳ ಲೋಯೆಸ್ಟ್ ಆಫ್ ದ ಲೋವರ್ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ರೆ, ಇನ್ನೊಂದು ಕಡೆ ಅವ್ರ ಜೊತೆಗೆ ನಮ್ಗೆ ರಾಷ್ಟ್ರಪತಿ ಭವನಕ್ಕೆ ಹೋಗುವಂಥ ಅವಕಾಶ ಆಯಿತು. ನಾವು ಆಗಸ್ಟ್ 15, 98ಅಲ್ಲಿ, ಇನ್ನೂ ಅನಂತಕುಮಾರ್ ಅವರು ಕೇಂದ್ರ ಮಂತ್ರಿ ಆದ ಇನ್ನೂ 6 ತಿಂಗಳಾಗಿರಲಿಲ್ಲ. ಸೊ ಅಲ್ಲಿ ಚೀಫ್ ಗೆಸ್ಟ್ ಆಗಿ ಯಾರು ಹೋಗಬೇಕು ಅಮೇರಿಕಾದ ಎಂಬಸಿಗೆ ಅಂತಂದರೆ ಅಟಲ್ಜಿ ಅವರಂದರು ಅಬ್ಜಾವ್ ಅಂದರು. ಅದಕ್ಕೂ ನಾನು ಒಬ್ಬನೇ ಹೋಗೋದು, ನನಗೆ ಬೇಜಾರಾಗತ್ತೆ. 18 ಗಂಟೆ ಹೋಗೋದು, 18 ಗಂಟೆ ಬರೋದು. ನನ್ನ ಹೆಂಡ್ತಿನೂ ಕರ್ಕೋಕೆ ನೀವು ಟಿಕೆಟ್ ಮಾಡಿಕೊಟ್ರೆ ಇಬ್ಬರು ಹೋಗ್ತೀವಿ ಅಂತಂದು ಆಯಿತು ಅಂತ ಹೇಳಿದ್ರು. ಇಬ್ಬರು ಹೋಗಿದ್ವಿ. ಅಲ್ಲಿದ್ದಿದ್ದು 4 ಗಂಟೆ, 18 ಗಂಟೆ ಹೋಗುವ ಪ್ರವಾಸ. ಅಲ್ಲಿ ಧ್ವಜ ಹಾರಿಸಿ ಅಲ್ಲಿ ಭಾಷಣ ಮಾಡಿದರು. ವಾಪಸ್ ಮತ್ತೆ 18 ಗಂಟೆ ಪ್ರಯಾಣ ಮಾಡಿ ಬಂದ್ವಿ. ಅದು ಅವರ ಅನಂತಕುಮಾರ್ ಸ್ಟೈಲ್. ಸೊ ಅದು ಒಂದು ನನಗೆ ಭಾಳ ಎಕ್ಸ್ಪೋಜರ್ ಸಿಕ್ತು, ನೋಡೋದಕ್ಕೆ ಕಲಿತು. ಅವರು ಎಲ್ಲ ಹೇಳ್ತಾಯಿದ್ರು, ಇಲ್ಲಿ ಹೀಗಾಯಿತು, ಇಲ್ಲಿ ಅದನ್ನು ಮಾಡಿದ್ವಿ. ಆಸ್ ಅ ಟೂರಿಸಂ ಮಿನಿಸ್ಟ್ರಿ ಏನು ಮಾಡಿದರು, ಯೂತ್ ಅಫೇರ್ಸ್ ಮಿನಿಸ್ಟ್ರಿ ಏನು ಮಾಡಿದರು ಅಂತ. ನಗರಾಭಿವೃದ್ಧಿ ಸಚಿವರಾಗಿದ್ದರು, ಏವಿಯೇಷನ್ ಮಿನಿಸ್ಟರ್ ಆಗಿದ್ದರು. ಆದರೆ ಸ್ಪೆಷಲಿ ಬೆಂಗಳೂರಿನ ಬಗ್ಗೆ ಅವರ ಪರಿಕಲ್ಪನೆ ಏನಿತ್ತು? ಅದನ್ನೇ ಹೇಳಿದ್ನಲ್ಲ, ಬೆಂಗಳೂರಿನ ಸ್ಲಮ್ಗಳಿರ್ಬೋದು, ಬೆಂಗಳೂರಿನ ಸುತ್ತಲಿನ ರೈತರ ಬಗ್ಗೆ ಇರ್ಬೋದು. ಅಂದರೆ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಅವಾಗಂತೂ ಭಾಳ. ಅಂದರೆ ಅದು ಒಂಥರ ಬೆಂಗಳೂರು ಒಂದು ಟ್ರಾನ್ಸಿಟ್ ಆಗುವಂಥ ಸಮಯ. IT.com ಅಂದರೆ ಅದೇ ಸಂದರ್ಭದಲ್ಲಿ IT.com ಎಕ್ಸಿಬಿಷನ್ ಶುರುವಾಗಿದ್ದು ಆ ಸಂದರ್ಭದಲ್ಲೇನೆ. ಅವಾಗ ಅಂದರೆ ನೀಡ್ಸ್ ಆಫ್ ಬೆಂಗಳೂರು ಗುರುತಿಸಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ಆದರೆ ಈ ಫ್ಲೈಓವರ್ಗಳಿರ್ಬೋದು, ರಸ್ತೆಗಳು, ಈ ಎಲ್ಲ ಸಂಗತಿಗಳಿಗೆ ಹುಡ್ಕೋದಿಂದ ದೊಡ್ಡ ಪ್ರಮಾಣದ ಫಂಡ್ ಕೊಟ್ಟರು ಅವಾಗ 1000 crores, ಒನ್ ಆಫ್ ದ ಬಿಗ್ಗೆಸ್ಟ್ ಮನಿ ಟು ಎನಿ ಸಿಟಿ ಇನ್ ಇಂಡಿಯಾ. ಅವರು ನಗರಾಭಿವೃದ್ಧಿ ಸಚಿವರಿದ್ದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಭಾಳ ಚರ್ಚೆ ಆಗೋದು, ಡಿಸಿಷನ್ನೇ ಆಗಿರಲಿಲ್ಲ. ಈ ವಿಮಾನದಲ್ಲಿ ಏನಿದ್ರೂ ಲಿಮಿಟೆಡ್, HALನ ಹಳೆಯ ಏರ್ಪೋರ್ಟ್ ಏನಿತ್ತು, ಗ್ರೋತ್ ಪೊಟೆನ್ಷಿಯಲ್ ಇರಲಿಲ್ಲ. ಯಾಕಂದರೆ ಸ್ಥಳನೇ ಇರಲಿಲ್ಲ. ಒಂದು ಕಡೆ ಬೆಳ್ಳಂದೂರು ಕೆರೆ, ಇನ್ನೊಂದು ಕಡೆ
ಟ್ರಾಫಿಕ್ ಇರೋ ರಸ್ತೆಗಳು ಅಂದರೆ ಮನೆಗಳೆಲ್ಲ ಇತ್ತು. ಹೀಗಾಗಿ ಅಲ್ಲಿ ಸಾಧ್ಯನೇ ಇರಲಿಲ್ಲ. ಅಂದರೆ ಇನ್ನೊಂದು ಜಾಗ ಗುರುತಿಸಿ ಅದಕ್ಕೆ ಒಂದು ಒಡಂಬಡಿಕೆ ಮಾಡಬೇಕಲ್ಲ. 11 ತಿಂಗಳು ಅವರಿದ್ದಿದ್ದು ಪೀರಿಯಡ್, 11 ತಿಂಗಳು. ಬೆಂಗಳೂರಿನಲ್ಲೇ ಈ ಹಳೆ ಏರ್ಪೋರ್ಟಲ್ಲಿ ಇಂಟರ್ನ್ಯಾಷನಲ್ ವಿಮಾನ ಶುರು ಮಾಡಿದ್ದು, ಈ ಪೆರಿಷಬಲ್ ಕಾರ್ಗೋ ಸೆಂಟರ್ ಶುರು ಮಾಡಿದ್ದು, ನಂತರ ಹೊಸ ಏರ್ಪೋರ್ಟ್ಗೆ ಒಡಂಬಡಿಕೆ ಮಾಡಿದ್ದು. ನಗರಾಭಿವೃದ್ಧಿ ಸಚಿವರಿದ್ದಾಗ ಈ ರಸ್ತೆಗಳು, ಕಾವೇರಿನೂ ಒಂದು ನೀರಿನ ಭಾಳ ಸಮಸ್ಯೆ ಇತ್ತು. ಸೊ ಕಾವೇರಿ ಅವಾಗ 2nd ಸ್ಟೇಜ್ 3rd ಸ್ಟೇಜ್ ಈ ನೀರು ಬರುವಂಗೆ ಮಾಡಿರೋದು ಅದು ಆ ಸಂದರ್ಭದಲ್ಲೇನೆ. ಈ ಥರದ ಅಂದರೆ ಬೆಳೀತಿರೋ ಬೆಂಗಳೂರಿಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಅವಾಗ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು. ಹೀಗಾಗಿ ಇಬ್ಬರು ಪೂರಕವಾಗಿ ನೀರಿನ ಸಮಸ್ಯೆ ಪೀಕಲ್ಲಿತ್ತು ಆ ಟೈಮಲ್ಲಿ. ಹೌದು. ಮತ್ತು ಕಾವೇರಿ ಸಮಸ್ಯೆಗೂ ಬರೀ ಕಾವೇರಿಯಾಗಿ ಬೆಂಗಳೂರು ಬಂದಾಗೋದು, ಕಾವೇರಿಯ ಸಮಸ್ಯೆಗೆ ಅದಕ್ಕೂ ಒಂದು ತಾತ್ವಿಕ ಅಂತ ಕೊಟ್ಟಿದ್ದು. ಅದ್ರ ಬಗ್ಗೆ ವಿರೋಧ ಪಕ್ಷದವರು ಹೇಳಿದ್ರು. ಸ್ವತಃ ಎಸ್.ಎಂ. ಕೃಷ್ಣ ಅವರು ಅವಾಗ ಅವರು ಕಾಂಗ್ರೆಸ್ನಲ್ಲಿದ್ರೂ ಅನಂತಕುಮಾರ್ ನಮ್ಮ ರಾಜ್ಯದ ಆಪದ್ ಬಾಂಧವ ಅಂಥೇಳಿ ಮೀಡಿಯಾ ಮುಂದೆ ಹೇಳಿದರು ಅವರು. ಅದು ಎಲ್ಲ ಮುಖಪುಟದಲ್ಲಿ ಬಂದಿತ್ತು. ಆ ಥರ ಜನರ ಮತ್ತು ಈ ಥರದ ದೇಶದ ಸಮಸ್ಯೆಗಳು, ಅದಕ್ಕೆ ಬೇಕಾಗಿರುವಂಥ ಏನು ಪರಿಹಾರಗಳ ಸಂದರ್ಭದಲ್ಲಿ ಎಷ್ಟೋ ಸಲ ನಾನು ಜಗಳಾಡಿದ್ದೀನಿ. ಅಲ್ಲಪ್ಪ, ನಿಮ್ಮದೇ ಕಾನ್ಸ್ಟಿಟ್ಯೂನ್ಸಿ ನೀವು ಬಿಟ್ಟು ಬೇನೋ ಮಾಡ್ತೀರಾ ಅಂತ. ಚುನಾವಣೆ ನೋಡ್ತಿರ್ಲಿಲ್ಲ, ಪಕ್ಷ ನೋಡ್ತಿರ್ಲಿಲ್ಲ. ಇದು ಒಳ್ಳೇದಾಗಬೇಕು ಅಂತಂದರೆ ಈಗ IIT ಆದಾಗ ನನಗೊಂದು ಸ್ವಲ್ಪ ಬೆಂಗಳೂರಲ್ಲಿ IIT ಆಗಬೇಕು ಅಂತ ನಾನು ಅವ್ರಿಗೆ ಎಲ್ಲರೂ ಹೇಳೋರು, ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಿನಲ್ಲಿ IIT ಇಲ್ಲ ಅಂತ. ಇಲ್ಲ, ಧಾರವಾಡದಲ್ಲಿ ಮಾಡೋಣ ಅಂತ ಅವರು ನಿರ್ಣಯ ತೊಗೊಂಡಾಗ ನಾನು ಒಂದು ಸ್ವಲ್ಪ ಜಗಳಾಡಿದ್ದೆ. ನೀವು ಪ್ರಚಾರಕ್ಕೆ ಹೋದಾಗ ಜನ ಹೇಳ್ತಾರೆ, ನಿಮ್ಗೇನು ಯೋಚನೆ ಇಲ್ವಾ, ಎಲೆಕ್ಷನ್ಗೆ ಹೋಗಲ್ವಾ ಅಂತ ನಾನು ಅವ್ರಿಗೆ ಇದು ಮಾಡ್ತಾಯಿದ್ದೆ. ಇಲ್ಲ, ಬೆಂಗಳೂರಿನಲ್ಲಿ IISc ಇದೆ, ಈಗ ಉತ್ತರ ಕರ್ನಾಟಕಕ್ಕೆ ಬೇಕಾಗಿದೆ, ಅಲ್ಲಿ ಕೊಡೋಣ. ಚುನಾವಣೆಯ ನಮ್ಮ ರಿಸಲ್ಟಿನ ಮೇಲೆ ನಮ್ಮ ಕೆಲಸಗಳು ಡಿಪೆಂಡ್ ಆಗಬಾರ್ದು ಅನ್ನುವಂಥ ಒಂದು ಅದು ಮತ್ತು ಹಾಗೆ ಪಾಲಿಸ್ಕೊಂಡು ಬಂದರು ಅವರು ಕೊನೆ ತನಕ. ನಾನು ಭಾಳ ಹತ್ರದಿಂದ ನೋಡಿದ್ದೀನಿ. ಅನಂತಕುಮಾರ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದ್ರೆ ಅವರನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪೊಲಿಟಿಷಿಯನ್ಸ್ ಆಗಲಿ ಅಥವಾ ವಿರೋಧ ಪಕ್ಷದ ನಾಯಕರು ಕೂಡ ಅನಂತಕುಮಾರ್ ಅವರ ವ್ಯಕ್ತಿತ್ವವನ್ನು ಹಾಡಿ ಹೊಗಳೋದೆ. ಅದರ ಜೊತೆಗೆ ಯಾರೇ ಒಂದು ಸಲ ಭೇಟಿಯಾದರೂ ಕೂಡ ಅನಂತಕುಮಾರ್ ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದು ಹೇಗೆ ಅನಂತಕುಮಾರ್ ಅವರು ಆವರಿಸ್ಕೊಳ್ತಾ ಇದ್ದಿದ್ದು ಹೇಗೆ? ಒಂದು ನನಗೂ ಒಂದೊಂದು ಸಲ ಆಶ್ಚರ್ಯ ಅನಿಸೋದು. ಅಂದರೆ ಅವ್ರು ಯಾವಾಗಲೂ ಹೇಳೋರು, ನನ್ನನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡಬೇಕು, ಅಂದರೆ ನನಗೇನಾಗತ್ತೆ, ನನಗೇನು ಸಿಗುತ್ತೆ ಅಂತ ಯೋಚನೆ ಮಾಡಬೇಡಿ. ಅವಾಗ ಆ ಕಲ್ಮಶ ಪಕ್ಕಕ್ಕಿಟ್ಟು ನಿಷ್ಕಲ್ಮಶದಿಂದ ಕೆಲಸ ಮಾಡಿದರೆ ನೋಡಿ ರಿಸಲ್ಟ್ ನೋಡಿ. ನನಗೆ ಭಾಳ ಸಲ ಹೇಳೋರು. ನಾನಂದೆ, ನೀವು ಅವ್ರನ್ನೆಲ್ಲೋ ಕರ್ಕೊಂಡು ಬರ್ತೀರಾ, ಅವ್ರನ್ನೆಲ್ಲ ಒಂದೊಂದು ಸಲ ಅಂದರೆ ಈಗ ಇವತ್ತಿನ ದಿನದಲ್ಲಿ ನಾವು ನೋಡ್ತಿರ್ತೀವಲ್ಲ, ಅದರಲ್ಲೂ ರಾಜಕಾರಣದಲ್ಲಿ ತನಗೇನೋ ಸಿಗುತ್ತೆ ಅನ್ನೋದು ನೋಡುವಂಥವರೇ ಜಾಸ್ತಿ ಅಂತ ಕಾಣಿಸುತ್ತೆ. ಆದರೆ ಯಾವತ್ತೂ ಆ ಥರ ಯೋಚನೆ ಮಾಡಿದವರಲ್ಲ. ಒಂದೊಂದು ಸಲ ಅವರೇ ಹಾಸ್ಯ ಮಾಡೋರು, ನಾನು ರಾಜಕಾರಣದಕ್ಕೆ ಅನ್ಫಿಟ್ ಪರ್ಸನ್ ಅಂತ ತಾವೇ ಒಂದೊಂದು ಸಲ ಅವರು ಹೇಳ್ತಾಯಿದ್ರು. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಾನು ಅವರು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿ ಇದ್ದಾಗ ಸುಮಾರು ಲೋಕಸಭಾ ರಾಜ್ಯಸಭಾ ಸೇರಿದ್ರೆ ಒಂದು 800ಕ್ಕಿಂತ ಹೆಚ್ಚು ಜನ ಇರ್ತಾರೆ MPs. ಎಲ್ಲರ ಹೆಸರು, ಎಲ್ಲರ ಕಾನ್ಸ್ಟಿಟ್ಯೂನ್ಸಿ, ಅವ್ರು ಏನು ಉದ್ಯೋಗ ಮಾಡ್ತಾರೆ, ಅವರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆಗಳು ಎಲ್ಲವೂ ಬಾಯಲ್ಲಿ ಹಾಗೆ ಹೇಳ್ತಾಯಿದ್ರು ಅವರು. ಅದರಲ್ಲೂ ಈ ನಾರ್ತ್ ಈಸ್ಟ್ನ ಹೆಸರುಗಳು ನೆನ್ಪಿಟ್ಕೊಳ್ಳೋದೇ ಕಷ್ಟ. ಆ ಹೆಸರುಗಳೆಲ್ಲ ಬರೀ ಬರೆದಿರೋದು ಕೊಟ್ಟರೆ ಓದೋಕ್ಕಾಗಲ್ಲ ಕೆಲವೊಬ್ರಿಗೆ. ಬಿಹಾರ್ ಇರ್ಬೋದು, ಯಾವ ರಾಜ್ಯ ಕೇಳಿ ಗೊತ್ತು ಅವ್ರಿಗೆ. ಅದನ್ನ ನಾನು ಒಂದ್ಸಲ ಕೇಳೇಬಿಟ್ಟೆ. ನನಗಂತ ಹೆಸರು ನೆನಪಾಗ್ತಿರ್ಲಿಲ್ಲ, ನೀವು ಹೆಂಗೆ ನೆನ್ಪಿಟ್ಕೊಳ್ತೀರಾ ಅಂತ. ಒಂದು ಅವ್ರು ಹೇಳಿದ್ದು ನನಗೆ ಇನ್ನೂ ಅದು ಮನಸ್ಸಲ್ಲಿದೆ. ನೀನು ನಿಮ್ಮ ಚಿಕ್ಕಪ್ಪ ಅವ್ರ ಮಕ್ಕಳು, ನಿಮ್ಮ ಮಾವನ ಮಕ್ಕಳು, ಅವರೆಲ್ಲ ಹೆಸರು ಮರಿತೀಯಾ ಅಂದರು. ಎಲ್ಲರದ್ದು ನೆನಪಿರುತ್ತೆ ನಮಗೆ. ಇದು ನನ್ನ ಕುಟುಂಬ, ಪಾರ್ಲಿಮೆಂಟ್ ನನ್ನ ಕುಟುಂಬ, ಅವ್ರದ್ದು ಹೆಂಗೆ ನೆನ್ಪಿಟ್ಕೋಬೇಕಾಗಿಲ್ಲ, ನನಗೆ ಗೊತ್ತಿದೆ ಅಂತ ಆ ಒಂದು ಆತ್ಮೀಯತೆ ಅವರು ಎಲ್ಲರ ಜೊತೆ ಇಟ್ಕೊಂಡಿದ್ರು. ಒಂದು ನನಗೆ ಇನ್ನೊಂದು ಅನಂತಕುಮಾರ್ ಅವ್ರ ಬಗ್ಗೆ ಯಾರು ಒಡನಾಟದಲ್ಲಿದ್ದಾರೆ ಅವರು ನನ್ನ ಹತ್ರ ಹಂಚ್ಕೊಂಡಿದ್ದು ಮಾತು. ಅನಂತಕುಮಾರ್ ಅವರು ಈ ಮೇಲ್ಗಡೆ ನೋಡೋ ವ್ಯಕ್ತಿ ಅಲ್ಲ, ಆಳಕ್ಕಿಳಿದು ನೋಡ್ತಾರೆ ಒಬ್ಬ ವ್ಯಕ್ತಿ ಬಗ್ಗೆ ಅಂತ. ಅವ್ರ ಕಷ್ಟ ಏನು, ಅವರ ತಲೆನೋವುಗಳೇನು, ಅಂದರೆ ಆ ಸೂಕ್ಷ್ಮಗಳನ್ನು ಬಹಳ ಗಮನಿಸ್ತಾರೆ ಅಂತ. ಅಂದರೆ ಅವರಿಗೆ ಫಿನಾನ್ಷಿಯಲಿ ಕಷ್ಟ ಇದೆ ಅಂದ್ರೂ ಅನಂತಕುಮಾರ್ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಎಮೋಷ್ನಲಿ ಇವತ್ತು ಯಾಕೋ ಈ ವ್ಯಕ್ತಿ ಸರಿ ಇಲ್ವಲ್ಲ ಅಂತ, ಅದು ಯಾರೇ ಆಗಿರಬಹುದು. 1ನೇ ಸಾಲಿನಿಂದ 10ನೇ ಸಾಲಿನಲ್ಲಿ ನಿಂತಿರೋ ವ್ಯಕ್ತಿ ಆದರೆ 10ನೇ ಸಾಲಿನ ವ್ಯಕ್ತಿ ಬಗ್ಗೆನೂ ಅವರು ಸೂಕ್ಷ್ಮ ಇದ್ದಾರೆ ಅಂತ. ಹೌದು, ಅದು ಥ್ರೂಔಟ್ ಅವ್ರು ಏನೂ ಇಲ್ದಿದ್ದು. ನಾನು ಹೇಳಿದ್ದೆ, ಮದುವೆ ಆದಾಗ ಏನು ಆ ಥರ ಏನಿರಲಿಲ್ಲ ಪಕ್ಷದಲ್ಲಿ. ಸ್ಕೂಟ್ರಲ್ಲೂ ಸರಿಯಾಗಿ ಸ್ಕೂಟ್ರಿಗೆ ಹಾಕಲಿಕ್ಕೆ ಪೆಟ್ರೋಲ್ಗೂ ಸ್ವಲ್ಪ ಒದ್ದಾಡುವಂಥ ಸ್ಥಿತಿಯಿಂದ ಶುರು ಆಗಿದ್ದು. ಪಕ್ಷ ಕಚೇರಿ ಇರಲಿಲ್ಲ,
ಎಲ್ಲ ಒಂದೇ ಒಂದೇ ಮನೆಯಲ್ಲಿ ಮೇಲೆ ಒಬ್ಬರು ಅಲ್ಲೊಬ್ಬರು ಹೊರಗೊಂದು ರೂಮ್ ಅಂತ ಹಾಗೆ ಶುರು ಮಾಡಿರುವಂಥ ಕರಿಯರ್ ಅವ್ರದ್ದು. ಆದರೆ ಅವಾಗಿರ್ಬೋದು, ನಂತರ ಕೇಂದ್ರದಲ್ಲಿ 4 ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದಾಗ ಇರಬಹುದು, ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ತಕ್ಷಣ ಡಯಲ್ ಮಾಡಿ ಮಾತಾಡುವಷ್ಟು ಇದ್ರೂ, ಆ ಮಟ್ಟಕ್ಕೆ ಹೋದ್ರೂ ಸೂಕ್ಷ್ಮತೆ ಯಾವತ್ತೂ ಬಿಡಲಿಲ್ಲ. ಅದು ನಮ್ಮ ಅಡುಗೆ ಮಾಡೋನಿಂದ ಹಿಡ್ಕೊಂಡು, ಈಗ ನನ್ನ ತಂಗಿ ಮಗಳು ಬಂದಾಗ ಅವಳಿಗೆ ಬ್ಯಾಡ್ಮಿಂಟನ್ ಮತ್ತು ನೆನಪಿನ ಶಕ್ತಿ, ಇವೆಲ್ಲದಕ್ಕೂ ಅವ್ರು ಹೇಳೋದು ಆ ಒಂದು ಅವ್ರ ಬಗ್ಗೆ ಇರುವಂತಹ ಒಂದು ಕಾಳಜಿ ವಿಶೇಷ ತೋರ್ಪಡಿಕೆಗೇನೂ ಮಾಡಲಿಲ್ಲ. ಇದು ತೋರ್ಪಡಿಕೆಗೆ ಮಾಡಿದಾಗ ನೆನಪಿನ ಶಕ್ತಿ ಅಲ್ಲ, ಕಾಳಜಿಯೇ ನೆನಪಿನ ಶಕ್ತಿಯಾಗಿ ಬರುತ್ತೆ ಅಂತ ಅವ್ರು ನನಗೆ ಯಾವಾಗಲೂ ಹೇಳೋರು. ಹೇಗೆ ಅದಕ್ಕೆ ನಾನು ಆ ಉದಾಹರಣೆ ಹೇಳಿದ್ದು. ಹೇಗೆ ನೆನಪಿಟ್ಕೊಳ್ತೀರಾ ಅಂತಂದರೆ, ನೀವು ಅದನ್ನು ನಿಮ್ಮವರು ಅನ್ನುವಂಥ ಕಾಳಜಿ ಇದ್ದರೆ ಸಹಜವಾಗಿ ತಗೊಳ್ಳಿ ಅಂತ. ಅದನ್ನು ಅವರು ಮತ್ತೆ ಎಷ್ಟೋ ಸಂದರ್ಭದಲ್ಲಿ ಬೇರೆ ಪಕ್ಷದವರು ಅವ್ರ ಮನೇಲಿ ಏನಾದರೂ ತೊಂದರೆ ಆದಾಗ ಅದಕ್ಕೂ ಉತ್ತರ ಹುಡುಕೊಟ್ಟಿದ್ದಾರೆ. ಪಕ್ಷದ ಕೆಲಸ ಮಾಡುವಾಗ ನೋ ಕಾಂಪ್ರಮೈಸ್. ನೀವು ಚುನಾವಣೆ ಹೊತ್ತಿಗೆ ನೀವೇನು ಹೇಳಬೇಕು ಅವರ ವಿರೋಧವಾಗಿ ಅದು ಹೇಳೋವಂಥದ್ದೇ. ಆದರೆ ವೈಯಕ್ತಿಕವಾಗಿ ಯಾರಿಗಾದ್ರೂ ಏನಾದರೂ ಸಹಾಯ ಮಾಡಬೇಕು ಅಥವಾ ಅವರ ಕಾನ್ಸ್ಟಿಟ್ಯೂಯನ್ಸಿನ ಅವರ ಜನಕ್ಕೆ ಏನಾದರೂ ಒಂದು ಮಾಡಿಕೊಡ್ಬೇಕು, ಅವಾಗೂ ಪಕ್ಷ ನೋಡಲಿಲ್ಲ. ಹೀಗಾಗಿ ಎಲ್ಲರೂ ಅವರ ಜೊತೆಗೆ ಆ ಒಂದು ಆತ್ಮೀಯತೆಯನ್ನೇ ಎಲ್ಲ ಪಕ್ಷಾತೀತವಾಗಿ ಆ ಪ್ರೀತಿ ಸ್ನೇಹ ಒಂದು ಬೆಳೆಸ್ಕೊಂಡಿದ್ದು ಅವರ ವಿಶೇಷ. ಹೀಗಾಗಿ ನನ್ನ ತಂಗಿ ಮಗಳು ಯಾವಾಗಾದರೂ ಎಲ್ಲಿ ಸಿಗೋದೇ ಭಾಳ ಕಷ್ಟ, ಸಮಯ ಆಗ್ತಿರ್ಲಿಲ್ಲ. ಆದರೂ ಅವಳು ಬಂದ ತಕ್ಷಣ ನಿಂದ ಏನಾಗ್ತಾ ಇದೆ, ಬ್ಯಾಡ್ಮಿಂಟನ್ ಇದು ಏನಾಗ್ತಾ ಇದೆ, ಈಗೆಷ್ಟು ಎಲ್ಲ ವಿಷಯನೂ ಗೊತ್ತಿರೋದು. ಓದೋದು ತುಂಬ ಓದ್ತಾಯಿದ್ರು, ವಿಷಯ ಗ್ರಹಣೆನೂ ಹಾಗೆ, ಓದೋದನ್ನು ತುಂಬ ಓದ್ತಾಯಿದ್ರು, ನೆನಪು ಇಟ್ಕೊಳ್ತಾಯಿದ್ರು. ವ್ಯಕ್ತಿಗಳು ಮತ್ತು ತಮ್ಮ ಸುತ್ತ ಇರೋ ವ್ಯಕ್ತಿಗಳ ಬಗ್ಗೆ ಎಷ್ಟು ಪ್ರೀತಿ ಅನಂತಕುಮಾರ್ ಅವರಿಗಿದೆಯೋ, ಪರಿಸರದ ಬಗ್ಗೆ ನಿಮ್ಮ ಪ್ರೀತಿಯನ್ನು ಯಾರೂ ಪ್ರಶ್ನೆ ಮಾಡೋಂಗೇ ಇಲ್ಲ. ಅದಮ್ಯ ಚೇತನದಿಂದ ಪ್ರತಿ ಬಾರಿಯೂ ನಾನು ಕೆಲವೊಂದು ಅಪ್ಡೇಟ್ಸ್ ಹೀಗೆ ಬರ್ತಾ ಇರೋದು, ಒಂದು ವಾರನೂ ತಪ್ಪಿಸಲ್ವಲ್ಲ, ಅದು ಹೇಗೆ? ನನಗೆ ಆ ಬದ್ಧತೆಯೇ ಆಶ್ಚರ್ಯ. ನಾನು ಮೊದಲಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ. ಪರಿಸರ ಇವತ್ತಿನ ದಿನಕ್ಕೆ ಪರಿಸರದ ಬಗ್ಗೆ ಜನಜಾಗೃತಿ ಅನ್ನೋದು ಬಹಳ ಮುಖ್ಯ. ಅಂದರೆ ಇವತ್ತು ನಾವು ಒಂದು ಗಿಡ ನೆಡ್ತೀವಿ, ನಾಳೆ ಅದು ಹೋಯಿತು ಅಂದರೂ ನಾವು ತಲೆ ಕೆಡಿಸ್ಕೊಳ್ಳೋ, ಅದೆಲ್ಲ ಪರಿಸರ ಕಾಳಜಿ. ಅದನ್ನು ಆರೈಕೆ ಮಾಡಿ ಅದು ಪ್ರತಿ ಸರಿಯೂ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಪರಿಸರ ಕಾಳಜಿ ಮತ್ತು ಜನರ ಜೀವನ ಹೆಂಗೆ ನೋಡ್ತೀರಿ? ಆ್ಯಕ್ಚುಲಿ ಇದೆರಡು ಒಟ್ಟಿಗೆ ಹೋಗಬೇಕು, ಬಟ್ ಇವತ್ತು ಹಂಗಿಲ್ಲ. ತಮ್ಮ ಜೀವನನೇ ಬೇರೆ, ಪರಿಸರ ಕಾಳಜಿನೇ ಬೇರೆ ಅನ್ನೋ ಹಾಗಾಗಿದೆ. ಬಹುಶಃ ನಾನು ಒಬ್ಬ ಇಂಜಿನಿಯರ್ ಆಗಿ ನಾನು ಸ್ವಲ್ಪ ಗಣಿತ ನಂಬರ್ ವಿಷಯಗಳ ಬಗ್ಗೆ ಆಳವಾಗಿ ಹೋಗಿ ತಿಳ್ಕೊಳ್ಳೋದು ಒಂದು ಇರ್ಬೋದು. ಎರಡನೇದು ಬದ್ಧತೆ ಬಂದಿದ್ದು ನನಗೆ ಅನಂತಕುಮಾರ್ ಅವರಿಂದನೇ. ಈ ಕಂಟಿನ್ಯೂಟಿ ಬದ್ಧತೆ ಒಮ್ಮೆ ತಗೊಂಡ ಮೇಲೆ ಅದನ್ನು ಮಾಡಬೇಕು, ಯಾರು ನೋಡಲಿ ಬಿಡಲಿ ಅದನ್ನು ಮುಗಿಸ್ಬೇಕು, ಅದು ಆ ಬದ್ಧತೆ ಅವರು ಪೂರ್ತಿ ಜೀವನ ಪೂರ್ತಿ ಇಟ್ಕೊಂಡಿದ್ರು. ನಾನು ಹತ್ರದಿಂದ ನೋಡಿದ್ದೆ ಅದನ್ನು. ಈಗ ಭಗವದ್ಗೀತೆ ಒಂದಿನೂ ತಪ್ಪಿಸ್ಲಿಲ್ಲ ಅವರು. ಎಷ್ಟು ಕಷ್ಟ ಇದ್ದಾಗ ಎಷ್ಟೋ ಸಲ ನಾನು ಬಿಡಿ ಆಮೇಲೆ ಓದೋರಂತ, ಇವತ್ತೊಂದು ದಿನ ಓದಿದ್ರೆ ಏನಾಗುತ್ತೆ ಅಂತ ನಾನು ಒಂದು ಸ್ವಲ್ಪ ಹೇಳ್ತಾ ಇದ್ದೆ. ಇಲ್ಲ, 5 ಶ್ಲೋಕ ಓದೋದೇ, ಅದರ ಅರ್ಥ ಸಹಿತ ಓದೋದೇ, ಎಷ್ಟೇ ಗಡಿಬಿಡಿಯ ವಿಷಯ ಇರಲಿ ಥ್ರೂಔಟ್ ಕೊನೆಯವರೆಗೆ ಓದಿದ್ದಾರೆ ಅವರು. ಹಾಗೆ ಕೆಲವೊಂದು ವಿಷಯಗಳನ್ನು ಅದು ಮಾಡಬೇಕು ಅನ್ನೋ ಒಂದು ಒತ್ತಾಸೆ, ಅದು ಒಂದು. ಇನ್ನೊಂದು ಕಡೆ ಎಷ್ಟು ಅಂದರೆ ನಮ್ಮ ಜನಜೀವನ ಅಂದ್ರಲ್ಲ, ನಾವು ಮನುಷ್ಯ ಪ್ರತಿ ಉಸಿರಿನಲ್ಲಿ ನಮಗೆ ಗೊತ್ತಿದೆ, ಆಕ್ಸಿಜನ್ ತೊಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಹೀಗಾಗಿ ನಮ್ಮ ಜೀವನ ಪರಿಸರ ಪೂರಕ ಇಲ್ಲೇ ಇಲ್ಲ, ಅದು ಎಲ್ಲರದು ನನ್ನನ್ನು ಹಿಡ್ಕೊಂಡು ಪ್ರತಿಯೊಂದು ವಿಷಯದಲ್ಲಿ ಒಂದಿಷ್ಟು ಪರಿಸರಕ್ಕೆ ಹಾನಿ ಮಾಡೇ ಮಾಡ್ತೀವಿ. ಆದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಅದನ್ನು ವಿಷಯ ತಿಳ್ಕೊಂಡಾಗ ಕಡಿಮೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಅಪಾರ್ಚುನಿಟಿ ಇದೆ. ಅದನ್ನು ತಿಳ್ಕೊಂಡು ಜನರ ಮಟ್ಟಿಗೆ ಅಂದರೆ ತೊಗೊಂಡು ಹೋಗೋಕ್ಕಾಗತ್ತೇನೋ ಅನ್ನೋ ಒಂದು ಪ್ರಯೋಗವನ್ನು ನಾವು, ಯಾಕಂದರೆ ಅದಮ್ಯ ಚೇತನದ ಮುಖಾಂತರ ಶಾಲಾ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾಗ ತರುವಂಥ ಪ್ರಯತ್ನ, ಬದ್ಧತೆ ಅಂತ ನೀವು ಹೇಳಿದ್ರಲ್ಲ, ಇದು ಶುರು ಆಗಿದ್ದು LPG ಇಂದ. ದಿನ ಅಡುಗೆ ಶುರು ಮಾಡಿದ್ವಿ, ದಿನ 54,000ಕ್ಕೆ ಹೋಯ್ತು ನಮ್ಮ ಸಂಖ್ಯೆ. ಬೆಂಗಳೂರಿಂದ 2,000ದಿಂದ 6 ತಿಂಗಳಲ್ಲೇ 54,000 ಆಗೋಯ್ತು. ನಾನೇನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಕಲ್ತಿದ್ನಲ್ಲ, ಮಿಷನ್ ಕಂಪ್ಯೂಟರ್ ಟೆಸ್ಟಿಂಗು, ಫೀಡ್ಬ್ಯಾಕು, ಕಂಟ್ರೋಲ್ ಸಿಸ್ಟಮ್ ಎಲ್ಲ ಹಾಕಿದೆ ಇದರಲ್ಲಿ. ಅಂದರೆ ಅದನ್ನೆಲ್ಲ ಉಪಯೋಗಿಸ್ಕೊಂಡೆ. ಇಲ್ಲ ಅಂತಂದರೆ ದೇವ್ರ ಅನ್ನಪೂರ್ಣೇಶ್ವರಿಯ ಕೃಪೆ ದೇವರದೇ ಖಂಡಿತ ಇದ್ದೇ ಇದೆ, ಇಲ್ಲಾಂದರೆ ನಡ್ಸೋಕ್ಕಾಗ್ತಿರ್ಲಿಲ್ಲ. ಆದರೂ 22 ವರ್ಷ ಪ್ರತಿದಿನ ಇಷ್ಟು ಮಕ್ಕಳು ಊಟ ಮಾಡಬೇಕು, ಯಾರಿಗೂ ಏನೂ ಆಗದೆ ಆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸರ್ಕಾರ ಕೊಟ್ಟಿರುವ ಕಡಿಮೆ ಹಣದಲ್ಲಿ, ಅಂದರೆ ಡೋನರ್ಸ್ ಹಣನೂ ಇರ್ತದೆ, ಆದರೂ ಕಡಿಮೆ ಖರ್ಚಿನಲ್ಲಿ ಉತ್ತಮ ಆಹಾರ ಕೊಡುವಂಥದ್ದು. ಇಲ್ಲಾಂದ್ರೆ ನಾವ್ಯಾಕಿರಬೇಕು, ನಾವು ಉತ್ತಮ ಆಹಾರ ಕೊಡಲಿಲ್ಲ ಅಂದರೆ ನನಗೇನು ಕೆಲಸ? ಅಲ್ಲಿ ಭಾಳ ಜನ ಹಾಗೆ ಕೊಡೋರಿದ್ದಾರೆ. ಹೀಗಾಗಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಭಾಳ ಸಣ್ಣ 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 ವಿಷಯಗಳನ್ನು ಗಮನಿಸಿ ಅದನ್ನು ಗಟ್ಟಿ ಮಾಡಿ ಮುಂದೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಪರ್ಸ್ನಲ್ ಇನ್ವಾಲ್ವ್ಮೆಂಟ್, ಮ್ಯಾಕ್ರೋ ಮ್ಯಾನೇಜ್ಮೆಂಟು ಬೇಕು, ಮೈಕ್ರೋ ಎರಡೂ ಬೇಕು.
ಯಾವುದೇ ಒಂದು ಸಂಸ್ಥೆ ಬೆಳೆದ ನಂತರ ಅದು ಎಲ್ಲರಿಗೂ ಗೊತ್ತಾದ ನಂತರ ಅಥವಾ ಅಷ್ಟು ಹ್ಯಾಂಡ್ಸ್ ಕೈಗೆ ಸಿಕ್ಕ ನಂತರ, ಈಗ ಒಂದು 100 ಜನ ಇದ್ದಾರೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ, ಒಂದು 50 ಜನ ಇದ್ದಾರೆ, 20 ಜನ ಇದ್ದಾರೆ ಮ್ಯಾನೇಜ್ ಮಾಡೋದಕ್ಕೆ ಅಂತ. ಬಟ್ ಆರಂಭಿಕ ದಿನಗಳು ಬಹಳ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ವಸ್ತುಗಳು ಹೋಗಿದೆಯಾ, ಕರೆಕ್ಟಾಗಿ ಹೋಗಿದೆಯಾ, ಸರಿಯಾಗಿ ಹೋಗಿದೆಯಾ, ಸಿಗುತ್ತಾ ಇದೆಯಾ, ಇವೆಲ್ಲದ್ರ ಬಗ್ಗೆ ನೀವು ಹೇಳಿದ ಹಾಗೆ ಮ್ಯಾಕ್ರೋ ಮ್ಯಾನೇಜ್ಮೆಂಟು ಇರುತ್ತೆ, ಮೈಕ್ರೋ ಮ್ಯಾನೇಜ್ಮೆಂಟು ಇರುತ್ತೆ. ಒಂದು ಮಕ್ಕಳಿಗೆ ಊಟದ ವಿಷಯದಲ್ಲಿ ಮತ್ತು ಪರಿಸರ ಕಾಳಜಿಯ ವಿಷಯದಲ್ಲಿ, ಗಿಡ ನೆಡೋ ವಿಷಯದಲ್ಲಿ ಆರಂಭಿಕ ದಿನಗಳಲ್ಲಿ ನೀವು ಫೇಸ್ ಮಾಡಿದ್ದ ಸಮಸ್ಯೆಗಳೇನು ಅಂತ ಹೇಳ್ಬೋದಾ? ಅಡುಗೆ ವಿಷಯದಲ್ಲಂತೂ ಅದಕ್ಕಿಂತ ಮೊದಲು ಅಡುಗೆ ಶುರು ಮಾಡೋ ಮೊದಲು ಇದ್ದು, ಅದು ಬೇರೆ ಥರ ಆದರೂ ಅಂದರೆ ಸ್ವಲ್ಪ ಪರವಾಗಿಲ್ಲ, ಇವತ್ತು ಮಾಡೋದು ನಾಳೆ ಮಾಡಿದರೂ ನಡೀತಾ ಇತ್ತು. ಆದರೆ ಊಟದ ಶುರು ಆದಾಗ ನಿಜವಾಗ್ಲೂ ಅದು ಹಗ್ಗದ ಮೇಲಿನ ನಡಿಗೆನೇ. ಅಂದರೆ ಪ್ರತಿಯೊಂದು ಗಮನಿಸಬೇಕು, ಎಷ್ಟೊಂದು ಸಂಗತಿಗಳು ಅವಾಗ ಅನ್ಸೋಕು ಇಷ್ಟೆಲ್ಲ ಬೇಕಾಗತ್ತಲ್ಲ ಅಡುಗೆಗೆ. ಉಪ್ಪಿಲ್ಲ, ಒಂದು ಸಲ ಆಗೋಗಿತ್ತು, ಉಪ್ಪು ಖಾಲಿ ಆಗಿಬಿಟ್ಟಿದೆ, ಇವರು ನೋಡಿಲ್ಲ, ರಾತ್ರಿ 2 ಗಂಟೆಗೆ ನಮ್ಮ ಅಡುಗೆಯನ್ನು ಫೋನ್ ಮಾಡ್ತಾನೆ, ಉಪ್ಪಿಲ್ಲ. ಸರಿ, ಮತ್ತೆ ನಮ್ಮ ಪರಿಚಿತರು ಬಂದು ಅನಂತಕುಮಾರ್ ಅವ್ರ ಸ್ನೇಹಿತರು, ನಮ್ಮ ಒಂದು ದೊಡ್ಡ ಬಳಗ ಇದೆ ಅಲ್ಲ, ಅವರೆಲ್ಲರೂ ಜೊತೆಗೆ ನಿಂತಿದ್ರು. ನನಗಿನ್ನೂ ನೆನಪಿದೆ, ಸಿಲಿಂಡ್ರು ಬೇಕಾಗಿತ್ತು. ಇನ್ನು ಮೊದಲೇ ಪ್ರಾರಂಭದಿಂದಲೇ ಸಿಗಬೇಕಲ್ಲ ನಮಗೆ, ಒಂದೊಂದು ಸಲಕ್ಕೆ 20 ಸಿಲಿಂಡರ್ ಬೇಕು ಅವಾಗ. ಕೊನೆಗೆ ನಮ್ಮೊಂದು 2-3 ಜನಕ್ಕೆ ಫೋನ್ ಮಾಡೋದು, ನೀವು ಹೋಟೆಲ್ಗೆ ಊಟಕ್ಕೆ ಹೋಗಿ ನಿಮ್ಮ ಮನೆ ಸಿಲಿಂಡರ್ ನಾವು ತೊಗೊಂಡು ಬರ್ತಾ ಇದ್ದೀವಿ, ನೀವೆಲ್ಲಾದರೂ ಊಟ ಮಾಡ್ಕೊಳ್ಳಿ, ಇಲ್ಲ ನಮ್ಮಲ್ಲಿ ಬನ್ನಿ ಅನ್ನ ಸಾರು ಕೊಡ್ತೀವಿ ಅಂತೇಳಿ ಹಾಗೂ ಕೊಟ್ಟಿದ್ದಾರೆ. ಅವರು ಡಬ್ಬಿಗಳು ಇನ್ನೂ ಆರ್ಡ್ರ್ ಮಾಡಿದ್ವಿ, ಬರಬೇಕು. ನಾವು ಒಂದೇ ವಾರದ ನೋಟಿಸಲ್ಲಿ 10,000 ಮಕ್ಕಳಿಗೆ ಊಟ ಶುರು ಮಾಡಿದ್ದು ಅವಾಗ. ಒಂದೇ ವಾರ ನಾವು ಊಟ ಕೊಡ್ತೀವಿ ಅನ್ನೋ ನಿರ್ಣಯದಿಂದ 1 ವಾರ. ಸ್ಥಳನೂ ಸಿಕ್ಕಿರಲಿಲ್ಲ, ಅಲ್ಲಿಂದ ಮಾಡಿದ್ದು. ಹೀಗಾಗಿ ಭಾಳ ಅಂದರೆ ಬರೆದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಈಗ ಅದ್ರ ಸಂಖ್ಯೆ ಎಷ್ಟಾಗಿದೆ? ಈಗ ನಾವು 1,60,000 ಮಕ್ಕಳಿಗೆ ದಿನ ಊಟ ಕೊಡ್ತಾ ಇರೋದು. 1,60,000 ಪ್ರತಿದಿನ. ಈಗ ಅವತ್ತಿನಿಂದ ಇವತ್ತಿನವರೆಗೆ ಲೆಕ್ಕ ಹಾಕ್ತಾ ಇದ್ವಿ. ಮೊನ್ನೆ ಒಟ್ಟು 74 ಕೋಟಿ ಫುಡ್ಡು ಆಗಿದೆ, ತಯಾರಾಗಿದೆ. ದೇವರ ಕೃಪೆ ಅದು. ನನಗೂ 4 ಜನಕ್ಕೆ ಅಡುಗೆ ಮಾಡೋಕ್ಕೆ ಓದಾಡ್ತಾ ಇದ್ದೆ. ನಾನೀಗ ಹೇಳಿದ್ರೆ ನನ್ನ ಮೊಮ್ಮಗ ನಿನ್ಗೆ ಅಡುಗೆ ಬರುತ್ತಾ ಅಂತ ಕೇಳ್ತಾನೆ ಅವನು ಅಡುಗೆ ಮನೇಲಿ. ಯಾಕಂದರೆ ನಾನು ಹೊರಗಡೆ ಹೋಗ್ತಿರ್ತೀನಿ. ಅಂದರೆ ಆ ಥರದ ಸ್ಥಿತಿ ಇತ್ತು ನನಗೆ ನಿಜವಾಗ್ಲೂ ಪ್ರಾರಂಭದಲ್ಲಿ. ನನ್ನ ಮದುವೆ ಆದಾಗ ನನಗೆ ಅಡುಗೆನೇ ಬರ್ತಿರ್ಲಿಲ್ಲ, ನನ್ನ ಅತ್ತೆನೇ ಹೇಳ್ಕೊಟ್ಟಿದ್ದೆ. ಅದನ್ನು ನಾವು ಅದಕ್ಕೆ ನಾನು ಕುಕಿಂಗ್ ಈಸ್ ನಾಟ್ ಜಸ್ಟ್ ಆನ್ ಆರ್ಟ್, ಇಟ್ ಈಸ್ ಇಂಜಿನಿಯರಿಂಗ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಮತ್ತು ನಾನು ನನ್ನ ಇಂಜಿನಿಯರಿಂಗನ್ನು ಅಲ್ಲೇ ನನ್ನ ಕರಿಯರ್ ಮಾಡಿಕೊಂಡೆ. ನಾನು ಅದಕ್ಕೆ ಹೇಳಿದೆ, ನನಗಿವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ನಿನ್ನಷ್ಟು ಇಂಜಿನಿಯರಿಂಗ್ ನಾವು ಯಾವ ಕರಿಯರಲ್ಲೂ ಮಾಡಿಲ್ಲ ಅಂತ. ನಾವು ಅಪ್ಲೈ ಮಾಡಿಲ್ಲ. ಹೌದು, ಅಪ್ಲೈ ಮಾಡಲಿಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ ನಿಮ್ಗೆ, LPG ಸಿಲಿಂಡ್ರ್ 50 ಸಿಲಿಂಡ್ರ್ ದಿನ ಬರ್ತಿತ್ತು. ನಾನು ಅಲ್ಲಿ ನೋಡ್ತಿದ್ದೆ, ಆ ಸಿಲಿಂಡ್ರ್ ಇಡೋದು, ಬಂದಿಲ್ಲ ವಾಪಸ್ ಕೊಡೋದು, ಒಂದಿಷ್ಟು ಉಳಿಯುತ್ತೆ, ಅದನ್ನು ತೆಗಿಯೋದು ಹೇಗೆ. ಇನ್ನೊಂದು ಕಡೆ ನಾವು ಶಾಲಾ ಮಕ್ಕಳಿಗೆ ಒಂದಿಷ್ಟು ಬರೀ ಊಟ ಕೊಡೋದು ಯಾವತ್ತೂ ಮಾಡಿದವರಲ್ಲ ಅದಮ್ಯ ಚೇತನದವರು. ಅವ್ರಿಗೆ ಬೇರೆ ಬೇರೆ ಸ್ಪರ್ಧೆಗಳು, ಡಿಬೇಟ್ ಕಾಂಪಿಟೇಷನ್ನು, ನಿಬಂಧ ಸ್ಪರ್ಧೆ, ಹಿಂಗೆ ಬಂದಾಗ ನನಗೆ ಅನಿಸ್ತಿತ್ತು ನಾವು ಈ ಪಳಿಯುಳಿಕೆ ಇಂಧನ ಅಂದರೆ ಫಾಸಿಲ್ ಫ್ಯೂಯಲ್ ಬಗ್ಗೆ ಈ ಥರದ ಸ್ವಲ್ಪ ನಾನು ಹೈ ಎಂಡ್ ವಿಷಯಗಳನ್ನು ಕೊಡ್ತಿದ್ದೆ ಅವ್ರಿಗೆ. ಇಲ್ಲಾಂದರೆ ಬರಬೇಕಲ್ಲ ಈ ಥರದ ವಿಷಯಗಳು ಚರ್ಚೆ ಆಗಬೇಕು ಮಕ್ಕಳಿಗೆ. ಆವಾಗ ನಾನು ಅನ್ನಿಸ್ತು, ಹೌದಲ್ವೇ, ಒಬ್ಬರು ನಮ್ಮ ಅಡುಗೆ ಮನೆಯಲ್ಲೇ ನಾನು ದಿನ 50 LPG ಸಿಲಿಂಡ್ರ್ ಉಪಯೋಗಿಸ್ತೀನಿ, ನನ್ನ ಮನೆಯಲ್ಲೂ ಸಿಲಿಂಡ್ರು. ಹೌದು, ಸೌದೆ ಅಂತೂ ಪ್ರಶ್ನೆ ಇಲ್ಲ, ಏನು ಪರ್ಯಾಯ ಅಂತ ಹುಡ್ಕಕ್ಕೆ ಶುರು ಮಾಡಿದ್ವಿ. ಅಲ್ಲಿ ನಮ್ಮ ಮೊದಲೇ ಪರಿಸರದ ಇದರ ಶುರು ಆಗಿದ್ದು ಅಲ್ಲಿ. ಪರ್ಯಾಯ ಏನು ಅಂತ ಹುಡುಕ್ತಾ ಸ್ವಲ್ಪ IISc ಕೆಲವೊಂದು ಪ್ರೊಫೆಸರ್ ಜೊತೆಗೆ ಚರ್ಚೆ ಆಯಿತು, ಮತ್ತೊಬ್ಬರ ಜೊತೆ ಮಾಡ್ತಾ ನಾವು ಒಂದು 2-3 ಗ್ಯಾಸಿಫೈಯರ್ ಅಂತ ನೋಡಿದ್ವಿ. ಅದೇನಷ್ಟು. ಇನ್ನೊಂದು ಕಡೆ ನಮಗೆ ಬೆಳಿಗ್ಗೆ ಹೋಗ್ಬೇಕಲ್ಲ, ಊಟ ಟೈಮಿಗೆ ಹೋಗಬೇಕಲ್ಲ, ಅದೇ ನಮ್ಮ ಪ್ರಯಾರಿಟಿ. ಇದನ್ನೆಲ್ಲ ಪ್ರಯೋಗ ಮಾಡ್ತಾ ಕೊಡೋಕ್ಕಾಗಲ್ಲ. ಕೊನೆಗೆ ಬ್ರಿಕೆಟ್ಸ್ ಅಂಥೇಳಿ ಕಸದಿಂದ ಮಾಡಿರುವಂಥದ್ದೇ ಇಂಧನವಾಗಿ ಬಳಸ್ತಾ ಇದೆ. ಸೊ ಬ್ರಿಕೆಟ್ಸ್ ಬಂತು, ಹೊಗೆ ಹೋಗುತ್ತೆ, ಹೊಗೆ ಬಿಸಿ ಇರ್ತದೆ, ಆ ಬಿಸಿ ಯಾಕೆ ಗಾಳಿ ಬಿಡಬೇಕು. ಹೀಟ್ ಎಕ್ಸ್ಚೇಂಜರ್ ಹಾಕ್ಸಿದೆ, ಡಿಸೈನ್ ಮಾಡಿದೆ, ನಾನೇ ಮಾಡಿದ್ದು ಅದು ಹೀಟ್ ಎಕ್ಸ್ಚೇಂಜರ್. ಆಮೇಲೆ ಸ್ಕ್ರಬ್ಬರ್ ಅಂದರೆ ಆ ಕಪ್ಪು ಇದು ನಾವೇ ಹಿಡ್ಕೊಡ್ತೀವಿ, ಹೊರಗೇನು ಹೋಗೋದೇ ಇಲ್ಲ. ಹೀಟ್ ಎಕ್ಸ್ಚೇಂಜರ್ ಅಂದರೆ ಏನಿದು, ದೊಡ್ಡ ಪ್ರಮಾಣದಲ್ಲಿ ನಾವು ಬ್ರಿಕೆಟ್ಸ್ ಏನು ಸುಡ್ತೀವೋ ಕಸದಿಂದ ಆಗಿರೋ ಇದನ್ನು ಸುಟ್ಟಾಗ ಹೊಗೆಯನ್ನು, ಬಿಸಿ ಹೊಗೆ ಏನು ಬರುತ್ತೆ ಅದನ್ನು ನಾವು ಪೈಪ್ಗಳಲ್ಲಿ ನೀರು ಪಾಸ್ ಮಾಡುತ್ತೆ ಮಧ್ಯೆ, ಅದ್ರ ಜೊತೆಗೆ ಸೇರಿಸಲ್ಲ. ಸುತ್ತಲೂ ಆ ಬಿಸಿ ಹೊಗೆ ಇದ್ದಾಗ ನೀರು ಕಾಯುತ್ತೆ, ಹೊಗೆ ತಣ್ಣಗಾಗುತ್ತೆ, ಹೀಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಆ ಬಿಸಿ ನೀರನ್ನು ಉಪಯೋಗಿಸ್ಕೊತೀವಿ. ಆಮೇಲೆ ಅದು ಹೊರಗೆ ಹೋಗಿರೋ ತಣ್ಣಗಾದ್ರೂ ಹೊಗೆ, ಅದರಲ್ಲಿ ಕಪ್ಪು ಧೂಳು ಇರುತ್ತೆ, ಆ ಧೂಳನ್ನು ಇನ್ನೊಂದು ನೀರಲ್ಲಿ ಬಿಡ್ತೀನಿ. ಒಂದು ಸಕ್ ಮಾಡಿ ಮೋಟ್ರಿಂದ ನೀರಲ್ಲಿ ಬಿಡ್ತೀವಿ, ಆ ನೀರು ಕಪ್ಪಾಗುತ್ತೆ, ಹೊಗೆ ಅಂತೇನು ಉಳಿಯೋದೇ ಇಲ್ಲ. ಆಮೇಲೆ ಆ ಕಪ್ಪು ನೀರನ್ನು ಫಿಲ್ಟರ್ ಮಾಡಿ ನಾವು ಪಾತ್ರೆ ತೊಳೆಯೋದಕ್ಕೆ ಮೊದಲೇ ಇದಕ್ಕೆ ಉಪಯೋಗಿಸ್ಕೋತೀವಿ. ಆಮೇಲೆ ಗಂಜಿ ಬರುತ್ತಲ್ಲ ಅನ್ನ ಮಾಡುವಾಗ, ನಮ್ಮದು ಪ್ರೆಷರ್ ಕುಕ್ಕಿಂಗ್ ಅಲ್ಲ, ಸ್ಟೀಮ್ ಕುಕ್ಕಿಂಗ್ ಅಲ್ಲಿ ಗಂಜಿ ಬರುತ್ತೆ.
ಸೊ ಗಂಜಿ ಬಂದಿದ್ದೇನು ಮೊದಲೊಂದು ಒಂದು ವರ್ಷ ಬಿಡ್ತಾಯಿದ್ರು ಅಡುಗೆಯವರು ಇದಕ್ಕೆ ಬಿಡ್ತಾಯಿದ್ರು ಮೋರಿಗೆ. ಇದನ್ನ ಯಾಕೆ ಮೋರಿಗೆ ಬಿಡ್ತೀರಾ, ಅಕ್ಕಿ ತೊಳೆದಿರ್ತೀವಿ ಹೇಗಿದ್ರು, ಆ ಗಂಜಿನ ಯಾಕೆ ಬಿಡಬೇಕು, ಅದು ಬಿಸಿನೂ ಇರ್ತದೆ, ನೀರು ಇರ್ತದೆ, ಪೌಷ್ಟಿಕಾಂಶನೂ ಇರುತ್ತೆ. ಅದನ್ನು ಎತ್ತಕ್ಕೊಂದು ಡಿಸೈನ್ ಮಾಡಿಕೊಟ್ಟೆ ಅವ್ರಿಗೆ, ಒಂದು ಸಿಂಪಲ್ ಸಿಸ್ಟಮ್. ಭಾಳನೂ ಎಕ್ಸ್ಪೆನ್ಸಿವ್ ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ಮೋಟ್ರ್ ಗಿಟ್ರ್ ಹಾಕೋಕ್ಕಾಗಲ್ಲ, ಅಡುಗೆ ಮನೇಲಿ ಕಷ್ಟ, ಅದು ಎಲೆಕ್ಟ್ರಿಸಿಟಿ ಅದು ಗಡಿಬಿಡಿ ಎಂದರೆ ಇರುತ್ತೆ. ಅದನ್ನು ಎತ್ತಿ ಸಾಂಬಾರ್ಗೆ ಹಾಕಕ್ಕೆ ಶುರು ಮಾಡಿದ್ವಿ. ಸಾಂಬಾರು ಗಟ್ಟಿನೂ ಆಯಿತು, ರುಚಿನೂ ಆಯಿತು. ಆಮೇಲೆ ಅಕ್ಕಿ ತೊಳೆಯೋ ನೀರು, ಅಕ್ಕಿ 3 ಸಲ ತೊಳಿಬೇಕಾಗತ್ತೆ, ಯಾಕಂದರೆ ನಮ್ಮದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇದರಿಂದ ಬಂದಿರೋ ಅಕ್ಕಿ 3 ಸಲ ತೊಳಿಲಿಲ್ಲ ಅಂದರೆ ವಾಸನೆ ಬರೋಕ್ಕೆ ಶುರು ಆಗುತ್ತೆ. 3 ಸಲ ಅಕ್ಕಿ ತೊಳೆದಿರೋ ನೀರು 10,000 ಲೀಟ್ರು, 2 ಟ್ಯಾಂಕರ್ ನೀರು ಮೋರಿಗೆ ಹೋಗ್ತಿತ್ತು. ಅದನ್ನೇನು ಮಾಡೋದು, ಆಮೇಲೆ ಅದಕ್ಕೂ ಫಿಲ್ಟ್ರ್ ಗಿಲ್ಟ್ರ್ ಏನೇನೋ ಮಾಡಿದ್ವಿ, ಸ್ವಲ್ಪ ಕಷ್ಟ ಅನ್ಸೋಕ್ಕೆ ಶುರು ಆಯಿತು. ಕೊನೆಗೆ ಟ್ಯಾಂಕರಲ್ಲಿ ಹಾಕಿ ಗಿಡಗಳಿಗೆ ಲಾಲ್ಬಾಗ ಕಳಿಸ್ತಾಯಿದ್ವಿ ಸುಮಾರು ದಿನ. ಈಗ ನಾವು ಹಾಕಿರೋ ಗಿಡಗಳಿಗೆ ಕಳಿಸೋವಂಥದ್ದು ಶುರು ಮಾಡಿದ್ವಿ. ಹಾಗೆ ಒಂದೊಂದೊಂದೊಂದೊಂದನೇ ನೋಡ್ತಾ ಹೋದಂಗೆ ತರಕಾರಿ ಸಿಪ್ಪೆ ಏನು ಮಾಡೋದು, ಅದನ್ನ ಯಾಕೆ ಬಿಸಾಕಬೇಕು, ಅಲ್ಲೆಲ್ಲೋ ಒಂದು ಗೋಶಾಲೆ ಇತ್ತು, ಅಲ್ಲಿ ಕೊಡೋಕ್ಕೆ ಶುರು ಮಾಡಿದ್ವಿ. ಅಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಸ್ವಲ್ಪ ಎದ್ದು ಬಂದು, ಎಷ್ಟರ ಮಟ್ಟಿಗೆ ಅಂತಂದರೆ ನ್ಯೂಯಾರ್ಕ್ ಟೈಮ್ಸಲ್ಲೇನೋ ಗಾರ್ಬೇಜ್ ಸಿಟಿ ಅಂತೇನೋ ಬರೆದಿದ್ರು. ಅನಂತಕುಮಾರ್ ಲೋಕಸಭಾ ಸದಸ್ಯರಾಗಿ ಗಾರ್ಬೇಜ್ ಸಿಟಿ ಅಂತ ಬಂದಾಗ ಯಾರಿಗಾದ್ರೂ, ಅವ್ರೇನು ಕಸ ಕಡಿಮೆ ಮಾಡಲ್ಲ, ಯಾರು ಬರೆದ್ರು ನ್ಯೂಯಾರ್ಕ್ ಸಿಟಿಯಲ್ಲಿ ಕಸ ನೋಡಿದ್ದೀನಿ ನಾನು ಭಾಳ ಹತ್ತಿರದಿಂದ. ಆದರೆ ನಮ್ಮೂರಿಗೆ ಯಾರಾದರೂ ಗಾರ್ಬೇಜ್ ಸಿಟಿ ಅಂತಂದಾಗ ಸಹಜವಾಗಿಯೇ ಅದು ಲೋಕಸಭಾ ಸದಸ್ಯರಿಗೆ, ನಮಗೆಲ್ಲ ಯಾರು ಬೆಂಗಳೂರಿಗಾಗಿ, ನಮ್ಮ ಬೆಂಗಳೂರಿನ ಯಾವ ಮಕ್ಕಳಿಗೂ ಎಂಥದ್ದು ಊಟ ಹೋಗಬಾರ್ದು, ಪ್ರತಿಯೊಬ್ಬರಿಗೂ ಬಿಸಿ ಊಟ, ನನ್ನ ಮಕ್ಕಳಿಗೂ ಎಲ್ಲಿ ಬಿಸಿಯಾದ ಊಟ ಕೊಡೋಕ್ಕಾಗಿದೆ, ಬೆಳಗ್ಗೆ ಡಬ್ಬಿಯಲ್ಲಿ ಕೊಟ್ಟಿದ್ದಾರಿದ್ದೆ, ಆದರೆ ಎಲ್ಲ ಮಕ್ಕಳಿಗೂ ಪೌಷ್ಟಿಕ ಊಟ ಹೋಗಬೇಕು, ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂದವ್ರಿಗೆ ಹಂಗೆ ಬಂದಾಗ ಅವಾಗ ಅನಂತಕುಮಾರ್ ಅವರು ನಾವು ಮನೆಯಲ್ಲಿ ಚರ್ಚೆ ಶುರು ಆಯಿತು, ಏನು ಮಾಡಬಹುದು ಹೇಳಿ, ನೀವೊಂದೇನಾದರೂ ಒಂದು ಇದನ್ನು ಮಾಡಿ ಚರ್ಚೆ ಶುರು ಆಯಿತು. ಕೊನೆಗೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ, ನಮ್ಮ ಕಸ ನಮ್ಮ ಹೊಣೆ ಅಂತ. ಇನ್ನೊಬ್ಬರು ಮಾಡಿ ಎಷ್ಟು ದಿನ ಅಂತ BBMP ಅವ್ರಿಗೆ ಹೇಳೋದು, ಎಷ್ಟು ದಿನ ಅಂತ ಯಾರಿಗೆ ಹೇಳೋದು, ಯಾರಿಗೂ ಹೇಳೋದು ಮಾಡೋಕ್ಕಾಗಲ್ಲ. ಈ ಪ್ರಮಾಣದಲ್ಲಿ ನಾವು ಕಸ ತಯಾರು ಮಾಡ್ತಾ ಇದ್ರೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟೊತ್ತಿಗೆ ನಾವು ಈ ಕಸದಿಂದ ತಯಾರು ಮಾಡಿರೋ ಬ್ರಿಕೆಟ್ ಎಲ್ಲಿ ಮಾಡ್ತಾರೆ, ಎಲ್ಲಿಂದ ಕಸ ಬರ್ತದೆ. ನಾನು ಒಂದು ಸ್ವಲ್ಪ ಸ್ವಭಾವತಃ ನಾನು ಸ್ವಲ್ಪ ಡೀಪಿಗೆ ಹೋಗಿ ನೋಡೋ ಅಂಥದ್ದಲ್ಲಿ ಅವ್ರ ಫ್ಯಾಕ್ಟ್ರಿ ನೋಡ್ಕೊಂಡು ಬಂದಿದ್ದೆ, ಎಲ್ಲಿಂದ ಕಸ ಬರ್ತದೆ ಏನು ಎತ್ತ ಅಂತ. ಸೊ ಈ ಡಂಪ್ ಯಾರ್ಡ್ಸ್ಗಳು ಇದ್ರ ಬಗ್ಗೆ ಎಲ್ಲ ಶುರುವಾಗಿತ್ತು ಚರ್ಚೆಗಳು ಅಷ್ಟೊತ್ತಿಗೆ. ಆವಾಗ ಇದ್ರ ಸಂದರ್ಭದಲ್ಲಿ ಬಂತು, ನಮ್ಮ ಕಸ ನಮಗೆ ಮಾಡೋಕ್ಕಾಗಲ್ವ, ಇಷ್ಟು ಜನಕ್ಕೆ ಅಡುಗೆ ಮಾಡೋರಿಗೆ ನಮ್ಮ ಕಸ ನಮ್ಗೆ ನಿರ್ವಹಣೆ ಮಾಡೋಕ್ಕಾಗಲ್ವ, ನಾನು ಯಾಕೆ ಅನಂತಕುಮಾರ್ ಅವ್ರ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೆ ಫೋನ್ ಮಾಡೋದು, ಗಾಡಿ ಬಂದಿಲ್ಲ ಅನ್ನೋದು, ನಾವೇ ಇಲ್ದಂಗೆ ಮಾಡೋಣ ಅಂತ ಶುರು ಮಾಡಿದ್ವಿ. 15 ದಿನದಲ್ಲಿ ದಿನಕ್ಕೆ 300 kg ಕಸ ಹೋಗೋದು ನನ್ನ ಅದಮ್ಯ ಚೇತನ ಅಡುಗೆ ಮನೆಯಲ್ಲಿ. 15th ಡೇ 0 ಮಾಡಿಬಿಟ್ಟೆ, ಕಸದ ಬುಟ್ಟಿ ತೆಗೆದು ಹಾಕ್ಬಿಟ್ಟೆ. ಆ್ಯಂಡ್ ಇವತ್ತಿನವರೆಗೆ ಡಸ್ಟ್ಬಿನ್ ಇಟ್ಟಿಲ್ಲ. ನೋ ವೇಸ್ಟೇಜ್, ಜೀರೋ ಗಾರ್ಬೇಜ್ ಕಿಚನ್, ಜೀರೋ ಗಾರ್ಬೇಜ್ ಕಿಚನ್ ಅನ್ನುವಂಥದ್ದು ಕನ್ಸೆಪ್ಟ್ ತಂದ್ವಿ. ಒಂದು ಕಡೆ ಫಾಸಿಲ್ ಫ್ರೀ ಫ್ಯೂಯಲ್ ಕಿಚನ್, ಪಳೆಯುಳಿಕೆ ರಹಿತ ಇಂಧನ. ಒಂದೊಂದ್ಸಲ ಕನ್ನಡ ಶಬ್ದನೇ ಕಷ್ಟ ಆಗಿಬಿಡುತ್ತೆ. ಅಲ್ಲ, ನಾನು ಇವತ್ತಿಗೂ ಬೆಂಗಳೂರಿನಲ್ಲಿ ಯಾವಾಗಲೂ ಈ ಕಸದ ಸಮಸ್ಯೆ, ಇತ್ತೀಚೆಗೆ ಮತ್ತೆ ನಾವು ಸುದ್ದಿ ಮಾಡಿದ್ವಿ, ಡಂಪ್ ಯಾರ್ಡ್ಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ, ಅಲ್ಲಿ ಹಾಕಬಾರ್ದು, ಸೆಗ್ರಿಗೇಷನ್ ಈಸ್ ಅ ಬಿಗ್ ಇಶ್ಯೂ. ನೀವು ಆರಂಭದ ದಿನಗಳಲ್ಲಿ ಮಲ್ಲೇಶ್ವರಂ, ನಾನು ಮಲ್ಲೇಶ್ವರಮಲ್ಲೇ ಇರೋದು, ಇವತ್ತಿಗೂ ಅಲ್ಲಿ ಸೆಗ್ರಿಗೇಟ್ ಮಾಡ್ದೇನೆ ಒಂದಕ್ಕೆ ಹಾಕೊಂಡು ಹೋಗ್ತಾರೆ. ನಾವು ಬೇರೆ ಬೇರೆ ಕೊಟ್ಟರು ಅವರೊಟ್ಟಿಗೆ ಸೇರಿ ಹಾಕೊಂಡು ಹೋಗ್ತಾರೆ. ಗಾರ್ಬೇಜ್ ಸಮಸ್ಯೆ ಅನ್ನೋದು ಬೆಂಗಳೂರಿಗೆ ಮುಗಿಯೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಇಷ್ಟು 1,60,000 ಮಕ್ಕಳಿಗೆ ಪ್ರತಿದಿನ ಊಟ ಹೋಗುತ್ತೆ ಅಂದರೆ ಎಷ್ಟು ಪ್ರಮಾಣದ ವೇಸ್ಟೇಜ್ ಅಲ್ಲಿಂದ ಬರಬಹುದು ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಆದರೆ ಝೀರೋ ಗಾರ್ಬೇಜ್, ಆಮೇಲೆ ಅದರ ಹೊಗೆಗೂ ಒಂದು ವ್ಯವಸ್ಥೆ ಇದೆ, ಅದರ ಮರುಬಳಕೆ ಇದೆ, ನೀರಿಗೂ ಒಂದು ವ್ಯವಸ್ಥೆ ಇದೆ, ಅದರ ಮರುಬಳಕೆ ಇದೆ. ಇದು ಫ್ಯಾಂಟಾಸ್ಟಿಕ್ ಅನಿಸುತ್ತೆ. ಆದರೆ ಈ ರಾಜ್ಯ ಮಟ್ಟದಲ್ಲಿ ಯಾಕೆ ಯೋಚನೆ ಮಾಡಲ್ಲ ಸರ್ಕಾರಗಳು? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಅಟ್ಲೀಸ್ಟ್ ಒಂದು ಗಾರ್ಬೇಜನ್ನು ಸರಿಯಾಗಿ ಹ್ಯಾಂಡಲ್ ಯಾಕೆ ಮಾಡಲ್ಲ ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾಕೆ ಮಾಡಲ್ಲ ಅಂದರೆ ನಾವು ವ್ಯಕ್ತಿಗಳು ಮಾಡಲ್ಲ, ಅದಕ್ಕೆ ಸರ್ಕಾರ. ನಾನಂತ ಅದಕ್ಕೆ ಹೇಳಿದೆ, ನಮ್ಮ ಕಸ ನಮ್ಮ ಹೊಣೆ ಅಂತ ಎಲ್ಲಿವರೆಗೆ ಜನರಿಗೆ ಸರ್ಕಾರ ಮಾಡಬೇಕು, ಅದರ ಬಗ್ಗೆ 2 ಪ್ರಶ್ನೆ ಇಲ್ಲ. ಆದರೆ ನಾವು ವೈಯಕ್ತಿಕವಾಗಿ ನಾವು ನಮ್ಮ ಜವಾಬ್ದಾರಿ ಮಾಡ್ತಾ ಇದ್ದೀವ ಅನ್ನೋದು, ಒಂದು ಸಂಸ್ಥೆಯಾಗಿ ನಾವು ಮಾಡ್ತಾ ಇದ್ದೀವಿ. ಸಮಾಜ ಸೇವೆ ಅಂತಂದರೆ ಯಾರಿಗೂ ಊಟ ಹಾಕೋದು, ನೋಟ್ಬುಕ್ ಕೊಡೋದು ಅಲ್ಲಿಗೆ ಸೀಮಿತ ಮಾಡದೆ ಮುಂದಿನ ಮಟ್ಟಕ್ಕೆ ನಾವು ಹೋಗಲಿಲ್ಲ ಅಂದರೆ ಅಲ್ಲೇ ಉಳ್ಕೊಳ್ತೀವಿ. ಆ ದೃಷ್ಟಿಯಿಂದ ನಾವು ಇದ್ರ ಬಗ್ಗೆ ಈಗ LPG ಮುಕ್ತ ಅಡುಗೆ ಮನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನನ್ನ ಮನೆಯೂ ಮಾಡಿಲ್ಲ ನಾನು, ನನ್ನ ಮನೆಯಲ್ಲಿ ಆಗಿಲ್ಲ, ಅದಮೆ ಚೇತನದಲ್ಲಿ ಆಗಿದೆ. ನನ್ನ ಮನೆ ನಾನಿನ್ನೂ LPG ಇಂದನೇ ನನ್ನ ಮನೆಯಲ್ಲಿ ಅಡುಗೆ ಆಗೋದು. ಆದರೆ ನನ್ನ ಮನೆಯಿಂದ ಕಸದ ಬುಟ್ಟಿ ತೆಗಿಯೋಕ್ಕಾಯ್ತು. ನಾನೊಬ್ಬಳೇ ಅಲ್ಲ, ಬಹಳಷ್ಟು ಜನರ ಮನೆಯಿಂದ
ಕಸ ಇಲ್ಲದ ಮನೆಯಿಂದ ಕಸ ಕೊಡೋದಿಲ್ಲ. ಮಹಾನಗರ ಪಾಲಿಕೆಯವ್ರಿಗೆ ನಾವು ಕಸ ಕೊಡದೆ, ನನ್ನ ಮನೆಯಿಂದ ಕೊಡದೆ 7-8 ವರ್ಷ ಆಯಿತು. ಅದರ ಚೇತನದಿಂದ ಕೊಡದೆ 13 ವರ್ಷ ಆಯಿತು. ಹಾಗೆ ನಾನೊಬ್ಬಳೇ ಅಲ್ಲ, ಭಾಳಷ್ಟು ಜನ ಇದ್ದಾರೆ. ಹೀಗಾಗಿ ನೋಡಿ, ಒಂದು ಕಡೆ ಈಗ ನೀವು ಮಾಧ್ಯಮದವರು ಸರ್ಕಾರ ಯಾಕೆ ಮಾಡಲ್ಲ ಹೇಳಬೇಕು, ಪಾಲಿಸಿ ಚೇಂಜಸ್ ಆಗಬೇಕು. ಆದರೆ ಇದನ್ನು ಮಾಡಿ ನಾ ಹೇಳಿದ್ನಲ್ಲ, ನಾವು ಗೌರ್ಮೆಂಟ್ ಲೆವೆಲಲ್ಲಿ ಕೆಲಸ ಮಾಡೋರು ಡೆಮಾನ್ಸ್ಟ್ರೇಟಿವ್ ಆಗಿ ಮಾಡಿ ತೋರಿಸ್ಬೇಕು. ಸೆಗ್ರಿಗೇಷನ್ ಆದರೂ ಯಾಕೆ ಮಾಡ್ತೀರಾ? ಸೆಗ್ರಿಗೇಷನ್ ಮಾಡಬೇಕು, ಅವರು ಸೇರಿಸ್ಬೋದು, ಆದರೆ ನಾನು ಯಾಕೆ ಬಿಡಬೇಕು? ನನ್ನ ಧರ್ಮ. ಅವರು ಸೇರಿಸ್ತಾರೆ, ಮುಂದೆ ಯಾರೋ ಏನೋ ಮಾಡ್ತಾರೆ, ಅವರು ಸೇರಿಸ್ತಾರೆ ಅಂತ ನಾನು ಸೇರಿಸ್ಬಿಟ್ರೆ ಇದಕ್ಕೆ ಕೊನೆಯೇ ಇಲ್ಲ. ಹೀಗಾಗಿ ನಾವು ಮೊದಲು ಸಾಲಿಡ್ ವೇಸ್ಟಿಂದ ಶುರು ಮಾಡಿದ್ವಿ, ಪ್ಲೇಟ್ ಬ್ಯಾಂಕ್ ಬಂತು, ನನ್ನ ಮಗಳು ಮದುವೆ ಬಂತು. ನಾನು ಪ್ಲೇಟ್ ಬ್ಯಾಂಕಿನ ಕಾನ್ಸೆಪ್ಟ್ ಕೇಳಬೇಕು ಅಂತ ಅಂದ್ಕೊಂಡೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ತೇಜಸ್ವಿನಿ ಅವರು ಎಲ್ಲಾದರೂ ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಸುತ್ತಮುತ್ತ ಎಲ್ಲರೂ ಅಲರ್ಟ್ ಆಗ್ತಾರೆ. ನೋ ಪ್ಲಾಸ್ಟಿಕ್ ಯಾರು ಬಳಸೋ ಹಾಗಿಲ್ಲ. ಆ್ಯಂಡ್ ಅದನ್ನು ಅವರು ಬಹಳ ಶಿಸ್ತಿನಿಂದ ಅದನ್ನು ಮೇಂಟೈನ್ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಪ್ಲಾಸ್ಟಿಕ್ನ ಯಾವ ವಸ್ತುಗಳ ಬಳಕೆ ಮಾಡೋದಿಲ್ಲ, ನೋ ಸ್ಪೂನ್ಸ್, ನೋ ಪ್ಲೇಟ್ಸ್. ಅವರು ಬಹಳ ಶಿಸ್ತಿನಿಂದ ಹೇಳಿಬಿಡ್ತಾರೆ, ನೀವು ಏನೇ ಕೊಡೋದಿದ್ರು ಒಂದು ಸ್ಟೀಲ್ ಪ್ಲೇಟ್ನಲ್ಲಿ ಕೊಡಿ. ನೀವು ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ತಿಂಡಿ ಮಾಡ್ತೀನಿ ಅನ್ನೋದಾದರೆ ಸ್ಟೀಲ್ ಏನು ಬಳಸ್ತಿರೋ ಬಳಸಿ, ನಾನು ಪ್ಲಾಸ್ಟಿಕ್ ಬಳಸೋದಿಲ್ಲ, ಹಾಗೆ ನೀವು ಬಳಸಬೇಡಿ ಅಂತ ಅವರು ನಿರಂತರವಾಗಿ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆ್ಯಂಡ್ ಪ್ಲೇಟ್ ಬ್ಯಾಂಕ್ ಆರಂಭಿಸಿದ್ದಾರೆ. ಆ ಪ್ಲೇಟ್ ಬ್ಯಾಂಕ್ ಬಗ್ಗೆ ನಾನು ಅವರನ್ನೇ ಕೇಳ್ತೀನಿ. ಈ ಕಾನ್ಸೆಪ್ಟ್ ಹೊಳೆದಿದ್ದು ಹೆಂಗೆ? ಆಮೇಲೆ ಆ ಕಾನ್ಸೆಪ್ಟ್ ಏನದು ಪ್ಲೇಟ್ ಬ್ಯಾಂಕ್? ಇದು ಅದೇ ನಾವು ದೊಡ್ಡ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಿದ್ದಾಗ, ಕಾರ್ಯಕ್ರಮಗಳು ಮಾಡ್ತಿದ್ವಿ, ಮಕ್ಕಳು ಸೇರಿಸಿದಾಗ 1000 ಹುಡುಗರು ಬರ್ತಾರೆ. ನಮ್ಮ ಕಸ ನಮ್ಮ ಹೊಣೆ, ಕರೆಕ್ಟು, ನಮ್ಮ ಅಡುಗೆ ಮನೆಯಿಂದ ಕಸ ಹೋಗಲ್ಲ. ಆದರೆ 1000 ಮಕ್ಕಳನ್ನ ಒಟ್ಟಿಗೆ ಕರೆದಾಗ ಅವ್ರಿಗೆ ಊಟ ಅಂತೂ, ಅಡುಗೆ ಮನೆಗೆ ಬಂದಾಗ ಊಟ ಅಂತೂ ಕೊಡಲೇಬೇಕಲ್ಲ, ಪ್ರಶ್ನೆ ಇಲ್ಲ, ಕೊಡ್ತಿದ್ವಿ. ಹೇಗೆ ಕೊಡೋದು ಅವ್ರಿಗೆ? ಯಾಕೆ ಮತ್ತು ಕಾಗದ, ನಾನು ಬರೀ ಪ್ಲಾಸ್ಟಿಕ್ ಅಲ್ಲ, ಯಾಕಂದರೆ ನಾನು ಇತ್ತೀಚೆಗಂತೂ ಕಾಗದ ಇನ್ನೂ ಗೆಟ್ಟು ಅಂತ ನನಗೆ ಒಂದೊಂದು ಸಲ ಎಷ್ಟು ಸಿಟ್ಟು ಬಂದುಬಿಡ್ತದೆ. ಕಾಗದ ಪರಿಸರ ಸ್ನೇಹಿ ಅಂತ ಯಾರು ಹೇಳಿದರು ಅಂತ ಭಾಳ ದೊಡ್ಡ ಪ್ರಶ್ನೆ. ಯಾಕಂದರೆ ಕಾಗದ ತಯಾರಾಗೋದೇ ಮರಗಳನ್ನು ಕತ್ತರಿಸೋದ್ರಿಂದ ಯಥೇಚ್ಛವಾಗಿ. ಆಮೇಲೆ ಬ್ಲೀಚ್ ಉಪಯೋಗಿಸ್ತಾರೆ, ಅದನ್ನು ಕುಟ್ಟಿ ಪುಡಿ ಮಾಡಲಿಕ್ಕೆ ಎನರ್ಜಿ ಉಪಯೋಗಿಸ್ತಾರೆ. ಇನ್ನು ಎನರ್ಜಿ ಕತೆ, ನಾನು ಈ ಒಂದೊಂದು ಕತೆಗಳು ಅದರ ಸಂಖ್ಯೆಗಳು ನೋಡಿದಾಗ, ಈ ನಾನು ಏವಿಯೇಷನ್ನಿಂದ ಇದರಿಂದ ಬಂದಿರೋರು, ಯುದ್ಧ ವಿಮಾನದಲ್ಲಿ ಬ್ಲ್ಯಾಕ್ ಬಾಕ್ಸ್ ಅಂತಿದೆ, ಎಲ್ಲ ವಿಮಾನದಲ್ಲೂ ಇರ್ತದೆ. ಅದು ಮೊದಲು ಕಾಣಿಸಲ್ಲ, ಅದು ಅದರಲ್ಲಿ ಒಳಗೆ ಏನಿದೆ ಅಂತ. ವಿಮಾನ ಆಕ್ಸಿಡೆಂಟ್ ಆದಾಗ, ಓಪನ್ ಆದಾಗನೇ ಬ್ಲ್ಯಾಕ್ ಬಾಕ್ಸು ಗೊತ್ತಾಗೋದು. ನಾವು ಆ ಥರ ಬದುಕೊಂಡಿದ್ದೀವಿ. ನಾನು ಸ್ವಲ್ಪ ಪ್ಲೇಟ್ ಬ್ಯಾಂಕ್ ಹೇಳೋ ಮೊದಲು ಕೆಲವೊಂದು ವಿಷಯ, ನಾನು ಈ ಸಂಖ್ಯೆ ವಿಷಯ ಬಂತು ಹೇಳ್ತೀನಿ. ನಮಗೊಬ್ಬರಿಗೆ ಉಸಿರಾಡೋದಕ್ಕೆ ಎಷ್ಟು ಗಿಡ ಒಂದೇ ಆಕ್ಸಿಜನ್ ಕೊಡೋದು ಗೊತ್ತಿದೆ. ಹೌದು. ಎಷ್ಟು ಗಿಡ ಬೇಕು ನನಗೂ ಗೊತ್ತಿರಲಿಲ್ಲ. ನನಗೂ ಇದು ಇತ್ತೀಚೆಗೆ ಒಂದು 10 ವರ್ಷದ ಹಿಂದೆ ಗೊತ್ತಾಗಿದ್ದು. ಎಷ್ಟೋ ವಿಷಯ, ನಮ್ಮ ಮನೆ ಮುಂದೆ ಇಷ್ಟು ದೊಡ್ಡ ಗಿಡ ಇದೆ, ಅದು ಯಾವ ಗಿಡ ಅಂತ ನನಗೆ ಗುರುತಿಸೋಕೆ ಗೊತ್ತಿರಲಿಲ್ಲ. ಅದೇ ನನಗೆ ಆಕ್ಸಿಜನ್ ಕೊಡುತ್ತದೆ. ಹೆಂಗೆ ಅಂದರೆ, ನನ್ನ ಪಕ್ಕದಲ್ಲಿ 10 ವರ್ಷ ನನ್ನ ಪಕ್ಕದಲ್ಲಿ ಕೂತಿರೋ ಹುಡುಗಿ, ನನ್ನ ಕ್ಲಾಸ್ಮೇಟ್, ಬೆಂಚ್ಮೇಟ್ ಹೆಸರು ನಂಗೆ ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಬ್ಲ್ಯಾಕ್ ಬಾಕ್ಸಲ್ಲಿ ಬದುಕ್ತಾ ಇದ್ದೀವಿ. ಎನರ್ಜಿ ಎಲ್ಲಿಂದ ಬರ್ತದೆ ಗೊತ್ತಿರಲ್ಲ. 1 kg ಸಿಮೆಂಟ್ ತಯಾರು ಮಾಡಿದ್ರೆ 750 ಗ್ರಾಮ್ ಇವತ್ತು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡೇ ಜಾಸ್ತಿ, ಅದು ಗಾಳಿಗೆ ಹೋಗುತ್ತೆ. 1 kgಗೆ 750 ಗ್ರಾಮ್. 1 kg ಸ್ಟೀಲ್, ನಾವು ಸ್ಟೀಲ್ ತಟ್ಟೆ ಇರ್ಬೋದು, ಆದರೆ 1 kg ಸ್ಟೀಲ್ ತಯಾರು ಮಾಡಿದರೆ 2.5 kg ಪಾರ್ಟಿಕ್ಯುಲೇಟ್ ಮ್ಯಾಟರ್ ಹೋಗುತ್ತೆ ಗಾಳಿಗೆ. ಹೀಗಾಗಿ ಮರುಬಳಕೆ ಮಾಡಲೇಬೇಕು ಅದನ್ನು. ಅಂದರೆ ಆದರೆ ಎಷ್ಟೋ ಸಲ ನಾವು ಗಮನಿಸೋದಿಲ್ಲ. ಕಾಗದ ತಯಾರು ಮಾಡುವಾಗ ನೀರು ಎಷ್ಟು ಹೋಗುತ್ತೆ, ಬ್ಲೀಚು, ಇದಾಗುವಂಥದ್ದು, ಈ ಎಲ್ಲ ಸಂಖ್ಯೆಗಳು. ನಾನು ಅಂದರೆ ಓದ್ತಿರ್ತೀನಿ, ಬೇರೆ ಬೇರೆ ಅನಂತಕುಮಾರ್ ಅವ್ರ ಜೊತೆಗೆ ಹೋದಾಗ, ಕಾರ್ಯಕ್ರಮಗಳು ಹೋದಾಗ, ಅವರು ಈ ಥರದ ವಿಷಯಗಳ ಬಗ್ಗೆ ತುಂಬ ಜ್ಞಾನವೂ ಇತ್ತು. ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಮನೆಗಳಲ್ಲಿ. ಮನೇಲಿ ಇದೇ ಮಾತು ನಮ್ಮಲ್ಲಿ, ಕೆಲವೊಂದು ಹಿಂಗೆ ಯಾಕೆ ಮಾಡಬಾರ್ದು, ಹಿಂಗೆ ಯಾಕೆ ಮಾಡ್ತೀರಾ ಅಂಥದ್ದೆಲ್ಲ ನಡೀತಾ ಇತ್ತು. ಪರ್ಯಾಯ ಏನು ಯಾವಾಗಲೂ ಹೇಳೋರು, ಪರ್ಯಾಯ ಏನು ಹೇಳು ಅಂತ. ನೋ ಪ್ಲಾಸ್ಟಿಕ್ ಅಂದ ತಕ್ಷಣ ನಮಗೆಲ್ರಿಗೂ ಅನಿಸೋದು, ಅಂದರೆ ಈಗಂತೂ ನಮಗೆ ಆಲ್ಟರ್ನೇಟಿವ್ಸ್ ಇದೆ. ಆ್ಯಂಡ್ ಇತ್ತೀಚಿನ ದಿನದಲ್ಲಿ ನಿಮ್ಮ ಜಾಗೃತಿಯೂ ಸೇರಿದಂತೆ ಹಲವಾರು ಜನ ಹೇಳೋದು, ಸ್ಟೀಲ್ ಗ್ಲಾಸಿಂದ ಹಿಡಿದು, ಸ್ಟೀಲ್ ಬಾಟಲ್ನಿಂದ ಹಿಡಿದು, ಸ್ಟೀಲ್ ಮರುಬಳಕೆಯ ವಸ್ತುವಾಗಿಯೂ ಬಳಸಬಹುದು, ಮತ್ತು ಇವೆಲ್ಲದರಿಂದ ನೀವು ದೂರ ಬರಬಹುದು ಅಂತ. ಆದರೆ ನೀವು ಆರಂಭಿಸಿದ ಕಾಲಕ್ಕೆ ಪ್ಲಾಸ್ಟಿಕ್ ಯಥೇಚ್ಛ ಬಳಕೆ ಇತ್ತು, ಎಲ್ಲದಕ್ಕೂ ಪ್ಲಾಸ್ಟಿಕ್. ಇವತ್ತಿಗೂ ಕೆಲವೊಂದು ಕಡೆ ಬಳಸ್ತಾರೆ. ಅನಂತಕುಮಾರ್ ಅವ್ರು ಏನು ಹೇಳ್ತಾ ಇದ್ರು, ಅಂದರೆ ನಿಮ್ಮ ವಿಷನ್ ಅವ್ರಿಗೇನು ಅನ್ನಿಸ್ತಾ ಇತ್ತು? ಇಲ್ಲ, ಅವರ ಇದಕ್ಕೆ ಸಂಪೂರ್ಣ ಸಹಕಾರ ಇರಲಿಲ್ಲ ಅಂದರೆ ನಾನು ಇಷ್ಟು ಮುಂದೆ ಬರೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಮುಖ್ಯ ಯಾವುದು ಉದಾಹರಣೆ ಅಂದರೆ ನನ್ನ ಮಗಳ ಮದುವೆ ಸಂದರ್ಭ. ಹಾಗೆ ತಟ್ಟೆಗಳನ್ನು ಏನು ಮಾಡೋದು ಅಂದ್ಕೊಂಡು, ಈ ನಮ್ಮ ಕಸ ನಮ್ಮ ಹೊಣೆ ಕಾರ್ಯಕ್ರಮ ಆಯ್ತಲ್ಲ, ಅವಾಗನೇ ಕಾಫಿ ಮಾಡಬೇಕು. ಎದರಲ್ಲಿ ಕೊಡೋದು? ಪೇಪರ್ ಗ್ಲಾಸ್, ಏಕೋ ಫ್ರೆಂಡ್ಲಿ. ತಕ್ಷಣ ನಮ್ಮವ್ರು ಯಾರೋ ತೊಗೊಂಡು ಬಂದರು, ವಾಪಸ್ ಕಳಿಸಿದ್ವಿ. ಈಗ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತೀವಿ,
ಹೋಗಲಿ 1,000 ಸ್ಟೀಲ್ ಲೋಟ ತೊಗೊಂಬಿಡೋಣ, ಅದರಲ್ಲೇ ಕೊಡೋಣ ಅಂತ. ಭಾಳಷ್ಟು ಜನ ಪರಿಸರವಾದಿಗಳು ಆ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ನಾವು ಸ್ಟೀಲ್ ಲೋಟದಲ್ಲಿ ಕುಡಿತಾ ಇದ್ದೀವಿ. ನೀರಿಗೆ ನಾನು ಮನೆಯಿಂದಲೇ ಒಂದು ದೊಡ್ಡ ಬಾಟ್ಲಿಯಲ್ಲಿ ನೀರು 2-3 ಬಾಟ್ಲಿಯಲ್ಲಿ ನೀರು ತೊಗೊಂಡು ಬಂದಿದ್ವಿ. ಅವಾಗಿನ್ನೂ ಪ್ಲಾಸ್ಟಿಕ್ ಬಾಟ್ಲಿಗಳು ಉಪಯೋಗಿಸೋದು ಬೇಡ ಅಂದರೆ ಕಡಿಮೆನೂ ಇತ್ತು. ಅದಕ್ಕೂ ಮತ್ತು ಪೇಪರ್ ಗ್ಲಾಸು, ಪ್ಲಾಸ್ಟಿಕ್ ಗ್ಲಾಸೇ ಇರ್ತಿತ್ತು. ಸ್ಟೀಲ್ ಗ್ಲಾಸಲ್ಲೇ ಕೊಟ್ವಿ ನೀರು, ಕುಡಿಯೋ ನೀರು, ಕಾಫಿ ಇಲ್ಲ. ಹಾಗೆ ನಮ್ಮ ಪ್ಲೇಟ್ ಬ್ಯಾಂಕ್ ಅನ್ನೋ ಕನ್ಸೆಪ್ಟ್ ಶುರು ಆಯಿತು. ಹಾಗಿದ್ರೆ 1000 ಲೋಟ ಇದೆ, ಯಾರಿಗಾರು ಕಾರ್ಯಕ್ರಮ ಇದ್ದಾಗ ನಮ್ಮದೇ ಲೋಟ ತೊಗೊಂಡು ಹೋಗಿ ಅಂತ ಹೇಳಕ್ಕೆ ಶುರು ಮಾಡಿದ್ವಿ. ಹೀಗೆ ಶುರು ಆಯಿತು. ಆದರೆ ಅದಕ್ಕೆ ಪೂರ್ತಿ ಅದನ್ನು ಉಪಯೋಗಿಸೋದಕ್ಕೆ ಮತ್ತು ಈ ಒಂದು ಥಾಟಿಗೆ ಸಪೋರ್ಟ್, ಅನಂತಕುಮಾರ್ ಸಪೋರ್ಟ್ ಇರಲಿಲ್ಲ ಅಂದರೆ ನನ್ನ ಮಗಳ ಮದುವೆ ಕಸರಹಿತವಾಗಿ ಸಾಧ್ಯ ಆಗ್ತಾನೆ ಇರಲಿಲ್ಲ. ಅದರಲ್ಲೂ ಪ್ಯಾಲೇಸ್ ತುಂಬ ಪರ್ಟಿಕ್ಯುಲರ್ ಇದ್ರಿ. ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಮದುವೆ ಮಾಡಿದರೆ ಅಲ್ಲಿ ಹೇಳ್ತಾ ನಾನು ಕೇಳಿದೆ, ಏನೇನು ಒಂದು 20 ಲಾರಿ ಕಸ ಹೋಗುತ್ತೆ. ಅದು ಒಂದು ಮೀಡಿಯಮ್ ಮದುವೆ, ಭಾಳ ಹೈ ಎಂಡ್ ಮದುವೆ ಅಲ್ಲ ನಾನು ಹೇಳ್ತಿರೋದು. ಪ್ಯಾಲೇಸ್ ಗ್ರೌಂಡಲ್ಲಾಗಿರೋ ಒಂದು ಮದುವೆ. ಈಗೂ ಇದು ಅವಾಗೂ ಈಗ ಇನ್ನೊಂದು 30 ಲಾರಿ ಆಗಿರ್ಬೋದು. ಈಗ ಇವತ್ತಿಷ್ಟೆಲ್ಲ ಅವೇರ್ನೆಸ್ ಇದ್ದರೂ ಸ್ಥಿತಿ ಕೆಲವೊಬ್ಬರು ಭಾಳ ಬದಲಾವಣೆ ಆಗಿದ್ದಾರೆ, ಕೆಲವೊಬ್ಬರು ಇನ್ನೂ ಈ ಕಡೆ ಹೋಗಿದ್ದಾರೆ. ಈ ಪ್ಲೇಟ್ ಬ್ಯಾಂಕ್ ಬಳಕೆ ಯಾರಾದರೂ ಮಾಡಬೇಕು. ಇವಾಗ ನಮ್ಮ ಮನೇಲೇ ಒಂದು 100-150 ಜನ 200 ಜನ ಬರ್ತಾರೆ ಅಂದರೆ ಪ್ಲೇಟ್ ಬ್ಯಾಂಕ್ ಬಳಕೆ ಹೇಗೆ, ಏನೇನು ಸಿಗುತ್ತೆ ನಮಗೆ? ಈಗ ಬೆಂಗಳೂರಿನಲ್ಲಿ ನನಗೆ ನಮ್ಮ ಹತ್ರ ಎಲ್ಲದಕ್ಕೂ ಚಾಟಿಗಿದೆ, ಐಸ್ ಕ್ರೀಮಿಗಿದೆ. ಪ್ರಾರಂಭ ಮಾಡಿದಾಗ ಒಂದು ತಟ್ಟೆ, ಲೋಟ, ಚಮಚ ಅಷ್ಟೇ ಇತ್ತು. ಆದರೆ ನಂತರ ನಾವು ಮಜ್ಜಿಗೆಗೆ ಲೋಟ ಬೇರೆ, ಕಂಠದ ಅದಕ್ಕೆ ನಮ್ಮಲ್ಲೆಲ್ಲ ಹಾಸ್ಯ ಮಾಡ್ತಾರೆ. 3 ಥರದ ಲೋಟ ಇದೆ ನಮಗೆ ನೀರು ಕುಡಿಯೋಕ್ಕೆ. ಮೇಲಿಂದ ಕಂಠ ಇರೋ ಲೋಟ, ರೆಗ್ಯುಲರ್ ಲೋಟ, ಶೈನಿಂಗ್ ಬೇಕು ಅಂದರೆ ಒಳ್ಳೆ ಕ್ವಾಲಿಟಿದೇ ಇಟ್ಟಿದ್ದೀವಿ. ಯಾಕಂದರೆ ಫಂಕ್ಷನ್ಗೆ ಉಪಯೋಗಿಸ್ತಾರೆ. ಏನಾದರೂ ಇದಾಗಿದ್ದರೆ, ತುಕ್ಕಾಗಿದ್ದರೆ ಅದೆಲ್ಲ ಚೆನ್ನಾಗಿರಲ್ಲ. ಜನ ತಕ್ಷಣ ದೂರ ಹೋಗಿಬಿಡ್ತಾರೆ. ಇದರಿಂದ ದೂರ ಹೋಗಿದ್ದ ಕಾರಣವೇ ಒದ್ದೆ ಇರ್ತದೆ, ಕ್ಲೀನ್ ಆಗಿರಲ್ಲ. ಅದಕ್ಕೇ ಜನ ಪ್ಲಾಸ್ಟಿಕ್ ಬಾಟ್ಲಿ ಅದಕ್ಕೆ ಹೋಗಿರುವಂಥದ್ದು. ಹೀಗಾಗಿ ನಾವು ಒಳ್ಳೆ ಕ್ವಾಲಿಟಿ ತೆಗೆದುಕೊಂಡು ಕಾಫಿಗಿರ್ಬೋದು, ಏನೇನು ಸಾಧಾರಣ ಮದುವೆ ಫಂಕ್ಷನಲ್ಲಿ ಏನೇನು ಕೊಡ್ತಾರೋ, ಈಗ ದೋಸೆಗೆ ಚೌಕ ತಟ್ಟೆನೂ ಇದೆ, ಗುಂಡು ತಟ್ಟೆನೂ ಇದೆ. ಯಾರಿಗೆ ಬೇಕು ಅನ್ನೋರು ಅಲ್ಲಿ ಬಂದು ನಮ್ಮ ಹತ್ರ ಏನೇನಿದ್ದಾವೆ ನೋಡಿ ಅದಕ್ಕೆಲ್ಲದಕ್ಕೂ ಬೆಲೆ ಬರೆದಿರ್ತೀವಿ. ಅದಕ್ಕೊಂದು ಡಿಪಾಸಿಟ್ ಕೊಡಬೇಕಾಗುತ್ತೆ. ಮತ್ತೆ ಡಿಪಾಸಿಟ್ ಕೊಡುವಾಗ ಮತ್ತೆ ಚರ್ಚೆ ಶುರು ಆಯಿತು. ಯಾಕಂದ್ರೆ ಒಂದೊಂದ್ಸಲ 2 ಲಕ್ಷ ರೂಪಾಯಿದಷ್ಟು ಐಟಮ್ ಆಗಿಬಿಡ್ತದೆ. ಈಗ 1000 ಜನ 2000 ತಟ್ಟೆ ಬೇಕು ಅಂತಂದರೆ ಒಂದು ತಟ್ಟೆಗೆ 100 ರೂಪಾಯಿ ಅಂತ ಹಿಡಿದ್ರು 2000 ತಟ್ಟೆ 2 ಲಕ್ಷ ಆಗೋಯ್ತು. 2 ಲಕ್ಷ ಕೊಡಿ, ಡಿಪಾಸಿಟೇ ಇರ್ಬೋದು, ಆದರೆ ಪಾಪ 2 ಲಕ್ಷ ಕೊಡಿ ಅಂತಂದ್ರೆ ಯಾರು ಕೊಡೋಕ್ಕಾಗತ್ತೆ? ಆಮೇಲೆ ಏನು ಮಾಡಿದ್ವಿ ಅಂದರೆ ಒಂದು 5,000 ರೂಪಾಯಿ ಇದು ಕೊಡಿ, ಕ್ಯಾಶಲ್ಲಿ ಕೊಡಿ, ಅಂದರೆ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಉಳಿದ 1,95,000 ಪೋಸ್ಟ್ ಡೇಟೆಡ್ ಚೆಕ್ ಕೊಡಿ. ನಿಮ್ಮ ಅಕೌಂಟಲ್ಲಿ ಇರಲಿಲ್ಲ ಅಂದರೂ ಪರವಾಗಿಲ್ಲ, ತಂದು ಕೊಡ್ತಾರೆ ಪಾಪ, ಅವರೆಲ್ಲ ತೊಗೊಂಡು ಹೋಗ್ತಾರೆ. ಆದರೆ ನಮಗೂ ಆ್ಯಸ್ ಅ ಟ್ರಸ್ಟ್ ನಾವು ಇಷ್ಟು ನಮ್ಮ 2 ಲ್ಯಾಕ್ ವರ್ತ್ ಅಸೆಟ್ ಕೊಡ್ತಿದ್ದಾಗ ಆ ಥರ ಅದಕ್ಕೆ ಸಿಸ್ಟಮ್ ಇರೋದು. ಅವ್ರು ಎಣಿಸಿ ಎಲ್ಲ ಲೆಕ್ಕ ಕೊಟ್ಟರೆ ಈ 5,000 ವಾಪಸ್ ಕೊಡ್ತೀವಿ, 1,95,000 ಚೆಕ್ಕು ವಾಪಸ್ ಕೊಟ್ಬಿಡ್ತೀವಿ ಅವ್ರಿಗೆ. ಸೊ ಫ್ರೀ ಆಫ್ ಕಾಸ್ಟ್. ಫ್ರೀ ಆಫ್ ಕಾಸ್ಟ್. ಸೊ ಓನ್ಲಿ ಡೆಪಾಸಿಟ್ ಮಾಡಬೇಕಾಗತ್ತೆ. ಇವಾಗ ನಾನೊಂದು 100 ಪ್ಲೇಟ್ ತೊಗೊಂಡು ಹೋಗಿದ್ದೀನಿ ಅಥವಾ 100 ಗ್ಲಾಸಸ್ ತೊಗೊಂಡು ಹೋಗಿದ್ದೀನಿ ಅಂದರೆ ಡೆಪಾಸಿಟ್ ಮಾಡಬೇಕಾಗತ್ತೆ. ವಾಪಸ್ ತಂದು ಕೊಟ್ಟು ID ಡೆಪಾಸಿಟ್ ದುಡ್ಡು ವಾಪಸ್. ನನ್ನ ಮಗಳ ಮದುವೆ ಸಂದರ್ಭದಲ್ಲಿ ಭಾಳ ಚರ್ಚೆ ಆಯಿತು. ಇಷ್ಟು ಜನ ಕ್ಯಾಬಿನೆಟ್ ಮಿನಿಸ್ಟರ್, ಸುಮಾರು ಒಂದು 15 ಜನ ಮಿನಿಸ್ಟರ್ಸು, 9 ಜನ ಗವರ್ನರು, ಅವ್ರು ಯಾರು ಇದರಲ್ಲಿ ಕುಡಿಯಲ್ಲ. ನಾವು 20 ಲೀಟರ್ ಕ್ಯಾನು, ಅದೂ ಸೇಫ್ ವಾಟರೇ. ನಾವು ನಮ್ಮ ಅತಿಥಿಗಳಿಗೆ ನಾವು ಯಾಕೆ ಅಂತ ಇಂಥದ್ದು ಕೊಡ್ತೀವಿ? ಯಾಕಂದರೆ ಎಲ್ರಿಗೂ ಅನಿಸುತ್ತೆ ಚೆನ್ನಾಗಿರೋದೇ ಕೊಡಬೇಕು ಅಂತ. ಮತ್ತು ಸ್ಟೀಲ್ ಲೋಟ ಅದರಿಂದ ತೆಗೆದು ಕೊಡೋದು ಎಲ್ಲ ಭಾಳ ಚರ್ಚೆ ಆಯಿತು. ಇದು ಆಗತ್ತಾ? ಅನಂತಕುಮಾರ್ ಅವರು ಇಲ್ಲ ಆಗತ್ತೆ, ಯಾಕೆ ಆಗಬಾರ್ದು, ಮಾಡೋಣ, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡೋಣ, ಅದರ ಮೆಚ್ಚದ ಪ್ಲೇಟ್ ಬ್ಯಾಂಕ್ ಬಳಸೋಣ, ನಾವೇ ಬಳಸಲಿಲ್ಲ ಅಂದರೆ ಯಾಕೆ ನಡೆಸಬೇಕು ಪ್ರಾಜೆಕ್ಟ್ ಅಂತ. ಅದು ಆ ಬದ್ಧತೆ ಅವ್ರಿಗೂ ಇತ್ತು. ಅವರು ಸಪೋರ್ಟ್ ಇಲ್ಲ ಅಂದರೆ ಅವರು ಹೇಳಿದರೆ ಬಹುಶಃ ಆಗ್ತಿರ್ಲಿಲ್ಲ. ನಮ್ಮ ಬೀಗರು ಒಪ್ಕೊಂಡ್ರು, ಅದು ನೋಡಬೇಕಲ್ಲ, ಎಲ್ಲ ನೋಡಬೇಕಲ್ಲ. ಮಗಳಂತೂ ನನ್ನ ಮಕ್ಕಳಿಬ್ರು ಮೊದಲಿಂದ ಅವರು ಬಹುಶಃ ನನ್ನ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ರಲ್ಲ, ಇವೆಲ್ಲ ಚರ್ಚೆ ಶಾಲೆಯಲ್ಲಿ ಆಗ್ತಿತ್ತಲ್ಲ, ಅದು ಮನೆಗೆ ಬರ್ತಿತ್ತು. ಮಕ್ಕಳ ಒತ್ತಾಸೆ ನಾನು ನೋಡ್ತಿರ್ತೀನಿ. ಇಲ್ಲ ಈಗ ಬೇರೆ ಮಕ್ಕಳ ಒತ್ತಾಸೆನೇ ಜಾಸ್ತಿ ಇರುತ್ತೆ. ಸ್ವತಃ ವಧುವರರೇ ಬಂದು ನಮ್ಮಲ್ಲಿ ತಟ್ಟೆ ತೆಗೆದುಕೊಂಡು ಹೋಗಿದ್ದಾರೆ. ಹಠ ಮಾಡ್ತಾರೆ ಕೆಲವೊಬ್ಬರು, ನನಗೆ ಈ ಥರ ಕಸರಹಿತ ಆಗಬೇಕು, ಗ್ರೀನ್ ಮ್ಯಾರೇಜ್ ಆಗಬೇಕು ಅಂತೇಳಿ. ನನ್ನ ಸ್ನೇಹಿತೆಯ ಮಗಳು ಹುಬ್ಬಳ್ಳಿಯಲ್ಲಿ ಮದುವೆ, ನಮ್ಮಿನ್ನೂ ಹುಬ್ಬಳ್ಳಿ ಪ್ಲೇಟ್ ಬ್ಯಾಂಕ್ ಶುರು ಆಗಿರಲಿಲ್ಲ, ಅವಳು ಗ್ರೀನ್ ಮ್ಯಾರೇಜ್ ಆಗಬೇಕು ಅಂತ ಹಠ. ಅವರಮ್ಮ ಇಲ್ಲಿ ಬಂದು ಕಾರಲ್ಲಿ ತಟ್ಟೆಗಳನ್ನು ತೆಗೆದುಕೊಂಡು ಬಾಳೆ ಎಲೆನೂ ಉಪಯೋಗಿಸಲಿಲ್ಲ ಅವಳು. ದೊಡ್ಡ ತಟ್ಟೆನೂ ಇದೆ ನಮ್ಮ ಹತ್ರ, ಬಾಳೆ ಎಲೆ ಬೇಡ ಅಂದರೆ ದೊಡ್ಡ ತಟ್ಟೆ ಇದೆ, ಯಾವ ಟೇಬಲ್ ಕ್ಲಾತ್ ಇದೆ. ಇಲ್ಲಾಂದರೆ ಟೇಬಲ್ ಕ್ಲಾತ್ ಪೇಪರ್ ಬಂದುಬಿಡುತ್ತೆ, ಹೌದು, ಸುಮ್ಮನೆ ಬಿಸಾಕೋದು ಅದನ್ನು. ನಾವು ಒಂದು ಕಡೆ ಮರ ಉಳಿಸಿ ಅಂತ ಹೋರಾಟ, ಇನ್ನೊಂದು ಕಡೆ ಒಂದು ಊಟ ಅಂತಂದರೆ ಟೇಬಲ್ ಕ್ಲಾತ್, ಅದರ ಮೇಲೆ ಬಾಳೆ ಎಲೆ ಒರೆಸೋಕ್ಕೆ ಪ್ಲಾಸ್ಟಿಕ್ ಕವರಲ್ಲಿ ಸೆಂಟೆಡ್ ಪೇಪರ್ ನ್ಯಾಪ್ಕಿನ್, ಅದು ಒಂದೇ ಪ್ಲಾಸ್ಟಿಕ್,
ಅದಾದ ಮೇಲೆ ಬಾಟ್ಲಿ, ಅದು ದೊಡ್ಡ ಬಾಟ್ಲಿ ಯಾರು ಕೊಟ್ಟರೆ ಪರವಾಗಿಲ್ಲ, ಸಣ್ಣ ಸಣ್ಣ ಬಾಟ್ಲಿಗಳು ಒಬ್ಬೊಬ್ರಿಗೆ 3 ಬಾಟ್ಲಿ ಹೋಗುತ್ತೆ. ಪಾಯಸ ಎಲೆ ಕೊನೆಗೆ ಹಾಕೋದು ಬಿಟ್ಟು ಎಲೆ ಕೊನೆ ಪಾಯಸ ಅಂತಾರೆ, ಅದನ್ನು ಪ್ಲಾಸ್ಟಿಕ್ ಕಪ್ಪಲ್ಲಿ ಕೊಡ್ತಾರೆ. ಅದಕ್ಕೊಂದು ಚಮಚ ಹಿಂಗೆ ಮೊಸರು ಕಪ್ಪಲ್ಲಿ ಕೊಡೋಕೆ ಶುರು ಮಾಡಿದ್ದಾರೆ. ಅಂದರೆ ಇವ್ರು ಏನಪ್ಪ ಪ್ಲಾಸ್ಟಿಕ್ ಇಂದ ನಾವು ಸುತ್ತುವರೆದು ಬಿಡ್ತೀವಿ. ಒಂದೊಂದ್ಸಲ ನಾವು ಓದಿದ್ದು, ನಾವು ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತೀವಿ, ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದಿದ್ದೀವಿ, ನಮಗೆ ಗೊತ್ತು ಲ್ಯಾಂಡ್ ಫೀಲ್ ಸಮಸ್ಯೆಗಳು. ಆದರೆ ನಾವು ಆ ಕೇಟ್ರರ್ ಹೆಂಗೆ ಹೇಳ್ತಾನೆ ಬಡಿಸೋನ ಮೇಲೆ ಡಿಪೆಂಡ್ ಆಗಿ ಹೋಗ್ಬಿಡ್ತೀವಿ ಒಂದೊಂದ್ಸಲ. ನನಗೆ ಹಿಂಗಾಗಿ ನಮ್ಮ ಅಡುಗೆಯವರು ಬಡಿಸೋರ ಜೊತೆಗೆ ನನಗೆ ಭಾಳ ಜಗಳಗಳು ಆಗೋಗ್ಬಿಡ್ತು. ಆದರೆ ಅವ್ರಿಗೂ ಕನ್ವಿನ್ಸ್ ಮಾಡಿದ್ರೆ ಬದಲಾವಣೆ ಆಗುತ್ತೆ, ಮತ್ತು ಬದಲಾವಣೆಗಳು ಆಗ್ತಾ ಇದೆ. ಯೋಚನೆ ಮಾಡಬೇಕು, ಬದಲಾವಣೆ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್, ಅವಾಗ ಉತ್ತರ ಸಿಗುತ್ತೆ. ಸೊ ಮಗಳ ಮದುವೆಯಲ್ಲೇ ನಿಮ್ಮ ಇಕೋ ಫ್ರೆಂಡ್ಲಿ, ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇನ್ವಿಟೇಷನ್ಗೆ ಮೋದಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರಂತೆ. ಹೌದು, ನಾವು ಯಾವ ಪೇಪರ್ ಉಪಯೋಗಿಸೋದು ಅಂತ ರೀಸೈಕಲ್ ಪೇಪರ್ ಉಪಯೋಗಿಸಿದ್ವಿ. ಎಷ್ಟು ಮಟ್ಟಿಗೆ ಪೇಪರ್ ಸಿಗದಂಗೆ ಆಯಿತು. ಸಂಖ್ಯೆನೂ ದೊಡ್ಡದು, ಅನಂತಕುಮಾರ್ ಅವ್ರ ಪರಿಚಿತರ ಸಂಖ್ಯೆನೂ ಭಾಳ ದೊಡ್ಡದು. ಆಮೇಲೆ ಯಾವ ಚಿತ್ರ ಹಾಕಬೇಕು, ಬಣ್ಣದ ಹಾಕಿದರೆ ಮತ್ತೆ ಕೆಮಿಕಲ್ ಬಣ್ಣಗಳು. ಹೀಗಾಗಿ ನಾವು ನ್ಯಾಚುರಲ್ ಸಿಂಗಲ್ ಕಲರ್ ಡಿಸೈನ್, ನಮ್ಮ ಕರ್ನಾಟಕದ ಆ ಚಿತ್ರವನ್ನೇ ಚಿತ್ತಾರ ಅಂಥೇಳಿ, ವಾರ್ಲಿ ಗೊತ್ತು ನಮಗೊಂದು ಸ್ವಲ್ಪ, ನಾವು ಕರ್ನಾಟಕದವ್ರು ಹಿಂಗೇನೆ, ನಮ್ಮದೇ ನಾವು ಹೇಳ್ಕೊಳ್ಳೋದೇ ಇಲ್ಲ. ಅದು ಚಿತ್ತಾರ ಅಂಥೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲೆಲ್ಲನೂ ಇರುವಂಥದ್ದು, ನಮ್ಮ ಕರ್ನಾಟಕದ್ದೇ ಅದು ಆರ್ಟು, ವಾರ್ಲಿ ಥರನೇ ಕಾಣಿಸುತ್ತೆ ಈಗ, ಹಂಗೆ ಹೇಳ್ಬೇಕಾಗತ್ತೆ. ಸೊ ಆ ಚಿತ್ತಾರದಲ್ಲಿ ಮದುವೆಗೆ ಒಂದು ಚಿತ್ರ, ನಾಮಕರಣಕ್ಕೊಂದು ಚಿತ್ರ, ಈ ಥರ ಇತ್ತು. ನಮ್ಮ ಟ್ರೆಡಿಷ್ನಲಿ ಗೋಡೆ ಮೇಲೆಲ್ಲ ಮಾಡ್ತಾಯಿದ್ರು. ನನ್ನ ಸ್ನೇಹಿತ ಯಾರೋ ಹೇಳಿದ್ರು, ಅದನ್ನು ನಾನು ಅದನ್ನು ನೆನ್ಪಿಟ್ಕೊಂಡಿದ್ದೆ, ಅದನ್ನ ಯಾಕೆ ತರಬಾರ್ದು ಅಂತ ಆ ಚಿತ್ರವನ್ನೇ ಮಾಡಿ ಹಿಂದ್ಗಡೆ ಬರೆದಿದ್ವಿ, ಇದು ಕರ್ನಾಟಕದ ಚಿತ್ತಾರ, ಇದು ಮದುವೆ ಸಮಾರಂಭದಲ್ಲಿ ನಮ್ಮ ಒಂದು ಮೊದಲಿಂದ ಈ ಥರದ ಚಿತ್ರಗಳನ್ನು ಬಿಡಿಸ್ತಿದ್ರು ಅಂತ. ಸೊ ಅದನ್ನು ಕೊಟ್ವಿ ಅವ್ರಿಗೆ, ಹೇಳಿದ್ವಿ. ಅವ್ರು ಹಿಂಗೆ ಸ್ವಲ್ಪ ನೋಡಿದ್ರೆ, ಯಾಕಂದರೆ ಏನೂ ಬಣ್ಣಗಳಿಲ್ಲ ಇವತ್ತು ಅವ್ರಿಗೆ ಬರುವಂಥ ಇನ್ವಿಟೇಷನ್ ಕಾರ್ಡ್ಗಳೆಲ್ಲ ಎಂತಿಂಥ ದಪ್ಪಗಳು, ಅದೆಲ್ಲ ನೋಡಿಬಿಟ್ಟು ಏನಪ್ಪ ಇನ್ವಿಟೇಷನ್ ಕಾರ್ಡ್ ಮಾಡೋದು ಅಂತ. ಅವಾಗಿನ್ನೂ ನಮ್ಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಕೆಲವೊಬ್ಬರು ಬಟ್ಟೆ ಹ್ಯಾಂಡ್ ಕರ್ಚೀಫ್ ಮೇಲೆ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದಾರೆ. ಹೌದು ಹೌದು, ಅದು ಒಳ್ಳೆ ಟ್ರೆಂಡೇ. ಅದು ಅಂದರೆ ನಮಗೆ ಎಷ್ಟೋ ಸಲ ನಾವು ಯೋಚನೆನೇ ಮಾಡಲ್ಲ, ಇಷ್ಟು ಬರೀ ಶೋ ಹತ್ರ ಹೋಗ್ಬಿಡ್ತಾ ಇದೆ ದಿನದಿಂದ ದಿನಕ್ಕೆ. ಹೀಗಾಗಿ ಇಷ್ಟು ದೊಡ್ಡ ಇನ್ವಿಟೇಷನ್ ಕಾರ್ಡ್ಗಳು, ಆಮೇಲೆ ಒಮ್ಮೆ ನೋಡಿಬಿಟ್ಟು ಏನು ಮಾಡ್ತಾರೆ ಅವರು, ಮುಗಿದ್ಮೇಲೆ ಎಸಿತಾರೆ. ಆಮೇಲೆ ಆ ಇನ್ವಿಟೇಷನ್ ಕಾರ್ಡಿಂದ ಏನು ಮಾಡೋದು, ನಮ್ಮ ಮನೆಗೆ ಬಂದಿರೋ ಇನ್ವಿಟೇಷನ್ ಕಾರ್ಡಿಂದ ಕಸದಿಂದ ರಸ ಮಾಡೋಕ್ಕೆ ಶುರು ಮಾಡಿದ್ವಿ. ನಮ್ಮಲ್ಲಿ ರಾಷ್ಟ್ರಪತಿಗಳು ಭೇಟಿ ಬಂದಾಗ ಅದಮ್ಯ ಚೇತನಕ್ಕೆ ಈ ಕಸದಿಂದ ಮಾಡಿರೋದು, ಅದು ಕಾಗದಿಂದ ಮಾಡಿರುವಂಥ ಕೋಳಿ ಶಾಲಾ ಮಕ್ಕಳ ಕಡೆಯಿಂದ ಮಾಡಿಸ್ತೀವಿ. ಈ ಗೋಡೆ ಪತ್ರಿಕೆ ಅಂತ ನಮ್ಮದೊಂದು ಪತ್ರಿಕೆ ನಡೆಯುತ್ತೆ 2008ರಿಂದ. ಮೊದಲನೇದು ಪಳಿಗಳಿಕೆ ರಹಿತ ಇಂಧನ, ಅವಾಗನೇ ಗೋಡೆ ಪತ್ರಿಕೆ. ಯಾಕೆ ಅಂದರೆ ಶಾಲಾ ಮಕ್ಕಳಿಗೆ ಒಬ್ಬೊಬ್ರಿಗೆ ಒಂದೊಂದು ಪೇಪರ್ ಹಾಕಬೇಕು, ಗೋಡೆಗೆ ಒಂದು ಪತ್ರಿಕೆ, ಎಲ್ಲ ಮಕ್ಕಳಿಗೂ ಸೇರಿ ಟೀಚರ್ಗೂ ಸೇರಿ ಒಂದು ಪತ್ರಿಕೆ ಓದಿ, ಬೇಕಾದ್ರೆ ಅದನ್ನೇ ಇಟ್ಕೋಬೋದು, ಅದನ್ನು ಕಟ್ ಮಾಡಿ ಇಟ್ಕೋಬೋದು. ಅದರದ್ದೇ ಕಟ್ ಮಾಡಿ ಕೋಳಿ ಮಾಡೋದು ಹೇಗೆ ಅಂತ ಒಂದು ಆರ್ಟ್, ಅದು ಪೆನ್ ಸ್ಟ್ಯಾಂಡು ಆಗುತ್ತೆ, ಅದನ್ನು ಹೇಳ್ಕೊಟ್ವಿ. ನಮ್ಮ ವಾಲಂಟಿಯರ್ಸ್ ಎಲ್ಲ ಇದರಲ್ಲಿ ಈ ಥರ ಹೆಣ್ಮಕ್ಳಂತೂ ಆ ಥರದಲ್ಲಿ ಹೊಸ ಐಡಿಯಾಸ್ ತರೋದ್ರಲ್ಲಿ ನಮ್ಮ ವಾಲಂಟಿಯರ್ಸ್ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಬಟ್ ಏನಂದರೆ ನಿಮ್ಮ ಒಂದು ಪ್ಲೇಟ್ ಬ್ಯಾಂಕಿನ ಒಂದು ಯೋಚನೆ ಏನಿದೆ, ಅದು ಇವತ್ತಿನ ಕಾಲಮಾನದಲ್ಲಿ ಎಲ್ಲರನ್ನೂ ಯೋಚನೆಗೆ ಹಚ್ಚುತ್ತೆ. ನಾವು ಆರಂಭಿಕ ದಿನಗಳಲ್ಲಿ ಪ್ಲಾಸ್ಟಿಕ್ ಫ್ರೀ ಸೊಸೈಟಿ, ಪ್ಲಾಸ್ಟಿಕ್ ಫ್ರೀ ಎನ್ವೈರ್ಮೆಂಟ್ ಅಂತ ಯೋಚನೆ ಮಾಡ್ತಿದ್ವಿ. ಅದಕ್ಕೆ ಆಲ್ಟರ್ನೇಟಿವ್ ಏನಂದರೆ ಡಿಸ್ಪೋಸಬಲ್ ಕಪ್ಸು, ಡಿಸ್ಪೋಸಬಲ್ ಪ್ಲೇಟ್ಸು ಅಂತಿದ್ವಿ. ಆದರೆ ಅರ್ಥ ಮಾಡ್ಕೊಳ್ಳೋದೇ ಇದ್ದಿದ್ದು ಅಷ್ಟು ಮರಗಳ ಮಾರಣ ಹೋಮ ಆಗ್ತಾ ಇರುತ್ತೆ ಪ್ರತಿದಿನ ಅಂತ. ಯೂಸೇಜ್ ಜಾಸ್ತಿ ಆದಷ್ಟು ಮರಗಳನ್ನು ಕಡ್ದುನೇ ಅವನ್ನೆಲ್ಲ ಮಾಡ್ತಾ ಇರೋವಂಥದ್ದು. ಅನಂತಕುಮಾರ್ ಅವರು ಎಲ್ಲರನ್ನ ಅಗಲಿದ ಮುಂದಿನ ಭಾನುವಾರವೂ ಕೂಡ ನೀವು ಸಸಿ ನೆಡೋದನ್ನು ಆರಂಭಿಸಿದ್ರಿ. ಅಂಥದ್ರಲ್ಲಿ ಇವತ್ತಿನ ಜನ ಬೆಂಗಳೂರನ್ನೇ ತಗೊಂಡ್ರೆ ಸಸ್ಯ ಮತ್ತು ಮರಗಳಿಗೆ ಅತಿ ಕಡಿಮೆ ಇಂಟ್ರೆಸ್ಟ್ ಕೊಡ್ತಾರೆ. ಯಾವ್ಯಾವ ಏರಿಯಾಗಳಲ್ಲಿ ಮರಗಳು ತುಂಬ ಬೆಳೆದು ನಿಂತಿದ್ವೋ ಅದನ್ನೆಲ್ಲ ಕತ್ತರಿಸಿ ಬಿಸಾಕಿದ್ದಾರೆ. ಜಯನಗರದ ಹಲವಾರು ಭಾಗಗಳಲ್ಲಿ ನೀವು ಈಗಾಗಲೇ ನೋಡಿದ್ದೀರಾ, ಮಲ್ಲೇಶ್ವರಂ ಈಗ ಬೋರ್ಡ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಈ ಹಸಿರು ತುಂಬಿತ್ತೋ ಇವಾಗ ಬರಡ್ ಆಗ್ತಾ ಇದೆ. ಹೊಸ ಲೇಔಟ್ಸಿಗೆ ಹೋದ್ವಿ ಅಂದರೆ ಅಲ್ಲಿ ಮರಗಳೇ ಇರೋದಿಲ್ಲ. ಒಟ್ಟು ಬರಡು ಭೂಮಿ ಮಾಡೋದಕ್ಕೆ ಎಲ್ಲರೂ ಪಣ ತೊಟ್ಟುಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಈ ಬೆಂಗಳೂರು ಬಗ್ಗೆ ಅನಂತಕುಮಾರ್ ಅವರು ಅಂದರೆ ಬರೀ ಲೋಕಸಭಾ ಸದಸ್ಯರಾಗುವಂತಲ್ಲ, ಒಟ್ಟು ಅವ್ರು ಹುಟ್ಟಿದ್ದು ಬೆಂಗಳೂರಿನಲ್ಲೇ. ನಮ್ಮ ಅತ್ತೆಯವರು ಬೆಂಗಳೂರಿನವ್ರು, ಶೇಷಾದ್ರಿಪುರ. ಮೊದಲಿಂದ ಭಾಳಷ್ಟು ಕನಸುಗಳು, ಬೆಂಗಳೂರಿಗೆ ಹೀಗಾಗಬೇಕು, ಬೆಂಗಳೂರಿನಲ್ಲಿ 50 ವರ್ಷದಿಂದ ಬೆಂಗಳೂರು ಹೀಗಿತ್ತು. ಇದು ಒಂದು ಕಡೆ ಮಾಡ್ತಾ ಬೆಂಗಳೂರಿನ ಇಲ್ಲಿಯ ಡೆಮೋಗ್ರಫಿ, ಇಲ್ಲಿಯ ಜನಸಂಖ್ಯೆ, ಬೆಳೆಯೋ ರೀತಿ, ವಾಹನಗಳ ಸಂಖ್ಯೆ, ಯಾವಾಗಲೂ ಹೇಳೋರು ವಾಹನಗಳು ಎಷ್ಟು ಬೆಳೀತಾ ಇದೆ, ಅದರ ಪೊಲ್ಯೂಷನ್ನು, ಇದೆಲ್ಲ ಮಾಡ್ತಾ ಬಂದು ಯಾವಾಗಲೂ ಅವರು ಭಾಳ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾಯಿದ್ರು ಸ್ಪೀಚಲ್ಲಿ.
25 ವರ್ಷದ ಹಿಂದೆ, ಅಂದರೆ ಈಗ ಅವ್ರು ಹೇಳಿದ್ದು ಹಾಗೆ 10 ವರ್ಷ ಆಯಿತು, 35 ವರ್ಷದ ಹಿಂದೆ ಬೆಂಗಳೂರಿನ ಜನಸಂಖ್ಯೆ 25 ಲಕ್ಷ ಇತ್ತು. 25 ಲಕ್ಷ ಮರಗಳಿದ್ದು 1:1. ರಿಕ್ವೈರ್ಮೆಂಟು ನಾನು ಆಗಲೇ ಹೇಳ್ತಾ ಇದ್ದೆ, ಒಬ್ಬರಿಗೆ 700 kg ಆಕ್ಸಿಜನ್ ಬೇಕು. ಒಂದು ಮರ 100 kg ಕೊಡುತ್ತೆ. ಅಂದರೆ ಒಬ್ಬ ಮನುಷ್ಯನಿಗೆ ಉಸಿರಾಡೋದಕ್ಕೆ 7 ಮರ ಬೇಕು. ಬೆಂಗಳೂರಿನಲ್ಲಿ, ಅಂದರೆ ಹಸಿರು ಬೆಂಗಳೂರಿನಲ್ಲಿ 35 ವರ್ಷದಿಂದ ಒಬ್ರಿಗೊಂದು ಮರ ಇತ್ತು. ನಂತರ ನಾವು ಅವರೇ ಸರ್ವೆ ಮಾಡಿಸಿದ್ರು 2015 ನಾವು ಯಾವಾಗ ಈ ಹಸಿರು ಭಾನುವಾರ ಕಾರ್ಯಕ್ರಮ ಶುರು ಮಾಡಿದಾಗ. ಆವಾಗ ಬೆಂಗಳೂರಿನ ಜನಸಂಖ್ಯೆ 1 ಕೋಟಿ, ಮರಗಳ ಸಂಖ್ಯೆ 15 ಲಕ್ಷ. 25ರಿಂದ ಜನಸಂಖ್ಯೆ 1 ಕೋಟಿಗೆ ಹೋಯಿತು, ಮರಗಳ ಸಂಖ್ಯೆ ಆಗತ್ತೆ. ಮೆಟ್ರೋ ಆದಾಗ ಮರ ಕಡಿಬೇಕಾಗತ್ತೆ, ರಸ್ತೆ ಮಾಡೋಕ್ಕೆ ಫ್ಲೈಓವರು ಬೇಕು. ಈಗ ಅಭಿವೃದ್ಧಿ ಮತ್ತು ಪರಿಸರ ಎರಡೂ ಸಮತೋಲನ ಮಾಡಲೇಬೇಕಾಗತ್ತೆ. ಈಗ ಹಾಲು ಪ್ಲಾಸ್ಟಿಕ್ ಕವರಲ್ಲಿ ತಗೊಳ್ಳೇಬೇಕಾಗತ್ತೆ, ಹಾಲು ಬಿಡೋಕ್ಕಾಗಲ್ಲ ಪ್ಲಾಸ್ಟಿಕ್ ಕವರ್. ಆದರೆ ಕತ್ತರಿಸೋ ವಿಧಾನವನ್ನು ಬದಲಿ ಮಾಡ್ಕೋಬೋದು. ನಾನು ಒಂದು ಮರ ಕತ್ತರಿಸಲೇಬೇಕು ಅಂದಾಗ ಕಟ್ ಮಾಡಿದರೆ ಹಾಕೋದ್ರ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತೀವಿ, ಹಾಕಿದ ಮೇಲೆ ಅದು ಬದುಕುತ್ತಾ ಅಂತೇಳಿ ನೋಡ್ತೀವಿ, ಗಮನನೇ ಇಲ್ಲಲ್ಲ. ನನ್ನ ಪಕ್ಕದಲ್ಲಿರೋ ಮರ ಯಾವ ಮರ ಅಂತ ಗುರುತಿಸೋದಕ್ಕಿಂತ ಅಷ್ಟು ದೂರ ಹೋಗ್ಬಿಟ್ಟಿದ್ದೀವಿ ನಾವು ಇವತ್ತು. ನಮ್ಮ ಶಿಕ್ಷಣ ನಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದೆ. ಸೊ ನಾವು ಸರಳ ಸಹಜ ವಿಧಾನಗಳನ್ನು ಬಿಟ್ಟು ಭಾಳ ಕಾಂಪ್ಲಿಕೇಟೆಡ್ ಸಂಗತಿಗಳಿಗೆ ಹೋಗಿ ಸರಳ ವಿಷಯಗಳನ್ನು ಮರೆತು ಹೋಗ್ತಾ ಇದೆಯೇನೋ. ಅದಕ್ಕೆ ಅಂದ್ಕೊಂಡ್ವಿ ಒಬ್ಬನಿಗೆ 7 ಮರ ಮರಿಬಾರ್ದು. ಅದಕ್ಕೆ ಅನಂತಕುಮಾರ್ ಅವರು ಶುರು ಮಾಡಿದರು, 7 ದಿನಕ್ಕೆ ಒಮ್ಮೆ ಮರೀದೆ ನಮಗೆ 1:1 ಮಾಡಿ. ಭಾಳ ದೊಡ್ಡ ಟಾರ್ಗೆಟ್ ಅಲ್ಲ, ಪ್ರತಿ ಭಾನುವಾರ ಬರೋರು, ಬಂದಾಗ ಹೇಳೋರು ನಾವಿರ್ತೀವೋ ಇಲ್ಲೋ, ಈ ಟಾರ್ಗೆಟ್ ಹೋಗೋಕ್ಕೆ ಇರೋದು 14 ಲಕ್ಷ ಜನಸಂಖ್ಯೆ, 7 ಕೋಟಿ ಬೇಕಾಗಿದೆ. 7 ಕೋಟಿ ಮಾಡೋಕ್ಕಾಗಲಿಲ್ಲ ಅಂದರು 1 ಕೋಟಿ ಮರ ನಿಮ್ಮ ಮನೆ ಮುಂದೆ, ತುಳಸಿ, ತಲೆ ಟೆರೇಸ್ ಗಾರ್ಡನ್ನು ಎಲ್ಲ ಸೇರಿ 1 ಕೋಟಿ ಮಾಡೋಣ ಅಂತ ಪ್ರತಿ ವಾರ ಹೇಳೋರು. ತಪ್ತಾ ಇರಲಿಲ್ಲ. ವಾರ ಅವರು ಹುಷಾರಿಲ್ದಾಗ, ನಾವು ಅಮೇರಿಕಾದಲ್ಲಿದ್ದಾಗೂ ಈ ವಾರ ಎಲ್ಲಿ ಅಂತ ಕೇಳೋರು. ನನಗೂ ನಮ್ಮ ಇಲ್ಲಿರೋರು ನಡೆಸ್ಕೊಂಡು ಹೋಗ್ತಾಯಿದ್ರು. ಹಾಗೆ ಅವ್ರು ಹೋದ ಮೇಲೂ ನಾವು ಯೋಚನೆ ಮಾಡಿದ್ವಿ, ಒಬ್ಬ ಈ ಥರದ ಇಡೀ ಜೀವನವನ್ನು ದೇಶಕ್ಕೆ ಸಮಾಜಕ್ಕೆ ಕೊಟ್ಟಿರುವಂಥ ವ್ಯಕ್ತಿಯನ್ನು ನೆನಪಿಸ್ಕೊಳ್ಳೋದು ಯಾವ ಥರ. ಅವರು ಶುರು ಮಾಡಿರೋ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋದನ್ನು ನಮ್ಮ ಸಾಧ್ಯ ಆದಷ್ಟು ಮುಂದುವರಿಸ್ಕೊಂಡು ಹೋಗೋದು ಅಂತ ನಿಲ್ಲಿಸಲಿಲ್ಲ. ತೇಜಸ್ವಿನಿಯವರೇ, ನಿಮ್ಮ ಉತ್ಸಾಹ ಇದೆಯಲ್ಲ, ಅಂದರೆ ಪ್ರತಿ ದಿನದ ಉತ್ಸಾಹದಲ್ಲಿ ಒಂದು 30% ನಾವು ಕ್ಯಾರಿ ಮಾಡಿಬಿಟ್ವಿ ಅಂದರೆ ಬಹಳಷ್ಟು ಬದಲಾವಣೆ ನಮ್ಮ ಜೀವನದಲ್ಲೂ ತಂದ್ಕೋಬಹುದು, ಸೊಸೈಟಿಯಲ್ಲೂ ತಂದ್ಕೋಬಹುದು ಅಂತ ಅನಿಸುತ್ತೆ. ನನ್ನ ಕಡೆ ಪ್ರಶ್ನೆ, ಇಷ್ಟು ಆ್ಯಕ್ಟಿವ್ ಆಗಿರೋ ತೇಜಸ್ವಿನಿಯವರು ಪೊಲಿಟಿಕಲಿ ಯಾವಾಗ ಆ್ಯಕ್ಟಿವ್ ರಾಜಕಾರಣಕ್ಕೆ ಎಂಟ್ರ್ ಆಗ್ತಾರೆ? ನಾನು ರಾಜಕಾರಣಕ್ಕೆ ಭಾಳ ಹತ್ತಿರದಿಂದ ಇದ್ದೋಳೆ. ಹತ್ತಿರ ಇದ್ರೂ ಒಂಥರ, ಯಾಕೆಂದರೆ ನಮ್ಮ ಮನೆಗೆ ಚುನಾವಣಾ ಅಟಲ್ಜಿಯಿಂದ ಹಿಡಿದು ಎಲ್ಲರ ಹತ್ತಿರದಿಂದ ನೀವು ನೋಡಿದ್ದೀರಾ. ಹೌದು, ಆದರೆ ಚುನಾವಣಾ ರಾಜಕಾರಣಕ್ಕೆ ಯಾವಾಗ ಎಂಟ್ರ್ ಆಗ್ತೀರಿ? ಯಾಕೆಂದರೆ ಚುನಾವಣೆ ಮತ್ತು ಅಧಿಕಾರ ಇದ್ದಾಗ ಮತ್ತಷ್ಟು ಕೆಲಸಗಳು ಸಲೀಸಾಗುತ್ತವೆ, ಮತ್ತಷ್ಟು ಬದಲಾವಣೆಗಳಾಗುತ್ತವೆ. ನಿಮ್ಮಂಥವ್ರು ರಾಜಕಾರಣಕ್ಕೆ ಬರಬೇಕು ಅಂತ ಬಹಳಷ್ಟು ಜನ, ನಾವು ಸೇರಿದಂತೆ ಎಲ್ಲರೂ ಮಾತಾಡ್ತೀವಿ. ಆ್ಯಕ್ಟಿವ್ ಪಾಲಿಟಿಕ್ಸಿಗೆ, ಚುನಾವಣಾ ಪಾಲಿಟಿಕ್ಸಿಗೆ ನೋಡಬೇಕು ಪರಿಸ್ಥಿತಿಗಳು ಏನಾಗುತ್ತೆ ಈ ಥರದ. ಅಂದರೆ ಇವತ್ತು ರಾಜಕಾರಣದ ವ್ಯವಸ್ಥೆಯಲ್ಲಿ ನಾವು ಮಾಡ್ತಿರೋ ಕೆಲಸ, ನಮ್ಮ ಕೆಲವೊಂದು ಬದ್ಧತೆಗಳು, ಕೆಲವೊಂದು ನಾವು ಹಾಕ್ಕೊಂಡಿರೋ ಕಟ್ಟುಪಾಡುಗಳು, ಇವೆಲ್ಲರ ಮಧ್ಯ ಮತ್ತೊಂದು ಕರಿಯರಿನ ಮತ್ತೊಂದು ಹೊಸ ಪಾತ್ ಶುರು ಮಾಡೋ ಬಗ್ಗೆ ಬಹುಶಃ ಅದಕ್ಕೆ ಸಮಯ ಮಾಡಬೇಕು ಅಂತಾದರೆ, ಒಂದೊಂದು ಸಲ ಮಾಡಬೇಕು ಅಂತಂದಾಗ ಆವಾಗ ಟೈಮ್ ಕೂಡಿ ಬರಲಿಲ್ಲ. ನೋಡೋಣ, ಎಲ್ಲರೂ ನಾವು ಇವತ್ತು ಪರಿಸ್ಥಿತಿಯ ಕೂಸುಗಳು, ಏನೇ ಆದರೂ ಎಲ್ಲ ಸಮಯ ಇದು ಕೂಡಿ ಬರಬೇಕು. ಈಗ ಏನು ಅಂತಂದರೆ, ನಾವೇನು ಕೈಯಲ್ಲಿ ತೊಗೊಂಡಿರ್ತೀವೋ ಆ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡೋ ಒಂದು ಸ್ವಭಾವ ನನ್ನದು. ಅದರಲ್ಲಿ ಸಂತೋಷ ಮತ್ತು ಆನಂದವನ್ನು ನೋಡುವಂಥದ್ದು. ಆದರೂ ಅನಿಸುತ್ತೆ, ಯಾಕಂದರೆ ಅನಂತಕುಮಾರ್ ಅವರು ಭಾಳ ಹತ್ತಿರದಿಂದ ನಾನು ನೋಡಿರೋದ್ರಿಂದ. ಈಗ ಬೆಂಗಳೂರಿನಲ್ಲಿ ಯಾರ ಮನೆಗೆ ಅಟಲ್ಜಿ ಬಂದಿದ್ದರು ಅಂತಂದರೆ, ಯಾರೋ ಒಬ್ಬರು ಇಬ್ಬರು ಯಾರ ಮನೆಗೆ ಬಂದಿದ್ರು. ಮೊನ್ನೆ ಇತ್ತೀಚೆಗೆ ನಾವು ಅಟಲ್ಜಿ ಅವರ ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಗೆ ಹೋದಾಗ ದೂರಿಂದ ನೋಡಿದ್ದಾರೆ, ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ. ಆದರೆ ಮನೆಗೆ ಬಂದಿದ್ದು ಅಂದರೆ ನಮ್ಮ ಮನೆಗೆ ಇಲ್ಲಿಗೂ ಬಂದಿದ್ದರು, ದೆಹಲಿಗೂ ಬಂದಿದ್ದರು. ಅದ್ವಾನಿಜಿಯವರಂತೂ ಭಾಳ ಸಲ ಬಂದಿದ್ದಾರೆ, ಬೆಂಗಳೂರಿನಲ್ಲೂ ಬಂದಿದ್ದಾರೆ, ಊಟ ಮಾಡಿದ್ದಾರೆ. ನಾನು ಆ ಕಥೆಗಳನ್ನೇ ಕೇಳಬೇಕು ಅಂತ ಬಹಳ ಇದೆ. ಬಟ್ ಇನ್ನೊಂದು ಪಾಡ್ಕಾಸ್ಟ್ನಲ್ಲಿ ನೀವು ಕಂಡ ರಾಜಕಾರಣದ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡೋಣ ಡೆಫಿನೆಟ್ಲಿ. ಯಾಕಂದ್ರೆ ಈಗ ಅದು ಬೇಡ. ಈಗ ಏನಿದ್ರು ಇನ್ನೊಂದು ದಿನ ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ನೀವು ಕಂಡಂತೆ ರಾಜಕಾರಣ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಪ್ಲೇಟ್ ಬ್ಯಾಂಕ್ ಬಗ್ಗೆ, ಅಂದರೆ ಈಗ ಪ್ಲೇಟ್ ಬ್ಯಾಂಕ್ ಬಗ್ಗೆ
ಇದು ಹೇಗೆ ಅಂತಂದರೆ ನಾನು ಎಲ್ಲ ಕಡೆ ಬ್ಯಾಂಕ್ ಶುರು ಮಾಡಿಬಿಡ್ಬೋದು, ಹಾಗೇನು ಭಾಳ ಖರ್ಚಿಂದು ಅಲ್ಲ, ಟೆನ್ಷನ್ ಕೆಲಸನೂ ಅಲ್ಲ. ಆದರೆ ಬಳಸೋರು ಮುಖ್ಯ. ಅವ್ರು ಬರಬೇಕು, ಅವರು ತೊಗೊಂಡು ಹೋಗಬೇಕು, ಬಳಸಬೇಕು, ಸರಿಯಾದ ರೀತಿಯಲ್ಲಿ ಬಳಸಿ ಸ್ವಲ್ಪ ಇದೆ ಅಂತಾರೆ ಯೂಸ್ ಆ್ಯಂಡ್ ಥ್ರೋ, ಭಾಳ ಸುಲಭ ತೊಗೊಂಡೆ ಕುಡ್ದೆ ಬಿಸಾಕ್ಬಿಡ್ಬೋದು. ಇದರಲ್ಲಿ ಒಂದು ಸ್ವಲ್ಪ ಅದರಲ್ಲಿ ವಿಶೇಷ ಕೆಲಸ ಮಾಡಿ ಜವಾಬ್ದಾರಿ ವಹಿಸ್ಕೋಬೇಕು. ಆದರೆ ಸಂತೋಷ ಸಂಗತಿ ಅಂತಂದರೆ ಪ್ರಾರಂಭದಲ್ಲಿ ಭಾಳ ಕಡಿಮೆ ಜನ ಬಳಸ್ತಾ ಇದ್ರು. ಆದರೆ ಈಗ ಬೆಂಗಳೂರು, ಈಗ ನಮ್ಮ ಪ್ಲೇಟ್ ಬ್ಯಾಂಕ್ ನಡೀತಾ ಇರೋದು, ಪ್ರತಿದಿನ 4-5 ಜನ ಬಂದು ತೊಗೊಂಡು ಹೋಗ್ತಾರೆ. 5 ಕಾರ್ಯಕ್ರಮಕ್ಕೆ ಒಂದಿನ ಇರುತ್ತೆ. ಈಗ ಎಲ್ಲೆಲ್ಲಿದೆ? ಬೆಂಗಳೂರು, 2ನೇದು ಹುಬ್ಬಳ್ಳಿ, ರಾಯಚೂರು, ಗದಗ್, ಕಲಬುರಗಿ, ಕಳೆದ ವರ್ಷ ಶುರುವಾಗಿದ್ದು ಶಿರ್ಸಿ, ಕುಮಟಾ, ನಂತರ ಬೆಂಗಳೂರಿನಲ್ಲಿ HSR ಲೇಔಟ್, ಕಳೆದ ವಾರ ಡೆಹ್ರಾಡೂನ್ ಉತ್ತರಾಖಂಡಲ್ಲಿ, ಕಳೆದ ವರ್ಷ ಸೆಪ್ಟೆಂಬರಲ್ಲಿ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಶುರು ಮಾಡಿದ್ವಿ. ನಾಡಿದ್ದು ಈಗ ಮೈಸೂರು, ಸಾಗರ, ತೀರ್ಥಹಳ್ಳಿ, ಬೆಳಗಾವಿ. ಓಹೋ, ಇಲ್ಲಿ ಅವರೇ ಬಂದು ನಾವು ಮಾಡ್ತೀವಿ ಅಂತ ಮುಂದೆ ಬಂದು ಒಟ್ಟಿಗೆ ಜಂಟಿಯಾಗಿ ಮಾಡ್ತಿರೋದು. ತುಂಬಾ ದೊಡ್ಡ ಇನಿಷಿಯೇಟಿವ್ ಇದು. ಹೀಗಾಗಿ ಜನ ಇದರಲ್ಲಿ ಸಹಭಾಗಿತ್ವ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಂದೊಂದ್ಸಲ ಅನಿಸ್ಬಿಡುತ್ತೆ ಆ ಲ್ಯಾಂಡ್ ಫಿಲ್ಗಳನ್ನು ನೋಡಿದಾಗ, ಬೆಳ್ಳಂದೂರು ಕೆರೆ ಮೇಲೆ ಬೆಂಕಿ ಬಿದ್ದಾಗ. ಅದರ ಉತ್ತರಗಳು ಇದೆ, ಜನ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಆಶಾಕಿರಣ ಇದ್ದೇ ಇದೆ. ನನಗೆ ಆ ಹೋಪ್ ಇದೆ. ಆ ಹೋಪೇ ನಮ್ಮನ್ನು ಯಾವಾಗಲೂ ಮುಂದೆ ತೆಗೆದುಕೊಂಡು ಹೋಗುತ್ತೆ. ಹೀಗಾಗಿ ಕಸರ ಕೆಮಿಕಲ್ ಫ್ರೀ ಸೋಪ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಮಕ್ಕಳು, ಸರ್ಕಾರಿ ಶಾಲೆಯ ಮಕ್ಕಳು ಸಹ ಅವ್ರ ಮನೆಯಲ್ಲೇ ಅವರು ಸೋಪ್, ಬಯೋ ತರಕಾರಿ, ಇದು ಹಣ್ಣಿನ ಸಿಪ್ಪೆಯಿಂದ ಬಯೋ ಎನ್ಸೈಮ್ ಮಾಡ್ಬೋದು, ಸೋಪ್ ಮಾಡ್ಬೋದು ಮನೆಯಲ್ಲಿ ಬಳಸುವಂಥದ್ದು. ಈ ಥರದ ವಿಷಯಗಳನ್ನು ಅದನ್ನು ಅದಮ್ಯ ಚೇತನ ಮುಂದೆ ತೆಗೆದುಕೊಂಡು ಹೋಗ್ತಾ ಇದೆ. ಬ್ಯೂಟಿಫುಲ್. ಕೊನೆ ಪ್ರಶ್ನೆ ಆದರೂ ಕೇಳಿಬಿಡ್ತೀನಿ. ಅನಂತಕುಮಾರ್ ಅವರು ಮತ್ತು ನಿಮ್ಮ ಬಾಂಧವ್ಯ, ಡೆಫಿನೆಟ್ಲಿ ಗಂಡ ಹೆಂಡತಿ ಅಷ್ಟು ವರ್ಷದ, ಇತ್ತೀಚಿನ ವರ್ಷಗಳಲ್ಲಿ ಯಾವತ್ತಾದರೂ ಅನಂತಕುಮಾರ್ ಅವ್ರನ್ನ ಹೆಚ್ಚು ಮಿಸ್ ಮಾಡ್ಕೊಂಡಿದ್ದಿದೆಯಾ? ಯಾವುದೇ ಸನ್ನಿವೇಶ, ಯಾವುದೇ ಪರಿಸ್ಥಿತಿ, ಯಾವುದೇ ಸ್ಥಳ ಅತಿ ಹೆಚ್ಚು ಮಿಸ್ ಮಾಡಿಕೊಂಡಿತ್ತು, ಎಂದಿಗಿಂತ ಹೆಚ್ಚು? ವಿಶೇಷವಾಗಿ ರಾಜಕೀಯ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ನನಗೆ ಭಾಳ ಒಂದೊಂಥರ ಅದರ ಒಂದು ಕಾರಣ, ನಾನು ಸ್ವಲ್ಪ ದೂರ ಇರೋದು ಭಾಳ ಮಿಸ್ ಆಗುತ್ತೆ. ಅಲ್ಲಿದ್ದಾಗ ಕೆಲವೊಂದು ಸಲ ಸಂಕಟ ಆಗೋದು, ಕೆಲವೊಂದು ಸಲ ದೊಡ್ಡ ದೊಡ್ಡ ನಿರ್ಣಯಗಳು ತೆಗೆದುಕೊಳ್ಳುವಾಗ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಅವರ ಸ್ನೇಹಿತರು, ಅವ್ರ ಪರಿಚಯ ಬಂದಾಗ ಅವಾಗೆಲ್ಲ ನಾವು ಅವರೆಲ್ಲ ಹ್ಯಾಂಡಲ್ ಮಾಡಿಬಿಡೋರು ನಿಶ್ಚಿಂತೆಯಿಂದ. ಮನೆಯಲ್ಲೂ ಬಂದೇ ಬರುತ್ತಲ್ಲ, ಮನೆ ಸಂಸಾರ ಅಂದಮೇಲೆ ಅವರು ಎಷ್ಟೇ ಕ್ಲಿಷ್ಟವಾದ ಸಮಸ್ಯೆ ಇದ್ರೂ ಅದನ್ನು ಎಷ್ಟು ಸುರಳಿತವಾಗಿ ಬಿಡಿಸ್ತಿದ್ರು ಗಂಟುಗಳನ್ನು ಅಂತಂದರೆ, ಅದು ಕುಟುಂಬದ್ದಿರ್ಬೋದು, ರಾಜಕಾರಣದ್ದಿರ್ಬೋದು. ಆ ಒಂದು ಆ ಎಲ್ಲ ಸಂದರ್ಭದಲ್ಲಿ ಆಗುತ್ತೆ. ಆದರೆ ನಾನು ಒಂದು, ಯಾಕಂದರೆ ಇಟ್ಸ್ ಅನ್ ಲಾಂಗ್ ಇನ್ನಿಂಗ್ಸ್, ನನಗೂ ಇನ್ನೂ ಗೊತ್ತಿಲ್ಲ ಭಗವಂತ ಎಷ್ಟು ಸಮಯ ಕೊಡ್ತಾನೋ. ಯಾಕಂದರೆ ಅವ್ರು ಭಾಳ ಬೇಗ ಸಣ್ಣ ವಯಸ್ಸಿಗೆ ಹೋದರು, ನನಗೂ ದೊಡ್ಡ ಜವಾಬ್ದಾರಿ ಇದೆ, ನಾನು ಇದನ್ನು ಹೊರೋ ಶಕ್ತಿ ನಾನು ಪಡ್ಕೊಳ್ಳೇಬೇಕು. ಅದಕ್ಕೆ ನಾನು ಒಂದು ಇದ್ದಾಗ, ಮತ್ತು ಭಾಳ ಜನ ನನ್ನ ಸುತ್ತಲಿನವರು ನನ್ನ ಮೇಲೆ ಹಿತೈಷಿಗಳು ಹೇಳ್ತಾರೆ, ಅನಂತಕುಮಾರ್ ಮೊದಲಾದರೂ ಎಷ್ಟು ಸಮಯ ಕೊಡ್ತಾಯಿದ್ರು, ಅವ್ರ ಜೊತೆಗೆ ನಾವು ಬದುಕಿದ್ದೀವಿ, ಅವ್ರು ಹೇಗೆ ಯೋಚನೆ ಮಾಡ್ತಿದ್ರು, ಅವರಿದ್ದರೆ ಏನು ಹೇಳ್ತಿದ್ರು, ಇದ್ದಾರೆ ಎಲ್ಲೋ ಇದ್ದಾರೆ ಅನ್ನೋದನ್ನು ನಾವು ಇಟ್ಕೊಂಡು, ಅವರಿದ್ದಿದ್ರೆ ಏನು ಹೇಳ್ತಿದ್ರು ಅಂತ ಅಂದ್ಕೊಂಡು, ಅನಂತಕುಮಾರ್ ಇದ್ದಿದ್ರೆ ಹಿಂಗೆ ಹೇಳಿರ್ತಿದ್ರು, ನಾವು ಹಂಗೆ ಮಾಡೋಣ, ಅಷ್ಟು ಜೊತೆಗಿದ್ದಾಗ ನಾವು ಕಲ್ತಿಲ್ವೇ ಅಂತ ಅಂದ್ಕೊಂಡು ನಾವು ಅದನ್ನು ಐ ಓವರ್ಕಮ್ ದ್ಯಾಟ್. ಬರುತ್ತೆ, ಬರಲ್ಲ ಅಂತಲ್ಲ, ಬಟ್ ನಾನು ಇದ್ದಾರೆ ಅವರು, ಇಲ್ಲ ನಮ್ಮ ಈಗ ಪಕ್ಕದಲ್ಲಿ ಇಲ್ಲ ಅಷ್ಟೇ, ಫಿಸಿಕಲಿ ಇಲ್ಲ, ಬಟ್ ಈಸ್ ದೇರ್ ಅಂತ ಒಂದು ಇಟ್ಕೊಂಡು ಹೋಗಿರೋದ್ರಿಂದ ನನಗೆ ಕೆಲಸವನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾಯಿದೆ. ಅದಮ್ಯ ಚೇತನದ ಅಡಿಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಡ್ತಾ ಇರುವಂತಹ ಒಂದೊಂದು ಕೆಲಸಗಳ ಸಣ್ಣ ಸಣ್ಣ ಝಲಕ್ಕನ್ನು ನಾವು ಇವತ್ತು ಮಾತಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ಒಂದು ಬದ್ಧತೆಯೊಂದಿಗೆ ವರ್ಷಾನುವರ್ಷ ಹೊಸತನವನ್ನು ತಗೊಂಡು ಬರ್ತಾ ಹೊಸ ಹೊಸ ಯೋಜನೆಗಳನ್ನು ಸಮಾಜಕ್ಕೆ ಕೊಡ್ತಾ ಬರೋದಿದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಆ ಬದ್ಧತೆ ಎಲ್ಲರಿಗೂ ಬರೋದಲ್ಲ. ಮತ್ತು ಪ್ಲಾಸ್ಟಿಕ್ ಮುಕ್ತ ಯೋಜನೆ ಏನು ಆರಂಭಿಸಿ ಇವತ್ತು ಪ್ಲೇಟ್ ಬ್ಯಾಂಕ್ವರೆಗೆ ಬಂದಿದೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪ್ರತಿದಿನವೂ ಊಟ ಹೋಗಿ ಬಿಸಿ ಬಿಸಿ ಊಟ ತಲುಪುತ್ತೆ. ಇಂತಹ ಹಲವು ಯೋಜನೆಗಳನ್ನು ತೇಜಸ್ವಿನಿ ಅನಂತಕುಮಾರ್ ಅವರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಹರ್. ಧನ್ಯವಾದ ಮೇಡಮ್ ನಮ್ಮ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಕ್ಕೆ. ಬಟ್ ಡೆಫಿನೆಟ್ಲಿ ನಾನು ಇನ್ನೊಂದು ಪಾಡ್ಕಾಸ್ಟ್ ನಿಮ್ಮ ಜೊತೆ ಮಾಡಲೇಬೇಕಾಗಿದೆ. ನೀವು ಕಂಡಂತೆ ರಾಜಕೀಯ, ನೀವು ಕಳೆದ ಬಾರಿ ಅಯೋಧ್ಯೆಯಲ್ಲಿ ಉನ್ನತ ಶಿಕ್ಷಣ ಸಹ, ಉನ್ನತ ಶಿಕ್ಷಣ ಇಂಜಿನಿಯರಿಂಗಲ್ಲಿ, ಹೈಯರ್ ಎಜುಕೇಷನಲ್ಲಿ, ಅದರಲ್ಲೂ ನಾನು ಮೆಂಬರ್ ಇನ್ IIT ರೂರ್ಕಿ. ಎಸ್, ಬಹುಶಃ ಅದರಲ್ಲೂ ಮಹಿಳೆಯರು ಇಂಜಿನಿಯರಿಂಗಲ್ಲಿ
ಈ ಥರದ ಅಡ್ಮಿನಿಸ್ಟ್ರೇಟಿವ್ ವರ್ಕಲ್ಲಿ ಭಾಳ ಕಡಿಮೆ, ಡೈರೆಕ್ಟ್ರೇ ಆಗಿಲ್ಲ. ಹೌದು ಹೌದು. ಇಂಜಿನಿಯರಿಂಗ್ ಕಾಲೇಜ್ ಡೈರೆಕ್ಟರ್, ಮಹಿಳಾ ಡೈರೆಕ್ಟರ್ನ ಹುಡುಕಬೇಕಾಗತ್ತೆ ಲಿಟ್ರಲಿ ಇವತ್ತಿಗೂ. ನನಗೆ ಇದು ಒಂದು ಅವಕಾಶ, ಈಗ ಕಲ್ಕತ್ತಾದ ಒಂದು ಇನ್ಸ್ಟಿಟ್ಯೂಟಲ್ಲಿ ಪರ್ಸನ್ ಆಗಿರೋದು, ಅದರದ್ದೇ ಆದ ಒಂದು ಭಾಳಷ್ಟು ಕಲಿತೆ. ವಂಡರ್ಫುಲ್. ಅದ್ರದ್ದೊಂದು ಕಥೆ ಇದೆ, ಇನ್ನೊಮ್ಮೆ ಭೇಟಿ ಆಗೋಣ. ಇನ್ನೊಂದು ಡೆಫಿನೆಟ್ಲಿ ಅದ್ರ ಬಗ್ಗೆ ಮಾತನಾಡೋಣ. ಧನ್ಯವಾದ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬೆಂಗಳೂರು ಬಸ್ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀವಿ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.